ಸರ್ ಬಟ್ ಸ್ಟಿಲ್ ಏನೇ ಆದರೂ ವಿಷಪೂರಿತ ಹಾವು ಜನರಲಿ ಒಂದು ಕಿಂಗ್ ಕೋಬ್ರಾ ಕಚ್ಚಿದಾಗ 20 ಮಿನಿಟ್ಸ್ ಬೇಕಾ? ಕರೆಕ್ಟ್ 20 to 40 ಮಿನಿಟ್ಸಲ್ಲಿ ಸತ್ತೋಗಿರೋರು ಇದ್ದಾರೆ. ಓಕೆ ಒಂದು 2 ಸಲ ಹಾವು ಕಚ್ಚಿದಾಗಲೂ ಅಷ್ಟೇ ನಮ್ಮ ಫ್ರೆಂಡಿಗೆ ಫಸ್ಟ್ ಫೋನ್ ಮಾಡೋದು, ನೋಡೋ ಹಿಂಗಾಗಿದೆ, ಬದುಕಿದ್ರೆ ಓಕೆ, ಇಲ್ಲಾಂದರೆ ಬಾಡಿ ತೊಗೊಂಡೋಗ್ಬೇಕು ಬಾ. ಅದಾದ್ಮೇಲೆ ನಮ್ಮ ಅಮ್ಮಗೆ ಹೇಳು, ಇವಾಗ ಹೇಳಬೇಡ, ನೀನು ಫಸ್ಟ್ ಬಾ ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಒಂದು ಕಿಂಗ್ ಕೋಬ್ರಾ ಅಪ್ ಟು 6 ml ಅಷ್ಟು ವೆನಮ್ನ ಹೊರ ಹಾಕಬಹುದಾ ಒಂದು ಸಲಕ್ಕೆ? ಎಸ್, ಒನ್ ಆಫ್ ದ ಲಾರ್ಜೆಸ್ಟ್ ಕ್ವಾಂಟಿಟಿ ಅಂದರೆ ಕಿಂಗ್ ಕೋಬ್ರಾನೇ. ನಾವು ಕಂಪೇರ್ ಮಾಡೋಕ್ಕೆ ಹೋದರೆ ಕಿಂಗ್ ಕೋಬ್ರಾ ಆ್ಯಂಟಿ ವೆನಮಿಂದ 10 ಜನನ ಸಾಯಿಸ್ಬೋದು ಅಂತ ಹೇಳೋದು. 8 ರಿಂದ 10 ಜನ ಅಷ್ಟು ಕೆಪಾಸಿಟಿ ಇದೆ. ಇಲ್ಲ ಒಂದು ಆನೆನೇ ಸಾಯುವಂಥ ಒಂದು ಪರಿಸ್ಥಿತಿ, ಅಷ್ಟು ವಿಷ ಇದೆ ಅಂತ. ದೇರ್ ಆರ್ ಓಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್, ಆರ್ ದೇರ್ ಆರ್ ಬೋಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್. ಆ ಒಂದು ರಾಂಗ್ ಇನ್ಫಾರ್ಮೇಷನ್ ವಿಡಿಯೋ ಜಸ್ಟ್ ನಿನ್ನೆ ತಾನೇ ನೋಡ್ತಾ ಇದ್ದೆ, ಯಾವುದೋ ಬೇರೆ ಇಂಟರ್ವ್ಯೂಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ. ನಂದು ಬಂದು ಬರೀ 100+ ವ್ಯೂಸ್ ಹೋಗುತ್ತೆ. ಸೊ ಒಳ್ಳೆ ವಿಷಯಗಳು ಹೋಗ್ತಾ ಇಲ್ಲ. ಯಾವುದೇ ಒಂದು ಹಾವು ಕಚ್ಚಿದ್ರು ದಯವಿಟ್ಟು ಹಾಸ್ಪಿಟ್ಲಿಗೆ ಫಸ್ಟ್ ಹೋಗ್ಬಿಡಿ, ಫಸ್ಟ್ ಏಡ್ ಮಾಡೋಕ್ಕೆ ಹೋಗ್ಬಿಡಿ. ಹಾವು ಹಿಡ್ಕೊಂಡು ಹಾವನ್ನು ಹೊಡೆದು ಅದನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಇರಬೇಡಿ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಈಗ ನಿಮಗೆ ಈ 4 ವಿಷದ ಹಾವು ಕಚ್ಚಿದಾಗ ಒಂದೇ ಮದ್ದು ಕೊಡ್ತಾರೆ. ನಾನು ಆಸ್ಟ್ರೇಲಿಯಾದ ಬಗ್ಗೆ ಹೇಳಿದೆ, ಅಲ್ಲಿ ನಮಗಿಂತ 1:3 ಟೈಮ್ಸ್ ಮೋರ್ ವೆನಮಸ್ ಸ್ನೇಕ್ಸ್, ದೊಡ್ಡ ಲ್ಯಾಂಡ್ಸ್ಕೇಪ್, ಪಾಪ್ಯುಲೇಷನ್ ಕಡಿಮೆನೇ ಒಪ್ಕೊಳ್ತೀನಿ, 3 ಅಥವಾ 4 ಜನ ಸಾಯ್ತಾರೆ ಅಲ್ಲಿ ಹಾವು ಕಚ್ಚಿ. ನಮ್ಮಲ್ಲಿ 60,000 ಜನ ಸಾಯ್ತಾರೆ. ಪ್ರತಿಯೊಂದು ಹಿಡಿಯೋದು ಕಷ್ಟನೇ. 500 ಸಲ ಹಿಡಿದಿದ್ವಿ ಅಂದರೆ 500 ಸಲ ನಾನು ಸಾಯುವಂಥ ಪರಿಸ್ಥಿತಿನೇ. ಯಾಕಂದರೆ ಇದಕ್ಕೆ ಆ್ಯಂಟಿ ವೆನಮ್ ಇಲ್ಲ. ಎವ್ರಿ ಟೈಮ್ ಯು ಆರ್ ರೆಸ್ಕ್ಯೂಯಿಂಗ್ ಎ ಸ್ನೇಕ್, ಯು ಆರ್ ಪುಟ್ಟಿಂಗ್ ಯುವರ್ ಸೆಲ್ಫ್ ಇನ್ ದಟ್ ಸಿಚುವೇಶನ್. ಒಂದು ಕಾಲು ಆ ಬಾವಿದು ಕಲ್ಲು ಇರ್ತದೆ ನೋಡಿ, ಕಲ್ಲು ಮೇಲೆ ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದೀನಿ, ಇನ್ನೊಂದು ಕಾಲು ನಮ್ಮ ಒಂದು ಏನಿ ಥರ ಇರ್ತದೆ ಬಿದ್ರದು, ಅದರ ಮೇಲೆ ಹಿಡ್ಕೊಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದು ಕಚ್ಚಲಿಕ್ಕೆ ಬರ್ತಾ ಇದೆ. ಓಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಬಿದ್ದರೆ ನೀರಲ್ಲಿ ಬೀಳ್ತೀರಾ. ಪೇಯ್ನ್ ಕಿಲ್ಲರ್ಸ್ ಹಾವಿನ ವಿಷದಿಂದ ತಯಾರಿ ಮಾಡ್ತಾರೆ. ಕ್ಯಾನ್ಸರ್ಗೆ ಕೆಲವು ಮದ್ದುಗಳನ್ನು ತಯಾರಿ ಮಾಡ್ತಾರೆ. ಮತ್ತು ಡಯಾಬಿಟಿಸ್ ಕರೆಕ್ಟ್, ಎಕ್ಸಾಕ್ಟ್ಲಿ. ಟ್ವಿಚಿಂಗ್, ಮಸಲ್ ಟ್ವಿಚಿಂಗ್ ಅಂತಾರೆ ಕೆಲವರಿಗೆಲ್ಲ ಇರುತ್ತೆ, ಕಣ್ಣಲ್ಲಿ ತರ ಇಲ್ಲೆಲ್ಲ ಟ್ವಿಚ್ ಆಗ್ತಾ ಇರ್ತದೆ. ಅದಕ್ಕೆ ಕೆಲವು ಮದ್ದುಗಳನ್ನು ನಾವು ಹಾವಿನ ವಿಷದಿಂದ ತಯಾರಿ ಮಾಡ್ತೀವಿ. ಇನ್ನೂ ಎಷ್ಟೋ ಮಾಡೋದಿದೆ. ಟ್ರೈನಿಂಗ್ ಪಡ್ಕೋಬಹುದು. kalinga@kalingacare.com ಮೇಲ್ ಮಾಡಬಹುದಾ? ಹೌದು, ಖಂಡಿತ. ನಾವು ಐ ಥಿಂಕ್ ವಿ ಆರ್ ಒನ್ ಆಫ್ ದೋಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಲ್ ಓವರ್ ಇಂಡಿಯಾ. ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ಹತ್ರ 1000 ಜನಕ್ಕಿಂತ ಹೆಚ್ಚು ಪ್ರೊಫೆಷನಲ್ ರೆಸ್ಕ್ಯೂರ್ಸ್ನ ನಾವು ರೆಡಿ ಮಾಡಿದ್ವಿ. ಅವ್ರವ್ರ ಊರುಗಳಲ್ಲಿ ಅವ್ರವ್ರು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಸಂರಕ್ಷಣೆ. ಆಗುಂಬೆಗೆ ಬರ್ಬೋದು. ನಮ್ದು ಒಂದು ಫೀಲ್ಡ್ ಸ್ಟೇಷನ್ ಇದೆ, ಅಂದರೆ ರಿಸರ್ಚ್ ಸ್ಟೇಷನ್, ರಿಸಾರ್ಟ್ ಅಲ್ಲ. ಅಲ್ಲಿ ಬಂದು ನಮಗೆ ತಂದೂರಿ ಚಿಕನ್ ಕೊಡಿ, ನಮಗೆ ಕಾಫಿ ಟೀ ತಂದು ಕೊಡಿ ಅಂತಿಲ್ಲ. ಎಲ್ಲರೂ ವಿಜ್ಞಾನಿಗಳು, ರಿಸರ್ಚರ್ಸ್, ಸೈಂಟಿಸ್ಟ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಬಂದರೆ ನಮ್ಮ ಸ್ಟೂಡೆಂಟ್ಸ್ ನಾನೇ ಅಡುಗೆ ಮಾಡಿ ಹಾಕ್ತೀನಿ ಬೇಕಾದರೆ. ಸೊ ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನಾನು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಪ್ಲೇಟ್ ಅವರೇ ವಾಶ್ ಮಾಡೋದ್ರ ಹೊರತು ನಮಗೆ ಪ್ಲೇಟ್ ವಾಶ್ ಮಾಡೋಕ್ಕೆ ಜನನ ಇಟ್ಕೊಂಡಿಲ್ಲ. ಯಾರು ಬೇಕಾದರೂ ಇಂಟ್ರೆಸ್ಟ್ ಇರೋರು ಬರ್ಬೋದು. ಅದು ಕಚ್ಚಿದ ತಕ್ಷಣ ಗೊತ್ತಾಯಿತು ನಾನು ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಸಾಯ್ತೀನಿ ಅಂತ. ಸೊ ದಟ್ ವಾಸ್ ಇಟ್ಸ್ ಅ ಸ್ಯಾಡ್ ಥಿಂಗ್, ಬಟ್ ಐ ವಾಸ್ ಪ್ರಿಪೇರ್ಡ್. ನನಗೆ ಗೊತ್ತಿತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಐ ಚೋಸ್ ಮೈ ಲೈಫ್, ಐ ಚೋಸ್ ಮೈ ಪ್ರೊಫೆಷನ್. ಒಬ್ಬ ಆರ್ಮಿಯವರು ಹೋಗ್ತಾರೆ ಅಂದರೆ, ಅವಾಗ ನಮ್ಮ ಬಾರ್ಡ್ರಲ್ಲಿ ಇರ್ತಾರೆ ಅಂದರೆ, ಈ ಹ್ಯಾಸ್ ಚೋಸನ್, ನನಗೆ ದೇಶಕ್ಕೆ ನಾನು ಸೇವೆ ಮಾಡಬೇಕು, ನಾನು ನಾಳೆ ಸತ್ರೂ ಪರವಾಗಿಲ್ಲ ಅಂತ ಅವರು ಡಿಸೈಡ್ ಮಾಡಿ ಸೇರ್ತಾರೆ. ಅಫ್ಕೋರ್ಸ್ ಈಗೆಲ್ಲ ತುಂಬ ಚೇಂಜ್ ಆಗಿದೆ, ಕೆಲಸಕ್ಕಂತ ಸೇರ್ತಾರೆ. ಬಟ್ ನಾನು ಇದರಲ್ಲಿ ಈ ರೀತಿ ಆಗ್ಬೋದು ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ಐ ನ್ಯೂ. ಅದು ಕಚ್ಚಿದಾಗಲೇ ನನಗೆ 100% ಶ್ಯೂರ್ ಐ ವಿಲ್ ಡೈ. ಬಟ್ ಯಾವುದಕ್ಕೂ ಟ್ರೈ ಮಾಡೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಐ ಕೆಪ್ಟ್ ಮೈ ಬಾಡಿ ಕಾಮ್, ಹಾರ್ಟ್ ಬೀಟ್ ಕಾಮ್ ಆಗಿತ್ತು. ಮತ್ತು ಲಕ್ಕಿಲಿ ನಾನು ಹೇಳ್ದಂಗೆ ಕಿಂಗ್ ವಾಸ್ ಕೈಂಡ್. ಅಂದರೆ ಅವನು ನನ್ನ ಸಾಯಿಸಬೇಕು ಅಂತ ಒಂದು ಉದ್ದೇಶದಿಂದ ಕಚ್ಚಲಿಲ್ಲ. ಅದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅಷ್ಟೇ, ಇಲ್ಲೇ ಆಯಿತು. ಜಸ್ಟ್ ಒಂದು ಸ್ಕ್ರ್ಯಾಚಲ್ಲೇ ಫುಲ್ 20 ನಿಮಿಷದಲ್ಲಿ ನನ್ನ ಕೈಯೆಲ್ಲ ಊತ ಬಂದುಬಿಡ್ತು. 30, 40, 50 ಮಿನಿಟ್ಸ್, ಲೈಕ್ 50 ಮಿನಿಟ್ಸಲ್ಲಿ ನನ್ನ ಕೈ ಇಲ್ಲಿವರೆಗೂ ಸ್ವೆಲ್ಲಿಂಗ್ ಆಗಿತ್ತು. ಸೊ ಐ ನ್ಯೂ ಐ ಆಮ್ ಗೋನ್ ಟು ಡೈ, ಬಟ್ ಲಕ್ಕಿಲಿ ಬೀಯಿಂಗ್ ಕಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಕಿಂಗ್ ಕೋಬ್ರಾ ಮತ್ತು ಡಾಕ್ಟರ್ಸ್ ಎಲ್ಲ, ವಿ ಆಲ್ ಮೇಡ್ ಇಟ್ ಆ್ಯಂಡ್ ಐ ಸರ್ವೈವ್ಡ್ ಆ್ಯಂಡ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಟಾಕಿಂಗ್ ಟು ಯು. ಅಲ್ಲ, ಬಟ್ ಅದು ಎಂಥ ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಆಯಿತು ಅಂದರೆ ನಿಮಗೆ. ಥೈಲ್ಯಾಂಡ್ನ ಕಿಂಗ್ ಕೋಬ್ರಾ ಆ್ಯಂಟಿ ವೆನಮ್ ಟ್ರೈ ಮಾಡ್ತೀರಾ, ಅದು ವರ್ಕೌಟ್ ಆಗದೇ ಇದ್ದಾಗ ನಿಮ್ಮ ಮೈಂಡಲ್ಲಿ ಬಂದಿದ್ದು ಫಸ್ಟ್ ಥಾಟ್, ಸೊ
ಅದು ಸೇಮ್ ಸ್ಪೀಶೀಸ್ ಅಲ್ಲ, ಅದು ಅದೇ ಪ್ರಭೇದ ಅಲ್ಲ. ಅದೇ ಪ್ರಭೇದ ಆಗಿದ್ದಿದ್ರೆ ಆ ಆಂಟಿವೆನಮ್ ವರ್ಕ್ ಮಾಡಬೇಕಿತ್ತು ಅಂತ. ಕರೆಕ್ಟ್. ಅಂಡ್ ಥ್ಯಾಂಕ್ಫುಲಿ ಮೇ ಬಿ ಬ್ಯಾಗಿಂದ ಕಚ್ಚಿದ್ದಕ್ಕೆ ಇರಬಹುದು, ಅಥವಾ ನಾವೇನು ಡಿಸ್ಕಸ್ ಮಾಡಿದ್ವಿ ವಿಷವನ್ನ ಅದು ಆಲ್ರೆಡಿ ಹೊರ ಹಾಕಿದ್ರೆ ಕಮ್ಮಿ ವಿಷಾನು ಇದ್ದು ಇಟ್ ಕರೆಕ್ಟ್ ಕುಡ್ ಹ್ಯಾವ್ ಬೀನ್ ಒನ್ ಡ್ರೈ ಬೈಟ್ ತರಾನು ಅಲ್ವಾ. ಡ್ರೈ ಬೈಟ್ ಅಂತ ಹೇಳಲಿಕ್ಕಾಗಲ್ಲ. ಡ್ರೈ Not ಬೈಟ್ completely, ಅಂದಾಗ not completely, ಸಬ್ ಲಿಟಲ್ ಬೈಟ್. ಸ್ವಲ್ಪ ಡ್ರೈ ಬೈಟ್ ಅಂದ್ರೆ ನಿಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರೋದಿಲ್ಲ, ಏನಿಲ್ಲ. ಇದು ಸ್ವೆಲ್ಲಿಂಗ್ ಎಲ್ಲ ಬಂದಿತ್ತು, ಆಲ್ಮೋಸ್ಟ್ ಸಾಯುವಂಥ ಪರಿಸ್ಥಿತಿ ಇತ್ತು. ಕರೆಕ್ಟ್, ಬ್ಯಾಗಿಂದನೂ ಇರ್ಬೋದು, ಅದು ವಿಷಾನು ಕಡಿಮೆ ಬಿಟ್ಟಿರ್ಬೋದು. ಸೋ ಮೆನಿ ಕ್ರೈಟೀರಿಯಾಸ್, ಸೋ ಮೆನಿ ಥಿಂಗ್ಸ್ ಟು ಬಿ ಕನ್ಸಿಡರ್ಡ್. ನಮ್ಗೆ ಗೊತ್ತಿಲ್ಲ ಆ ಟೈಮಲ್ಲಿ. ಅಲ್ಲ, ಮತ್ತೆ ಇದೆಲ್ಲ ನಿಮ್ಮಿಂದ ಆಗಬೇಕಿತ್ತು ಅನ್ಸುತ್ತೆ. ಆಗಬೇಕಾಗಿತ್ತು. ಸೊ ಆ ಟೈಮಲ್ಲಿ ಆಗಿ ಯಾವ ರೀತಿ ಯೋಚನೆ ಮಾಡಿದ್ವಿ ಅಂದರೆ, ಯಾಕೆ ನಾವು ಇಷ್ಟು ಸ್ಲೋ ಇದ್ದೀವಿ, ಯಾಕೆ ಈ ಥರ ರಿಸರ್ಚ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾದಲ್ಲಿ ನೋಡಿದ್ರೆ ಯಾವುದೇ ಒಂದು ಪ್ರಾಣಿ ಮುಟ್ಟಿದ್ರೂ ಅದಕ್ಕೆ ವಿಷ ಇರುತ್ತೆ. ಸ್ಪೈಡರ್ಸ್ ಆಗ್ಬೋದು, ಸ್ಕಾರ್ಪಿಯನ್ ಆಗ್ಬೋದು, ಹಾವು ಆಗ್ಬೋದು. ನೀವು ಬೀಚಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡಿದ್ರೆ ಜೆಲ್ಲಿ ಫಿಶ್ ಅಂತೀವಲ್ಲ, ಎಲ್ಲದಕ್ಕೂ ವಿಷ ಇರುತ್ತೆ. ಅವರು ಎಲ್ಲದಕ್ಕೂ ಮದ್ದುಗಳನ್ನು ಕಂಡುಹಿಡಿದಿದ್ದಾರೆ. ಸೊ ನಮ್ಮ ದೇಶ ಎಷ್ಟು ಹಿಂದೆ ಇದ್ದೀವಿ ಅಂದರೆ, ವರ್ಷಕ್ಕೆ 58,000ದಿಂದ 60,000 ಜನ ನಮ್ಮಲ್ಲಿ ಸಾಯ್ತಾ ಇದ್ದಾರೆ. ಇದು ರೆಕಾರ್ಡು. ಹಾವು ಕಚ್ಚಿ ಸಾಯ್ತಾ ಇರೋದು. ಹಾವು ಕಚ್ಚಿ ಬದುಕಿ ಪರ್ಮನೆಂಟ್ಲಿ ಡಿಸೇಬಲ್ಡ್ ಅಂದರೆ ಒಂದು ಕೈ ಹೋಗಿರ್ಬೋದು, ಕಾಲು ಹೋಗಿರ್ಬೋದು, ಲಿವರ್ ಹೋಗಿರ್ಬೋದು, ಅವ್ರು ಬದುಕಿದ್ದಾರೆ. 2 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಸೊ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದ್ರೂ ನಮ್ಮಲ್ಲಿ ಇನ್ನೂ ಎಲ್ಲ ಹಾವುಗಳಿಗೆ ಮದ್ದಿಲ್ಲ. ಆ ರೀತಿ ನಾನು ಕಾಳಿಂಗ ಸರ್ಪ ಜೊತೆ ಕಚ್ಚಿಸ್ಕೊಂಡು ಅಲ್ಲಿ ಮಲಗಿದ್ದಾಗ ಇಷ್ಟು ಹಾವುಗಳಿಂದ ಗೋವಾದಿಂದ ತಮಿಳ್ನಾಡವರೆಗೂ ಕಾಳಿಂಗ ಇದೆ, ನಮ್ಗೆ ಇನ್ನೂ ಮದ್ದು ಕಂಡಿಡ್ದಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ನಮಗೆ. ಆವಾಗಲೇ ನಾನು ಡಿಸೈಡ್ ಮಾಡಿದೆ, ಬದುಕಿದ್ರೆ ಖಂಡಿತ ನಾನು ಇದನ್ನು ನೋಡಬೇಕು. ಯಾಕೆ ಥಾಯ್ಲ್ಯಾಂಡದು ಆ್ಯಂಟಿವೆನಮ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಬೇರೆ ಪ್ರಭೇದ ನಮ್ಗೆ ಸ್ವಲ್ಪ ಡೌಟ್ ಇತ್ತು ವರ್ಕ್ ಆಗುತ್ತಾ ಇಲ್ವಂತ. ಬಟ್ ಯಾವುದಕ್ಕೂ ನಾವು ಇಟ್ಕೊಂಡಿದ್ವಿ ಏನೋ ವಿ ಶುಡ್ ಬಿ ಕೇರ್ಫುಲ್ ಅಂತ. ಬಟ್ ವರ್ಕ್ ಆಗಿಲ್ಲ. ಸೊ ಅವತ್ತೇ ಡಿಸೈಡ್ ಮಾಡಿದೆ, ಐ ಶುಡ್ ವರ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಆ್ಯಂಡ್ ಫೈಂಡ್ ಔಟ್ ವೆದರ್ ದೇರ್ ಡಿಫ್ರೆಂಟ್ ಸ್ಪೀಶೀಸ್. ಬೇರೆ ಬೇರೆ ಪ್ರಭೇದಗಳಾದರೆ ಬೇರೆ ಬೇರೆ ಆ್ಯಂಟಿವೆನಮ್ ತಯಾರಿ ಮಾಡಬೇಕು. ಸೊ ದಟ್ಸ್ ಹೌ ಐ ಡಿಸೈಡೆಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಐ ಥಿಂಕ್ ಇದು ಡೌಟ್ ಇತ್ತು ಸುಮಾರು ದಿನಗಳಿಂದ. 1960s ಒಬ್ರು ಐ ಥಿಂಕ್ ಹಿ ಪ್ರಪೋಸ್ಡ್ ಸೇಯಿಂಗ್ ಸಬ್ ಸ್ಪೀಶೀಸ್ ಇದೆ ಅಂತ. ನಾಟ್ ಎಕ್ಸಾಕ್ಟ್ಲಿ 4 ಸ್ಪೀಶೀಸ್ ಬಟ್ ಸಬ್ ಸ್ಪೀಶೀಸ್ ಇದೆ ಅಂತ. ಬಟ್ ಯಾವುದನ್ನೇ ನಾವು ಹೇಳಿದ್ರು ಅದಕ್ಕೆ ಪ್ರೂಫ್ ಅಂತ ಕೊಡಬೇಕಲ್ಲ, ಅದನ್ನ ನೀವು ಕೊಟ್ರಿ. ಆ್ಯಂಡ್ ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಈ ಒಂದು ಸಿಚುವೇಶನ್. ನಿಮ್ಮ ತಾಯಿ ಏನೋ ಅನ್ಕೊಂಡ್ರು, ಇನ್ನು ಮುಂದೆ ಸದ್ಯ ನನ್ನ ಮಗ ಹಾವಿನ ಸವಾಸಕ್ಕೆ ಹೋಗಲ್ಲ, ಇವಾಗ ಕಚ್ಚಿಸ್ಕೊಂಡಿದ್ದಾನೆಲ್ಲ ಮುಗೀತು ಅಂತ. ಬಟ್ ದೆನ್ ಅಲ್ಲಿಂದ ನಿಮ್ಮ ಲೈಫ್ ಒಂದು ಡಿಫ್ರೆಂಟ್ ಟರ್ನಿಂಗ್ ಪಾಯಿಂಟ್ನೇ ತಗೊಳುತ್ತೆ. ಬಟ್ ನಾನು ಹೇಳೋದು, ನೀವು ಅವಾಗಲೂ ಯು ಕುಡ್ ಹ್ಯಾವ್ ಥಾಟ್ ಥೈಲ್ಯಾಂಡದ ಒಂದು ಪ್ರಭೇದ, ಇಲ್ಲಿಂದ ಒಂದು ಪ್ರಭೇದ ಅಂತ. ಬಟ್ ಯು ಡಿಡ್ಂಟ್ ಡೂ ದ್ಯಾಟ್. ಎಲ್ಲ ಕಂಪ್ಲೀಟ್ ರಿಸರ್ಚ್ ಮಾಡಿ, ಸರ್ವೆ ಮಾಡಿ 4 ಅಂತ ಡಿಸೈಡ್ ಮಾಡ್ತೀರಾ ಆ್ಯಂಡ್ ಪ್ರೂವ್ ಮಾಡ್ತೀರಾ 4 ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಕಿಂಗ್ ಕೋಬ್ರಾ ಇದೆ ಅಂತ. ಆ್ಯಂಡ್ ವೆನ್ ಸಂಬಡಿ ಕ್ವೆಶ್ಚನ್ ಯು ಆಸ್ಕಿಂಗ್ ಯಾಕೆ ಮಾಡಬೇಕಿದ್ದು, ನಾವು ಮಾಡದೇ ಇದ್ರೆ ಏನಾಗುತ್ತೆ ಅಂತ. ಒಂದು ಅಫ್ಕೋರ್ಸ್ ಕಚ್ಚಿದಾಗ ಅದರ ಆ್ಯಂಟಿವೆನಮ್, ಅದರ ತಯಾರಿಕೆ. ಆಮೇಲೆ ಇದರ ಆ್ಯಂಟಿವೆನಮ್ ಬರೀ ಹಾವು ಕಚ್ಚಿದಾಗ ಅದಕ್ಕೆ ಅಂತ ಮಾತ್ರ ಅಲ್ಲದಿರ ಸಾಕಷ್ಟು ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ವಿಲ್ ಕಮ್ ಟು ದ್ಯಾಟ್. ಬಟ್ ನೀವು ಹೇಳಿದ್ರಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಐಲ್ಯಾಂಡ್ ಫುಲ್ ಧ್ವಂಸ ಆಗೋಯ್ತು ಅಂದರೆ ಅಲ್ಲಿ ಯಾವುದೋ ಒಂದು ಸಂತತಿ, ಲಾಸ್ಟ್ ಫ್ಯೂ ಸ್ಪೀಶೀಸ್ ಆಫ್ ಆ ಸಂತತಿ ಇತ್ತು ಅಂದರೆ ವಿಲ್ ಲೂಸ್ ಇಟ್ ಫಾರ್ ಎವರ್. ಆ ಥರ ವಿ ಶುಡ್ ನಾಟ್ ಲೂಸ್ ಯಾವುದೇ ಒಂದು ಸ್ಪೀಶೀಸ್ನ ಫಾರ್ ಎವರ್ ಅಂತ. ದಟ್ ಸಚ್ ಅ ಬ್ಯೂಟಿಫುಲ್ ಥಾಟ್. ಯಾಕಂದರೆ ವಿ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಅಲ್ವಾ ಸರ್. ಸೊ ಖಚಿತಾಗ ನೀವು ಹೇಳ್ದಂಗೆ ನಮ್ಮ ತಾಯಿ ಅನ್ಕೊಂಡಿರ್ಬೋದು, ನಮ್ಮ ತಂದೆ ಅನ್ಕೊಂಡಿರ್ಬೋದು, ಬಟ್ ಅವ್ರಿಗೆ ಹೇಳೋದಿಲ್ಲ. ನಾನು ಫಸ್ಟ್ ಒಂದ್ಸಲ ಹಾವು ಕಚ್ಚಿದಾಗ್ಲೂ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಒಂದು ಲೆವೆಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಮಲಗಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಟ್ರೀಟ್ಮೆಂಟ್ ಆಗ್ತಾಯಿದೆ, ಮನೇಲಿ ಅವೆಲ್ಲ ಬಿಡೋದಿಲ್ಲಲ್ಲ. ಸೊ ಒಂದೇ ಕಾರಣ ಅಂದರು, ಫ್ರೆಂಡ್ ಅವ್ರ ಅಕ್ಕದ ಮದುವೆ ಇದೆ, ನಾವು ಅವತ್ತು ರಾತ್ರಿ ಅಲ್ಲೇ ಕೆಲಸ ಮಾಡ್ತೀವಿ, ಅವತ್ತೆಲ್ಲ ಗೊತ್ತಲ್ಲ, ತೆಂಗಿನಕಾಯಿ ಎಲ್ಲ ಹಾಕಬೇಕು, ಪ್ಯಾಕೆಟ್ ಮಾಡಬೇಕು, ಡೆಕೋರೇಷನ್ ಮಾಡಬೇಕು, ಚೇರ್ ಹಾಕಬೇಕು ಅಂದರೆ ಬಿಡ್ತಿದ್ರು. ಸೊ ಮನೆಗೆ ಬಂದು ನನ್ನ ಒಂದು ಕೈ ಊದ್ಕೊಂಡಿತ್ತು, ಪಾಕೆಟ್ ಒಳಗಡೆ ಕೈ ಇಟ್ಕೊಂಡು ನಾನು ನಮ್ಮ ಫ್ರೆಂಡ್ ಬಂದು ನನ್ನ ಬ್ಯಾಗಲ್ಲಿ ನನ್ನ ಬಟ್ಟೆ ಎಲ್ಲ ಹಾಕ್ಕೊಂಡು ಬ್ರಷ್ ಎಲ್ಲ ತೊಗೊಂಡು ಸೀದಾ ಮತ್ತೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ. ಆ ರೀತಿ. ಸೊ 2 ಸಲ ಹಾವು ಕಚ್ಚಿದಾಗ್ಲೂ ಅಷ್ಟೇ ನಮ್ಮ ಫ್ರೆಂಡಿಗೆ ಫಸ್ಟ್ ಫೋನ್ ಮಾಡೋದು, ನೋಡೋ ಹಿಂಗಾಗಿದೆ, ಬದುಕಿದ್ರೆ ಓಕೆ, ಇಲ್ಲಾಂದರೆ ಬಾಡಿ ತೊಗೊಂಡೋಗ್ಬೇಕು, ಬಾ. ಅದಾದ್ಮೇಲೆ ನಮ್ಮ ಅಮ್ಮಗೆ ಹೇಳು, ಇವಾಗ ಹೇಳಬೇಡ, ನೀನು ಫಸ್ಟ್ ಬಾ ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವ್ರು ಇಮಿಡಿಯೇಟಾಗಿ ಡ್ರೈವ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು, ನಾನು ಹಾಸ್ಪಿಟ್ಲ್ಗೆ ಹೋದೆ. ಸೊ ನಮ್ಮ ತಂದೆ ತಾಯಿಗೆ ಹೇಳೋಕ್ಕೆ ಹೋಗೋದಿಲ್ಲ ಈ ಥರ ಆದಾಗ. ಮತ್ತು ಹಾವು ಕಚ್ಚಿ ಹಾಸ್ಪಿಟಲಿದ್ದು 3 ದಿನ ಆದಮೇಲೆ 4ನೇ ದಿನ ವಾಪಸ್ ಬರ್ತಾ ಇದ್ದೀನಿ. ಇನ್ನೂ ಅಲ್ಲಿ ಹೋಗಿ ಫೀಲ್ಡ್ ಸ್ಟೇಷನ್ ಅಂದರೆ ಮನೆಗೆ ಹೋಗಿ ಮಲಗಲಿಲ್ಲ, ಅಲ್ಲಿಂದ ಸೀದಾ ಹೋಗಿ ಇನ್ನೊಂದು ಹಾವು ಹಿಡಿದು ಕಾಡಲ್ಲಿ ಬಿಟ್ಟು ಆಮೇಲೆ ಬಂದು ಮಲಗಿದ್ದು ನಾವು. ಸೊ ದಟ್ ಇಸ್ ಹೌ ಆ ಭಯ ಆಗಲಿ, ಆ ದೇವ್ರ ಥರ ನೀವು ಪೂಜೆ ಮಾಡ್ತೀರ ಅನ್ನೋದು, ನಾವು ದೇವ್ರನ್ನ ಅಲ್ಲೇ ನೋಡ್ಬಿಡ್ತೀವಿ. ಸೊ ದಟ್ ಇಸ್ ಹೌ ವಿ ಟೇಕ್ ಇಟ್ ಸೀರಿಯಸ್ಲಿ.
ಸರ್ ಅನದರ್ ಕ್ವೆಶ್ಚನ್, ನೀವು ಹೇಳ್ಬಿಟ್ಟಿದ್ದೀರಾ ದೇರ್ ಇಸ್ ನೋ ಸಿಲಿ ಕ್ವೆಶ್ಚನ್ ಅಂತ, ಸೊ ಐಮ್ ಆಸ್ಕಿಂಗ್ ದಿಸ್. ನೋ ಪ್ರಾಬ್ಲಮ್. ಯಾವುದೇ ಒಂದು ವೈರಸ್ ಅಟ್ಯಾಕ್ ಆದಾಗ ನಮ್ಮ ದೇಹ ಆಂಟಿಬಾಡೀಸ್ನ ಡೆವಲಪ್ ಮಾಡುತ್ತೆ. ಹಾವು ಕಚ್ಚಿದಾಗ, ಸೇ ಕಿಂಗ್ ಕೋಬ್ರಾ ನಿಮ್ಮನ್ನು ಕಚ್ಚಿದಾಗ ಅಫ್ಕೋರ್ಸ್ ಯು ಸರ್ವೈವ್ಡ್, ಸೊ ದೇಹನೂ ಒಂದಷ್ಟು ಫೈಟ್ ಮಾಡೋಕ್ಕೆ ಟ್ರೈ ಮಾಡಿರುತ್ತೆ, ಒಂದಷ್ಟು ಆಂಟಿಬಾಡೀಸ್ನ ಡೆವಲಪ್ ಮಾಡಿರುತ್ತೆ. ಮತ್ತೊಮ್ಮೆ ಏನಾದರೂ ಕಿಂಗ್ ಕೋಬ್ರಾ ಕಚ್ಚಿದ್ರೆ ಡು ಯು ಥಿಂಕ್ ಬಾಡಿ ವಿಲ್ ರೆಸಿಸ್ಟ್ ಟು ಇಟ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ? ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೌದು. ಸೊ ಒಂದು ಸಲ ನಿಮಗೆ ಹಾವು ಕಚ್ಚಿದಾಗ ನೀವು ಆ್ಯಂಟಿವೆನಮ್ ಹಾಕ್ಕೊಳ್ತೀರಂತ ಇಟ್ಕೊಳ್ಳಿ. ಆ್ಯಂಟಿವೆನಮ್ ಕೀಪ್ ಇನ್ ಮೈಂಡ್ ಅದು ಆ್ಯಂಟಿಬಾಡೀಸ್. ಯಾವುದರಿಂದ ತಯಾರಿ ಮಾಡಿರೋದು? ಒಂದು ಹಾರ್ಸಿಂದ, ಒಂದು ಕುದುರೆಯಲ್ಲಿ ಇಷ್ಟು ವಿಷ ಬಿಟ್ಟಾಗ ಆ ಕುದುರೆ ಬಂದು ಆ್ಯಂಟಿಬಾಡೀಸ್ನ ತಯಾರಿ ಮಾಡುತ್ತೆ. ಆ ಆ್ಯಂಟಿಬಾಡೀಸ್ನ ಇವರು ರಕ್ತದಿಂದ ಕಲೆಕ್ಟ್ ಮಾಡಿ ಸಪ್ರೇಟ್ ಮಾಡಿ ಬ್ಲಡ್ನ ಮತ್ತೆ ವಾಪಸ್, ರಕ್ತನ ಮತ್ತೆ ವಾಪಸ್ ಕುದುರೆಗೆ ಬಿಡ್ತಾರೆ, ಆ್ಯಂಟಿಬಾಡೀಸ್ನ ಪ್ರಿಸರ್ವ್ ಮಾಡಿಟ್ಕೊಳ್ತಾರೆ. ಸೊ ನಿಮ್ಮಲ್ಲಿ ಹಾವಿನ ವಿಷ ಇದ್ದಾಗ ಈ ಆ್ಯಂಟಿಬಾಡೀಸ್ನ ಬಿಡ್ತಾರೆ. ಸೊ ಈ ಆ್ಯಂಟಿಬಾಡೀಸ್ ವಿಲ್ ವರ್ಕ್ ಆನ್ ದಟ್. ಸೊ ಇಟ್ಸ್ ಬೇಸಿಕಲಿ ಇಟ್ಸ್ ಅ ಫಾರಿನ್ ಪಾರ್ಟಿಕಲ್, ಕುದುರೆಯಿಂದ ಬಂದಿರೋದು, ನಿಮ್ದಲ್ಲ. ಆವಾಗ ಅಲರ್ಜಿ ಆಗೋ ಚಾನ್ಸಸ್ ಇರ್ತವೆ. ಸೊ ನೀವು ಮತ್ತೆ ನೀವು ಆ್ಯಂಟಿವೆನಮ್ ಕಚ್ಚಿಸ್ಕೊಳ್ಳೋದು ಹಾವು ಜೊತೆ ಮತ್ತೆ ಆ್ಯಂಟಿವೆನಮ್ ತೊಗೊಂಡ್ರೆ ನಿಮ್ಮ ಬಾಡಿ ರಿಜೆಕ್ಟ್ ಮಾಡುತ್ತೆ. ಸೊ 3 ಸಲ 2 ಸಲ ಕಚ್ಚಿಸ್ಕೊಂಡು 4ನೇ ಸಲ ನೀವು ಕಚ್ಚಿಸ್ಕೊಂಡ್ರೆ ಬಾಡಿ ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿದವ್ರು ತುಂಬ ಜನ ಹಾವು ಕೆಲಸನೇ ಬಿಟ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಗಾನ್ ಇನ್ ಟು ಡಿಫ್ರೆಂಟ್ ಪ್ರೊಫೆಷನ್. ಯಾಕಂದರೆ ದೇ ಕಾಂಟ್ ಟೇಕ್ ಚಾನ್ಸಸ್ ಎನಿಮೋರ್. ಇನ್ನೊಂದು ಸಲ ಕಚ್ಚಿದ್ರೆ ಹಾವು ವಿಷದ ಮದ್ದು ಕೊಟ್ಟಿಲ್ಲ ಅಂದರೆ, ಆ್ಯಂಟಿವೆನಮ್ ಕೊಟ್ಟಿಲ್ಲ ಅಂದರೆ ವಿಷದಿಂದ ಸಾಯ್ತಾರೆ. ಮದ್ದು ಕೊಟ್ಟರೆ ಮದ್ದಿಂದ ಸಾಯ್ತಾರೆ. ಐದರ್ ವೇ ದೇ ವಿಲ್ ಡೈ. ಸೊ ದೇ ಹ್ಯಾವ್ ಕಂಪ್ಲೀಟ್ಲಿ ಕ್ವಿಟ್ ದ ಜಾಬ್. ಸೊ ನಾನು ಆ ಸ್ಟೇಜ್ಗೆ ರೀಚ್ ಆಗಲಿಲ್ಲ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಓನ್ಲಿ ಟ್ವೈಸ್ ನಾನು ಆ್ಯಂಟಿವೆನಮ್ ತೊಗೊಂಡಿದ್ದೀನಿ, ಒಂದು ಕೋಬ್ರಾ, ಇನ್ನೊಂದು ಸಲ ಕಿಂಗ್ ಕೋಬ್ರಾ. ಸೊ ಅದಾದಮೇಲೆ ದೇವ್ರ ದಯದಿಂದ ಇದುವರೆಗೂ ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ಆಗಿಲ್ಲ. ಐ ಥಿಂಕ್ ನಾನು ಸ್ವಲ್ಪ ಟಚ್ವುಡ್, ಮೆಚೂರ್ಡ್, ಯು ಹ್ಯಾಂಡಲ್ ಇಟ್ ಬೆಟರ್. ನಾನು ಮೊದಲಿಂದನೂ ವೆರಿ ಪ್ರೊಫೆಷ್ನಲಿ ಮಾಡಿದ್ದೀನಿ. ನಾನು ಅಷ್ಟು ಕೇರ್ಲೆಸ್ ಹ್ಯಾಂಡ್ಲರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಐ ಹ್ಯಾವ್ ಗಾಟ್ ಟ್ರೈನ್ಡ್ ಆರ್ ಐ ಹ್ಯಾವ್ ಬಿನ್ ಟಾಟ್ ಬೈ ಪ್ರೊಫೆಷ್ನಲ್ ಪೀಪಲ್ ಫ್ರಮ್ ಅಕ್ರಾಸ್ ದ ಗ್ಲೋಬ್. ಸೊ ನಾನು ತುಂಬಾ ಸೀರಿಯಸ್ ಆಗಿ ತೊಗೊಳ್ತೀನಿ ನನ್ನ ಜಾಬ್, ನನ್ನ ಪ್ರೊಫೆಷನ್. ಐ ಆಮ್ ವೆರಿ ಡಿಸಿಪ್ಲಿನ್ಡ್ ಆಲ್ಸೋ. ಅಲ್ಲೊಂದು ಆಕ್ಸಿಡೆಂಟ್ ಆಯಿತು, ಅದಾದಮೇಲೆ ಇನ್ನೂ 99% ಪ್ರೊಫೆಷ್ನಲ್ ಆಗಿ ನಾನು ತೊಗೊಂಡಿದ್ದೀನಿ. ಸೊ ಐ ಸರ್ವೈವ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರ್ ವೈ ಹಾರ್ಸ್ ಅಂತ ಯಾಕೆ, ವೈ ಡಿಡ್ ದೇ ಚೂಸ್ ಹಾರ್ಸ್ ಫಾರ್? ಕರೆಕ್ಟ್. ಐ ಥಿಂಕ್ ದೇರ್ ಆ್ಯಂಟಿಬಾಡೀಸ್ ಆರ್ ಮಚ್ ಬೆಟರ್ ಆ್ಯಂಡ್ ಹಾರ್ಸ್ ಇಸ್ ಅ ಬಿಗ್ ಅನಿಮಲ್. ಸ್ವಲ್ಪ ಐ ಮೀನ್ ತುಂಬ ಆ್ಯಂಟಿಬಾಡೀಸ್ ನಾವು ಪಿಕಪ್ ಮಾಡ್ಬೋದು. ಶೀಪಿಂದನೂ ಮಾಡ್ಬೋದು, ಮತ್ತು ಪಿಗ್ಸಿಂದನೂ ಮಾಡ್ಬೋದು, ಯಾವುದೋ ಪ್ರಾಣಿಯಿಂದ ಮಾಡ್ಬೋದು. ಬಟ್ ಐ ಥಿಂಕ್ ಹಾರ್ಸ್ ಸಿರಮ್ ಇಸ್ ಬೆಟರ್ ಟು ಹ್ಯೂಮನ್ ಬೀಂಗ್ಸ್. ಹಾಗಿದ್ರೆ ಇವಾಗಲೆಲ್ಲ ಹಾವು ಕಚ್ಚಿದ್ರೆ ಸಾಯಲ್ವಾ? ಸಾಯ್ತವೆ. ತುಂಬ ಒಂದು ಕಿಂಗ್ ಕೋಬ್ರಾ ಕಚ್ಚಿದ್ರೆ ಸಾಯ್ತದೆ, ಆನೆನೇ ಸಾಯುತ್ತೆ. ಇಷ್ಟು ವೆನಮ್ ಕೊಡ್ತಾರೆ. ಸ್ವಲ್ಪ ವೆನಮ್ ಕೊಟ್ಟಾಗ ನಮ್ಮ ಬಾಡಿನೂ ತೊಗೋಬೋದು. ಸ್ವಲ್ಪ ವೆನಮ್ ಓಕೆ, ಈಗ ನಾನು ಸರ್ವೈವ್ ಆದ ಹಾಗೆ ಸ್ವಲ್ಪ ವೆನಮ್ ಇದ್ದಿದ್ದಕ್ಕೆ ಐ ಸರ್ವೈವ್ಡ್. ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಆಗಿದ್ರೆ ನನ್ನ ಬಾಡಿ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಫೈಟ್ ಮಾಡುತ್ತೆ, ಎಷ್ಟೊಂದು ಆ್ಯಂಟಿಬಾಡೀಸ್ ತಯಾರಿ ಮಾಡುತ್ತೆ. ಸೊ ಹಾರ್ಸ್ಗೆ ಆ ಕೆಪಾಸಿಟಿ ಇದೆ. ಡಿಫ್ರೆಂಟ್ ಥಿಂಗ್. ಸೊ ಒಂದು ಕಿಂಗ್ ಕೋಬ್ರಾ ಅಪ್ ಟು 6 ml ಅಷ್ಟು ವೆನಮ್ನ ಹೊರ ಹಾಕಬಹುದಾ ಒಂದು ಸಲಕ್ಕೆ? ಓ ಎಸ್, ಒನ್ ಆಫ್ ದ ಲಾರ್ಜೆಸ್ಟ್ ಕ್ವಾಂಟಿಟಿ ಅಂದರೆ ಕಿಂಗ್ ಕೋಬ್ರಾನೇ. ನಾವು ಕಂಪೇರ್ ಮಾಡೋಕ್ಕೆ ಹೋದರೆ ಕಿಂಗ್ ಕೋಬ್ರಾ ವೆನಮಿಂದ 10 ಜನನ ಸಾಯಿಸ್ಬೋದು ಅಂತ ಹೇಳೋದು. 8ರಿಂದ 10 ಜನ ಅಷ್ಟು ಕೆಪಾಸಿಟಿ ಇದೆ. ಇಲ್ಲ ಒಂದು ಆನೆನೇ ಸಾಯುವಂಥ ಒಂದು ಪರಿಸ್ಥಿತಿ, ಅಷ್ಟು ವಿಷ ಇದೆ ಅಂತ. ಕೋಬ್ರಾಗೆ ಕಟ್ಟಾವ್ಗೆ ಅಷ್ಟು ವಿಷ ಇಲ್ಲ. ಆನೆ ಸಾಯಿಸುವಂಥ ಯಾವುದೂ ಹಾವಿಲ್ಲ. ಸರ್ ನೀವೇನು ಹೇಳಿದ್ರಿ, ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ. ಆಲ್ಸೋ ನಿಮ್ಮ ಸಜೆಷನ್ ಏನಂದರೆ ಎಲ್ಲರಿಗೂ, ಅಫ್ಕೋರ್ಸ್ ನಿಮಗೂ ಇದು ತಿಳಿದವರು ಕೊಟ್ಟಂತಹ ಸಜೆಷನ್ ದಟ್ ಪ್ರತಿ ಬಾರಿ ಮೊದಲ ಬಾರಿ ಹಾವು ಹಿಡಿಯೋ ಹಾಗೆ ಇರಬೇಕು, ಅಷ್ಟೇ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಸ್ಟಿಲ್ ಒಂದೊಂದ್ಸಲ ಆಕ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಕಲಿತು ಮುಂದಕ್ಕೆ ಹೋಗಬೇಕಾಗತ್ತೆ. ಡು ಯು ಥಿಂಕ್ ಇದೇ ಕಾರಣಕ್ಕೆ ಹೇಳ್ತಾರೆ ಹಾವು ಹಿಡಿಯೋರು ಹಾವಿಂದಾನೇ ಸಾಯ್ತಾರೆ ಅಂತ? ಅದತ್ರ ಏನಿಲ್ಲ, ಅದು ಹಳೆ ಕಾಲದಲ್ಲಿ ಇತ್ತು. ನನಗಿದು ಸ್ನೇಕ್ ಶಾಮ್ ಹೇಳಿದ್ದು ಒಳ್ಳೆ ವಿಷಯ. ಪ್ರತಿ ಸಲ ಒಂದು ಹಾವು ಹಿಡಿಯೋಕೆ ನಾವು ಫಸ್ಟ್ ಟೈಮ್ ಹೋದಾಗ, ನೀವು ಹೇಳಿದ್ರಲ್ಲ 9th ಸ್ಟ್ಯಾಂಡರ್ಡಲ್ಲಿ ನಾನು ಹಿಡಿದಾಗ ಎಷ್ಟು ಗಾಬರಿ, ಎಷ್ಟು ಕೇರ್ಫುಲ್ಲಾಗಿ, ಎಷ್ಟು ಹುಷಾರಾಗಿ ನಾನು ಹಿಡಿದ್ನೋ, ಅದೇ ಇಂಟ್ರೆಸ್ಟಲ್ಲಿ ನಾನು ಇವಾಗಲೂ ಒಂದು ಕಿಂಗ್ ಕೋಬ್ರಾ ಹಿಡಿಯೋಕೆ ಹೋದಾಗ ಹೋಗ್ತೀನಿ. ಓವರ್ ಕಾನ್ಫಿಡೆನ್ಸಲ್ಲಿ ಹೋಗೋದೇ ಇಲ್ಲ. ಕಿಂಗ್ ಕೋಬ್ರಾ ನಾನು 500 ಮೇಲೆ ಹಿಡಿದಿದ್ದೀನಿ, ನಾನು ಕಿಂಗ್ ಕೋಬ್ರಾ ಎಕ್ಸ್ಪರ್ಟು, ನಾನು ಹಿಂಗೆ ಬೇಕಾದರೂ ಹಿಡಿತೀನಿ ಅಂತ ಯಾವುದೇ ರೀತಿಯಲ್ಲಿ ಆ್ಯಟಿಟ್ಯೂಡ್ ಹೋಗೋದಿಲ್ಲ. ಆ ಥರ ಆ್ಯಟಿಟ್ಯೂಡಲ್ಲಿ ಹೋದಾಗಲೇ ಆಕ್ಸಿಡೆಂಟ್ಸ್ ಆಗೋದು. ಕೇರ್ಲೆಸ್ಸಿಂದ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಯಾವುದು ತಪ್ಪೇ ಆಗೋದಿಲ್ಲ, ಮನುಷ್ಯರದ್ದೇ ತಪ್ಪು. ನಾನು ಮಾಡಿದ್ದು ತಪ್ಪು ಅಷ್ಟೆ. ನಾನು ಸರಿಯಾಗಿ ಹಿಡಿದಿಲ್ಲ ಅಂದರೆ ನನಗೆ ಕಚ್ಚುತ್ತೆ. ಯು ಕಾನ್ ಬ್ಲೇಮ್ ದಿ ಆನಿಮಲ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಪ್ಲೀಸ್, ಆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಇರಬಾರ್ದು ನಮ್ಮ ಹಾವು. ಇದರಲ್ಲಿ ಶ್ಯಾಮ್ ಹೇಳಿದ್ದು. ಇನ್ನೊಬ್ರು ನಮ್ಮ ಸ್ನೇಹಿತರೊಬ್ಬರು ಇನ್ನೊಂದು ಹೇಳಿದ್ರು ಇಂಗ್ಲೀಷಲ್ಲಿ, ದೇರ್ ಆರ್ ಓಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್, ಆರ್ ದೇರ್ ಆರ್ ಬೋಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್. ಬೋಲ್ಡ್ ಅಂದರೆ ಏನು? ತುಂಬ ಧೈರ್ಯವಾಗಿ ಸ್ಟಂಟ್ಗಳೆಲ್ಲ ಮಾಡ್ತಾರೆ,
ಅವರು ಓಲ್ಡ್ ಆಗೋದೇ ಇಲ್ಲ. ಯಾಕೆ ಹೇಳಿ, 28, 29, 30 ವಯಸ್ಸೊಳಗಡೆ ಬೋಲ್ಡ್ ಸ್ಟಂಟ್ಸ್ ಮಾಡಿ ಕಚ್ಚಿಸ್ಕೊಂಡು ಸತ್ತೋಗ್ತಾರೆ. ಓಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಅವರು ಕನ್ಸಿಸ್ಟೆಂಟಾಗಿ ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಆಲ್ರೆಡಿ ಗಡ್ಡ ಎಲ್ಲ ಬೆಳಗಾಗಿದೆ, ನಾವು ಓಲ್ಡ್ ಆಗಿದ್ದೀವಿ. ಸೊ ಐ ಥಿಂಕ್ ವಿ ವಿಲ್ ಸರ್ವೈವ್. ಆ್ಯಂಡ್ ನಿಮ್ಮ ಪ್ರೊಫೈಲಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಇದು ಒನ್ ಥಿಂಗ್ ಐ ರಿಯಲಿ ಲವ್ ಅಬೌಟ್ ಯುವರ್ ಹ್ಯಾಂಡಲ್ ಇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು. ಅಂದರೆ ಎಲ್ಲೋ ಯಾರೋ ಏನೋ ಹೇಳಿರ್ತಾರೆ ಅಬೌಟ್ ಅ ಸ್ನೇಕ್, ಅದು ನಿಜನಾ ಇಲ್ವಾ ಅಂತ ನೀವು ಬಂದು ಮಾತಾಡ್ತೀರಾ. ಸೇ ಫಾರ್ ಎಕ್ಸಾಂಪಲ್, ಒಂದು ಹಾವು ಟೊಮ್ಯಾಟೋನ ಹೋಗಿ ಅಟ್ಯಾಕ್ ಮಾಡ್ತಿರೋದು, ಈ ಟೊಮ್ಯಾಟೋನ ತಿಂದ್ರೆ ವಿಷ ನಿಮ್ ದೇಹಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸರ್ ಆನೆಸ್ಟ್ಲಿ ಸ್ಪೀಕಿಂಗ್, ಈ ವಿಡಿಯೋ ನಾನು ನೋಡಿದ್ದೀನಿ ಆ್ಯಂಡ್ ನಾನು ನಿಜವಾಗ್ಲೂ ಹ್ಯಾಡ್ ಥಾಟ್ ಅಬೌಟ್ ಇಟ್. ಅಂದರೆ ನಾವು ಎಷ್ಟೊಂದು ಹಣ್ಣು ತರಕಾರಿ ತಿಂತೀವಿ, ಅದರಲ್ಲಿ ಯಾವುದಕ್ಕೆ ಹಾವು ಕಚ್ಚಿರುತ್ತೋ ಅಂತ. ನೀವು ಆಮೇಲೆ ಜಸ್ಟಿಫಿಕೇಶನ್ ಕೊಡ್ತೀರಾ ಸೇಯಿಂಗ್ ಹಾವು ಡೈರೆಕ್ಟಾಗಿ ಇಟ್ ಹ್ಯಾಸ್ ಟು ಅಟ್ಯಾಕ್ ಆರ್ ಬ್ಲಡ್ ವೆಸಲ್ಸ್, ನಮ್ಮ ರಕ್ತದೊಳಗೆ ವಿಷ ಹೋಗಬೇಕು, ಈ ಮೂಲಕ ಆಗಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಇಟ್ ಇಸ್ ನಾಟ್ ಅಟ್ಯಾಕಿಂಗ್ ದ ಟೊಮ್ಯಾಟೋ. ಎಕ್ಸಾಕ್ಟ್ಲಿ ನೋಡಿ, ಆ ಒಂದು ರಾಂಗ್ ಇನ್ಫಾರ್ಮೇಷನ್ ವಿಡಿಯೋ ಜಸ್ಟ್ ನಿನ್ನೆ ತಾನೇ ನೋಡ್ತಾ ಇದ್ದೆ, ಯಾವುದೋ ಬೇರೆ ಇಂಟರ್ವ್ಯೂಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ. ನಂದು ಬಂದು ಬರೀ 100+ ವ್ಯೂಸ್ ಹೋಗುತ್ತೆ. ಸೊ ಒಳ್ಳೆ ವಿಷಯಗಳು ಹೋಗ್ತಾ ಇಲ್ಲ. ಈ ಥರ ಅವಯಪ್ಪ ಮಾತಾಡ್ತಾನೆ ನೋಡಿ, ಎಷ್ಟು ತಪ್ಪು ವಿಷಯಗಳು ಹೇಳ್ತಾ ಇದ್ದಾನೆ ಅಂದರೆ ಗಾಬರಿ ಕೊಡಿಸುವಂತ. ಟಮಾಟನೇ ತಗೋಬೇಡಿ, ಟಮಾಟೋ ತಗೊಳ್ರೆ ನೀವು ಸತ್ತೋಗ್ತೀರಾ ಅಂತ ಲೆವೆಲಲ್ಲಿ ಹೇಳ್ಬಿಟ್ಟಿದ್ದಾನೆ. ನನಗೇನು ಬೇಜಾರಾಯಿತು ಅಂದರೆ, ಟೊಮಾಟೊ ಬೆಳೆಸಿದವರು ರೈತರದ್ದು ಏನು ಆಗೋದು, ಯಾರು ಟೊಮಾಟೊ ನೋಡಿದಂತ ಕನ್ಸ್ಯೂಮರ್ಸ್ ಕತೆ ಹೇಳಿ ನಾನು ಐ ವಾಸ್ ಥಿಂಕಿಂಗ್ ಈ ತರ ಎಷ್ಟು ಟೊಮ್ಯಾಟೊ ಬರುತ್ತೋ ನಮ್ಮ ಮನೆಗೆ ನಾವು ತಿಂದ್ರೆ. ಅಬ್ಸಲ್ಯೂಟ್ಲಿ ಫೈನ್. ಪಾಪ ಅಲ್ಲಿ ಯಾರೋ ಅದನ್ನ ಸಾಯಿಸ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ನೋವು ತಡಿಲಕ್ಕಾಗಿದ್ರೆ ಟೊಮಾಟೋನ ಕಚ್ತಾ ಇದೆ. ಅದನ್ನು ಇವರೆಲ್ಲರೂ ಎಕ್ಸ್ಪರ್ಟ್ ಆಗಿಬಿಟ್ಟಿದೆ. ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಒಂದು ಕ್ಯಾಮ್ರಾ, ಒಂದು ಮೈಕು, ಒಂದು ಲೈಟ್ ಇದ್ದರೆ ನಿಮಗೆ ಮಾತಾಡಲಿಕ್ಕೆ ಕೆಪಾಸಿಟಿ ಇದ್ದಾಗ ನೀವು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬಾರ್ದು ನನ್ನ ವಿನಂತಿ. ನಾನು ತುಂಬ ಜನಕ್ಕೆ ಪರ್ಸ್ನಲಾಗಿ ಫೋನ್ ಮಾಡಿ ಬೈದಿದ್ದೀನಿ. ದಯವಿಟ್ಟು ಹಾವುಗಳ ಬಗ್ಗೆ ಇದರ ಬಗ್ಗೆ ತಪ್ಪು ವಿಷಯಗಳು ಹೇಳಿಬಿಡಿ. ಗೊತ್ತಿಲ್ಲ ಅಂದರೆ ನಮ್ಮನ್ನು ಕೇಳಿಕೊಂಡು ನೀವು ಮಾಡಿ ವಿಡಿಯೋ, ಅದರ ವಿಷಯಗಳ ತಿಳ್ಕೊಳ್ಳಿ, ಬಾಯಿಗೆ ಬಂದದ್ದು ಹೇಳಬೇಡಿ ಅಂತ ನಾನು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮತ್ತೊಬ್ಬ ರೀಸೆಂಟ್ಲಿ ಹಾವು ಕಚ್ಚಿಸ್ಕೊಂಡು ಹಾಸ್ಪಿಟ್ಲಿಗೆ ಆ ಹಾವನ್ನ ತೊಗೊಂಬಂದ್ಬಿಟ್ಟಿದ್ರು. ಕರೆಕ್ಟ್ ರಸಲ್ ಸ್ವೈಪರ್ದು. ಹೌದು ಅದೊಂದು ಮೂಢನಂಬಿಕೆ ಇದೆ. ಇದು ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಅದು ಗೊತ್ತಾಗಬೇಕು. ನಿಮ್ಮ ಲಿಸ್ನರ್ಸ್ಗೆ ಯಾವುದೇ ಒಂದು ಹಾವು ಕಚ್ಚಿದ್ರೂ ದಯವಿಟ್ಟು ಹಾಸ್ಪಿಟ್ಲಿಗೆ ಫಸ್ಟ್ ಹೋಗ್ಬಿಡಿ. ಫಸ್ಟ್ ಏಡ್ ಮಾಡೋಕ್ಕೆ ಹೋಗ್ಬಿಡಿ. ಹಾವು ಹಿಡ್ಕೊಂಡು ಹಾವನ್ನು ಹೊಡೆದು ಅದನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಇರಬೇಡಿ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಈಗ ನಿಮಗೆ ಈ 4 ವಿಷದ ಹಾವು ಕಚ್ಚಿದಾಗ ಒಂದೇ ಮದ್ದು ಕೊಡ್ತಾರೆ. ಮೊದಲಿತ್ತು ಸುಮಾರು ವರ್ಷಗಳ ಹಿಂದೆ, ನಾಗರಾವು ಕಚ್ಚಿದ್ರೆ ನಾಗರಾವ್ಗೆ ಮದ್ದು, ಇವಾಗ ಕಟ್ಟಾವು ಕಚ್ಚಿದ್ರೆ ಕಟ್ಟಾವ್ಗೆ ಮದ್ದು, ಅಂದರೆ ಅದನ್ನು ಮೋನೋವಲೆಂಟ್ ಅಂತಾರೆ. ಈಗ ಪಾಲಿವಲೆಂಟ್ ಮಾಡಿಬಿಟ್ಟಿದ್ದಾರೆ. ನೀವು ಹೋಗಿದ್ದೆ ನಿಮ್ಮ ಬಾಡಿಯಲ್ಲಿ ವಿಷ ಇದೆ, ನಿಮ್ಮ ರಕ್ತದಲ್ಲಿ ವಿಷ ಇದೆ ಅಂದರೆ ಆ್ಯಂಟಿವೆನಮ್ ಶುರು ಮಾಡಿಬಿಡ್ತಾರೆ. ಸೊ ನೀವು ಅರ್ಧ ಗಂಟೆ 45 ನಿಮಿಷ ಹಾವನ್ನ ಹುಡ್ಕೋದು, ಸಾಯಿಸೋದು ವೇಸ್ಟ್ ಮಾಡಬೇಡಿ. ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ. ಜಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಡಿ. ಅದನ್ನೇ ನಾನು ಹೇಳಿದೆ. ಅವ್ರಿಗೆ ಭಯ, ಡಾಕ್ಟರ್ ಅದನ್ನು ಗುರುತಿಡಿಯೋದಿಲ್ಲ, ಯಾವ ರೀತಿ ಮದ್ದು ಕೊಡ್ತಾರೆ, ಬೇಕಾಗಿಲ್ಲ. ಡಾಕ್ಟ್ರು ನಿಮ್ಮಲ್ಲಿ ವಿಷ ಇದ್ದರೆ ಆ್ಯಂಟಿವೆನಮ್ ಕೊಡ್ತಾರೆ. ನೀವು ಅದನ್ನ ಹಿಡ್ಕೊಂಡು ಹೋಗಿದ್ದಾನೆ, ಒಂದು ವೇಳೆ ಫಸ್ಟ್ ಟೈಮ್ ಅದು ಕಚ್ಚಿದಾಗ ವಿಷನೇ ಬಿಟ್ಟಿರೋದಿಲ್ಲ, ಆದರೆ ನೀವು ಹಿಡಿಲಿಕ್ಕೆ ಹೋದಾಗ 2ನೇ ಸಲ ಚೆನ್ನಾಗಿ ಕಚ್ಚಿರುತ್ತೆ. ಸೊ ನೀವೇನು ಮಾಡಿದ್ದೀರಾ, ಯು ಹ್ಯಾವ್ ಇನ್ವೈಟೆಡ್ ಟ್ರಬಲ್. ಡೋಂಟ್ ಡೂ ದ್ಯಾಟ್. ಕರೆಕ್ಟ್. ಆ್ಯಂಡ್ ಧೈರ್ಯ ಮುಖ್ಯ, ಆದರೆ ಅತಿ ಧೈರ್ಯನೂ ಇರಬಾರ್ದು. ಇದು ಒಂದು ರೀತಿ ಮೂಢನಂಬಿಕೆ. ಏನಂತಾರೆ, ವಾಟ್ ಇಸ್ ದಟ್ ಕಾಲ್ಡ್, ಕ್ರೇಜಿ ಧೈರ್ಯ. ಆ ಥರ ಇದು ಧೈರ್ಯ ಅನ್ನೋದಿಲ್ಲ, ಇದು ಸ್ಟುಪಿಡಿಟಿ ಅಂತ. ನೋಡಿದ್ರೆ ಸರ್ ರೀಸೆಂಟ್ ಆಗಿ ಒಂದು ವಿಡಿಯೋ, ನಾಟ್ ಇವನ್ ನಾನು ಹೇಳ್ತಿರೋದು, ಅವ್ನ ಹಾವನ್ನ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದು ಅಲ್ಲ, ಉಡುಪಿ ಹತ್ರ ಅನ್ಸುತ್ತೆ. ಅವನದನ್ನ ರ್ಯಾಟ್ ಸ್ನೇಕ್ ಅನ್ಕೊಂಡು, ಐ ಥಿಂಕ್ ಅವ್ರಿಗೆ ಗೊತ್ತಿರೋರು ಯಾರೋ ವೈಫ್ ಸಂಬಡಿ ಇಸ್ ರೆಕಾರ್ಡಿಂಗ್ ದ ವಿಡಿಯೋ. ಕರೆಕ್ಟ್. ರಸಲ್ ಸ್ವೈಪರ್ ಒಬ್ಬರು ಒಂದು ಮಠದಲ್ಲಿ ಕಚ್ಚಿದ ಮೇಲೂ ಹಿ ಥಾಟ್ ಏನೂ ಆಗಲ್ಲ ಅಂತ, ಆಮೇಲೆ ಹಿ ಪಾಸ್ಡ್. ಐ ಥಿಂಕ್ ನಾನು ವ್ಯತ್ಯಾಸ ಹೇಳ್ತಾ ಇದ್ದೀನಲ್ಲ, ಯುರೋಪ್ ಅವ್ರಿಗೂ ಅಮೇರಿಕನ್ಸಲ್ಲಿ ತುಂಬ ರ್ಯಾಂಡಮ್ ಜನ ಮೀಟ್ ಮಾಡಿದ್ದೀನಿ ನಾನು. ಟ್ರೈನಲ್ಲಿ, ಫ್ಲೈಟಲ್ಲಿ, ಎಲ್ಲೋ ನಾನು ಹಾವು ಹುಡ್ಕೊಂಡು ಹೋದಾಗ ಯಾರೋ ಒಬ್ಬ ಆರ್ಮಿ ಆಫೀಸರ್ನ ಮೀಟ್ ಮಾಡಿದೆ. ಅವರು ರಾಮಾಯಣ ಬಗ್ಗೆ ಮಾತಾಡ್ತಾರೆ, ಮಹಾಭಾರತ ಬಗ್ಗೆ ಮಾತಾಡ್ತಾರೆ, ಹಿಂದಿ ಬಗ್ಗೆ ಮಾತಾಡ್ತಾರೆ, ಚಿಕನ್ ಕರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾವುಗಳ ಬಗ್ಗೆ ಅವರು ವಾಟ್ ಎವರ್ ದೇ ಡೂ, ಕೆಲವು ವಿಷಯಗಳು ಸೈಂಟಿಫಿಕಾಗಿ ತಿಳ್ಕೊಳ್ತಾರೆ. ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇಸ್ ಹೈ. ಎಲ್ಲನೂ ಗೊತ್ತಿದೆ ಅಂತ ಒಂದು ವಿಷಯ. ಯೂಟ್ಯೂಬ್ ನೋಡಿ ನಾನು ಹಾವು ಹಿಡಿದು ಬಿಡ್ತೀನಿ ಅಂತ ಅಂದ್ಕೊಳ್ತಾರೆ. ಈಗ ನಾನು ಕಿಂಗ್ ಕೋಬ್ರಾ ಹಿಡಿಯೋದು ನೀವು ನಂದು ವಿಡಿಯೋ ನೋಡಿದ್ರೆ ಈಸಿ ಅನಿಸುತ್ತೆ. ಆದರೆ ನಾನು ಚಿಕ್ಕವಾಗಿಂದ ಅದು ಹಿಡಿದು ಕಚ್ಚಿಸ್ಕೊಂಡು ಅದು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಅಷ್ಟು ಸುಲಭವಾಗಿ ನಾವು ಹಿಡಿತಾ ಇದ್ವಿ. ನೀವು ಓವರ್ನೈಟ್ ಆಗ್ಲಿಕ್ಕೆ ಆಗೋದಿಲ್ಲ. ಬರೀ ಫಿಲಿಮ್ಸಲ್ಲಿ ಮಾತ್ರ ಒಂದು ಹಾಡಲ್ಲಿ ನೀವು ವ್ಯತ್ಯಾಸ ನೋಡ್ಬೋದು, ನಿಮ್ಮ ಲೈಫಲ್ಲಿ ಆಗಲ್ಲ. ಯಾರು ಒಲಿಂಪಿಕ್ಕು ಓವರ್ನೈಟ್ ತರೋದಿಲ್ಲ. 20 ವರ್ಷ 10 ವರ್ಷ ಆಗಲೇಬೇಕು.
ನಮ್ಮ ಹುಸೇನ್ ಬೋಲ್ಟ್ ಹೇಳ್ದಂಗೆ 10 ಸೆಕೆಂಡ್ ಓಡಲಿಕ್ಕೆ 10 ಸೆಕೆಂಡ್ ಗೇಮ್ಗೆ 10 ವರ್ಷ ಅವರು ಟ್ರೈನಿಂಗ್ ತಗೊಳ್ತಾರೆ ಅಲ್ವಾ. ಇಡೀ ವರ್ಷ ಅಂದರೆ 4 ವರ್ಷ ಮಾಡಿದ್ರೆ ಒಲಿಂಪಿಕ್ಸಲ್ಲೇ ಅವರು ಇದು ಮಾಡೋದು, ವಿನ್ ಮಾಡೋದು. ನಮ್ಮಲ್ಲಿ ಅದು ಯಾಕೆ ಆ ಥರ? ಸ್ನೇಕ್ಸ್ ಅಂದರೆ ನಾವು ಹಿಡಿದ್ಬಿಡ್ಬೋದು, ಎಲ್ಲನೂ ವಿಷನೇ ಇರೋದಿಲ್ಲ. ಇಟ್ಸ್ ಸ್ಟುಪಿಡಿಟಿ, ಸೂಸೈಡಲ್ ಅಂತೀನಿ ನಾನು ಇದನ್ನು. ಪಾಪ ಅವ್ರು ತೀರೋದು ಕರೆಕ್ಟ್, ರಸಲ್ಸ್ ವೈಪರ್ ಅದು ಮಂಡಲ ಹಾವು ಅಂತೀವಿ, ಮರಿ ಮುಟ್ಟಕ್ಕೆ ಹೋಗಬಾರ್ದು, ನಾವೇ ಮುಟ್ಟೋದಿಲ್ಲ ಅದನ್ನು. ನಾನು ಅಲ್ಲಿ ಬಿ 10 times more careful if I am handling a Russell's viper ಅಂದರೆ ಮಂಡಲ ಹಾವು. ಅದು ತುಂಬ ಅಗ್ರೆಸಿವ್. ಐ ಮೀನ್ ಅಗ್ರೆಸಿವ್ ಅಂತ ಹೇಳಲ್ಲ, ತುಂಬ ಡಿಫೆನ್ಸಿವ್. ಬಟ್ ಸ್ಟಿಲ್ ಕಿಂಗ್ ಕೋಬ್ರಾ ಇಸ್ ನಾಟ್ ದಟ್ ಅಗ್ರೆಸಿವ್. ಕರೆಕ್ಟ್, ಅದು ವೆರಿ ಕಾಮ್ ಸ್ನೇಕ್, ವೆರಿ ಪೊಲೈಟ್ ಅಂಡ್ ನೈಸ್ ಸ್ನೇಕ್. ಹೆಸರು ನಮಗೆ ಎರಡನ್ನೂ ಕಂಪೇರ್ ಮಾಡಿದಾಗ ಕಿಂಗ್ ಕೋಬ್ರಾ ದೊಡ್ಡದು, ಅದು ಜಾಸ್ತಿ ಅಗ್ರೆಸಿವ್ ಅಂತ ಅನ್ಕೊಂಡಿದ್ರೆ ಬಹುಶಃ ಇಟ್ ಇಸ್ ಆಕ್ಚುಲಿ ನಾಟ್ ಟ್ರೂ. ರಸಲ್ಸ್ ವೈಪರ್ ಆರ್ ದ ಮೋಸ್ಟ್ ಡೇಂಜರಸ್ ಸ್ನೇಕ್ಸ್ ಅಂತ ಹೇಳ್ಬೋದು. ಡೇಂಜರ್ ಪಾರ್ಟು ಮನುಷ್ಯರ ಒಂದು ವ್ಯೂ ಇಂದ ಹೇಳೋದು, ಹಾವುಗಳಿಗೆ ಡೇಂಜರ್ ಅಲ್ಲ ಪಾಪ, ಅದಕ್ಕಿರೋ ವಿಷಯ ಅದನ್ನು ತಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ಮತ್ತು ಅದರ ಆಹಾರ ಇಟ್ಕೊಳ್ಳೋಕ್ಕೆ, ನಿಮ್ಮನ್ನು ಕಚ್ಚಬೇಕು ಅಂತೇನಿಲ್ಲ. ಸೊ ನಾಗರಾವ್ ವೆರಿ ಗುಡ್ ಸ್ನೇಕ್. ತಮಿಳಲ್ಲಿ ನಾಗರಾವ್ಗೆ ನಲ್ಲ ಪಾಂಬು ಅಂತಾರೆ. ನಲ್ಲ ಪಾಂಬು ಅಂದರೆ ಒಳ್ಳೆ ಹಾವು, ಮತ್ತೆ ಹೆಸರೇ ಒಳ್ಳೆ ಹಾವು ಅಂತ ಇಟ್ಬಿಟ್ಟಿದ್ದಾರೆ. ಸೊ ನಮ್ಮಲ್ಲಿ ಅಷ್ಟೇ ಒಳ್ಳೆ ಅಂತ ಹೇಳ್ತಾರೆ. ಸೊ ದೇ ಆರ್ ಡೂಯಿಂಗ್ ದೇರ್ ಜಾಬ್. ನಾವು ಅದ್ರ ಬಗ್ಗೆ ತಿಳ್ಕೊಂಡು ಬುದ್ಧಿ ಇಲ್ದಿರ ಬಿಹೇವ್ ಮಾಡಬಾರ್ದು, ನನ್ನ ಒಂದು ರಿಕ್ವೆಸ್ಟ್. ಸರ್, ಇವಾಗ ಕಾಮನ್ ಮ್ಯಾನ್ಗೆ ಗೊತ್ತಿರೋದು ಒಂದು ಹಾವು ಕಚ್ಚಿತು ಅಂದರೆ ಜಸ್ಟ್ ಇನ್ ಕೇಸ್ ಏನು ಮಾಡಬೇಕು, ಇಲ್ಲಿ ಹಾವು ಕಚ್ಚಿತು ಅಂದರೆ ಇಲ್ಲಿ ಒಂದು ಬಟ್ಟೆನ ಕಟ್ಟಬೇಕು ಸೊ ದಟ್ ವಿಷ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಇಸ್ ದ ಕಾಮನ್ ನಾಲೆಜ್. ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್. ಆ್ಯಂಡ್ ವಾಶ್ ಮಾಡಬೇಕು, ಆ ಟಾಪ್ ಲೇಯರ್ ಅಂತಾರೆ, ಕೀಪ್ ಕಾಮ್, ಆರಾಮಾಗಿರಿ ಅಂತಾರೆ. ಇದನ್ನು ಹೊರತುಪಡಿಸಿ ಏನು ಮಾಡಬೇಕು ಒಂದು ಹಾವು ಕಚ್ಚಿದ ತಕ್ಷಣ ಇಮಿಡಿಯೇಟ್ ಆಗಿ? ಖಂಡಿತ ಅದೆಲ್ಲ ಮಾಡಲೇಬಾರ್ದು, ಆ ಟೈಮಲ್ಲಿ ಮಾಡಲೇಬಾರ್ದು. ಓಕೆ, ಅದಕ್ಕೆ ನನಗೆ ಈ ಕಂಪ್ಯಾರಿಸನ್ ಮಾಡ್ತೀನಲ್ಲ, ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದೇ ತುಂಬ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ನಾವು ಮೂನಲ್ಲಿ ಲ್ಯಾಂಡ್ ಆಗಿಬಿಟ್ಟಿದ್ದೀವಿ, ಸೈನ್ಸ್ ಅಲ್ಲವರೆಗೂ ಹೋಗಿದೆ, ಸೌತ್ ಪೋಲ್ಗೆ ಹೋಗಿದ್ದೀವಿ, ಮೊಬೈಲ್ ಯೂಸ್ ಮಾಡ್ತೀವಿ, ಕಾರ್ ತೊಗೊಳ್ತೀವಿ, TV ತೊಗೊಳ್ತೀವಿ, ಎಲ್ಲ ಮಾಡ್ತೀವಿ. ಈ ಥರ ವಿಷಯಗಳು ಬಂದಾಗ ಆ ಮೂಢನಂಬಿಕೆಗಳು ಹಂಗೆ ಇದ್ದಾವೆ. 200 ವರ್ಷ 300 ವರ್ಷ ಮುಂಚೆ ಏನು ಮಾಡ್ತಾ ಇದ್ವಿ ಅದನ್ನು ಮಾತ್ರ ಹಾಗೆ ಇಟ್ಕೊಳ್ತಾ ಇದ್ವಿ. ಸೊ ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಇಂಡಿಯಾ. ಆವಾಗ ಆ ಥರ ಮಾಡ್ತಿದ್ರು, ಯಾಕಂದರೆ ಅದಕ್ಕೆ ಮದ್ದಿರಲಿಲ್ಲ ಬ್ರಿಟಿಷ್ ಟೈಮಲ್ಲಿ. ಪ್ಲಸ್ ಬ್ರಿಟಿಷರ್ಸು, ನಾನು ರೆಕಾರ್ಡ್ಸಲ್ಲಿ ಓದಿದ್ದೀನಿ, ನಮ್ಮನ್ನು ಕೇರ್ಲೆಸ್ ಆಗಿ ನೋಡ್ತಿದ್ರು. ಹಾವು ಕಚ್ಚಿದ್ರೂ ಅವ್ರಿಗೆ ನಮಗೆ ಮದ್ದಿನ ಫೆಸಿಲಿಟೀಸ್ ಮಾಡಿರಲಿಲ್ಲ, ಹಾಸ್ಪಿಟಲ್ ಫೆಸಿಲಿಟೀಸ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಈ ಥರ ಎಲ್ಲ ಮಾಡಬೇಕಾಗಿತ್ತು. ಇವಾಗ ಮೂನಲ್ಲಿ ಲ್ಯಾಂಡ್ ಆಗಿಬಿಟ್ಟು ಹಾವು ಕಚ್ಚಿದ್ರೆ ಮದ್ದಿದೆ, ಎವ್ರಿ 15-20 ಕಿಲೋಮೀಟರ್ಸ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದ್ದಾವೆ. ಈಗಲೂ ನೀವು 200 ವರ್ಷಕ್ಕಿಂತ ಏನು ಮಾಡ್ತಾಯಿದ್ರೆ ಅದನ್ನೇ ಮಾಡ್ತಾಯಿದ್ರೆ. ನಮ್ಮ ಜನದ ಎಜುಕೇಟೆಡಾ ಅನ್ಎಜುಕೇಟೆಡಾ, ಲಿಟ್ರೇಟಾ ಇಲ್ಲಿಟ್ರೇಟಾ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಪ್ರಾಬ್ಲಮ್ ಏನು ಗೊತ್ತಾ ಸರ್, ಇದು ನಾನು ಹೇಳೋದು ಸ್ಕೂಲಿಂದ ಕಾಲೇಜಿಂದ ಇದು ಒಂದು ಬೇಸಿಕ್ ನಾಲೆಜ್ ನಮಗೆ ಕೊಡಬೇಕು ಅನ್ಸುತ್ತೆ. ಯಾಕಂದ್ರೆ ಸೇ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತ ನಗರದಲ್ಲಿ ಹಾವೇ ಇಲ್ಲ ಅಂದ್ರೆ ಎಜುಕೇಶನ್ ಅಲ್ಲಿ ಇದನ್ನ ನಮಗೆ ಹೇಳ್ಕೊಡ್ದಿರೋದ್ರಲ್ಲಿ ಒಂದು ಅರ್ಥ ಇದೆ ಅನ್ಕೊಳ್ಳೋಣ. ಬೆಂಗಳೂರಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಸಾಕಷ್ಟು ಏರಿಯಾಸ್ ಅಲ್ಲಿ ಇವತ್ತು ನಾವು ಹಾವು ನೋಡ್ತೀವಿ. ಬಟ್ ಆಸ್ ಯು ಸೆಡ್, ನಮ್ಗೆ ಅದ್ರ ಬಗ್ಗೆ ಯಾರು ಹೇಳ್ಕೊಡ್ದೇ ಇರೋದ್ರಿಂದ ನಾವೇನ್ ಕೇಳಿದೀವೋ ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಹೇಳ್ಕೊಡ್ಬೇಕು, ಅದನ್ನೇ ಹೇಳ್ತೀವಲ್ಲ ನಾವು. ನಮ್ಮೊಂದಿಗೆ ಏನು ಬೇಕೋ ಅದ್ರ ಬಿಟ್ಟು ಬೇರೆದೆಲ್ಲ ಕಲ್ತ್ಕೊಳ್ತೀವಿ. ಕ್ರಿಕೆಟ್ ಕೇಳಿ ನೋಡಿ ಮಕ್ಕಳಿಗೆ, ಸಚಿನ್ ತೆಂಡೂಲ್ಕರ್ ಎಷ್ಟು ರನ್ಸ್ ಮಾಡಿದ್ದಾರೆ, ವಿರಾಟ್ ಕೊಹ್ಲಿ ಎಷ್ಟು ಮಾಡಿದ್ದಾರೆ, ಅನಿಲ್ ಕುಂಬ್ಳೆ ಅವರು ಎಷ್ಟು ವಿಕೆಟ್ ಅದೆಲ್ಲ ನೆನಪಿರುತ್ತೆ. ಆದರೆ ಒಂದು 4 ಹಾವು ನಮ್ಮ ಅಕ್ಕಪಕ್ಕದಲ್ಲಿರೋರು ಜೀವನಕ್ಕೆ ಒಂದು ಜೀವಕ್ಕೆ ಅಪಾಯ ಆಗುವಂಥ ಒಂದು ವಿಷಯ ಇದ್ರೂ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಲ್ಲ. ಸೊ ನಮ್ಮ ಜೀವನಕ್ಕೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಸೊ ಫಸ್ಟ್ ಏಡ್ ನೀವು ಹೇಳಿದಾಗ ಅದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಹತ್ರದಲ್ಲಿರೋ ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ಹೋದರೆ ಒಳ್ಳೆಯದು. ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಮುಖ್ಯವಾಗಿ ಹಾಸ್ಪಿಟ್ಲಲ್ಲಿ ಆ್ಯಂಟಿವೆನಮ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅವ್ರಿಗೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ನೀವು ಹಾವುಗಳ ಜೊತೆ ಇದ್ದಾಗ ನನಗೆ ಹಾವು ಕಚ್ಚಿದ್ರೆ ನನಗೆ ಫೆಸಿಲಿಟೀಸ್ ಇರಬೇಕು, ವೆಂಟಿಲೇಟರ್ಸ್ ಇರಬೇಕು. ನಮ್ಗೆ ಕೇಳೋದಿಲ್ಲ. ನಮ್ಮಲ್ಲಿ ಕೇಳಿದ್ರ ಎಲ್ಲಾದರೂ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಕೊಡುವಂತ ಎಲ್ಲೂ ಕೇಳಿಲ್ಲ. ಕೇರಳದಲ್ಲಿ ಎಲ್ಲೋ ನಾನು ನೋಡಿದ್ದೆ, ವೈನ್ ಸ್ಟೋರ್ ಬೇಕು ಅಂತ ಸ್ಟ್ರೈಕ್ ಮಾಡ್ತಾರೆ, ನೋಡಿದ್ರಾ? ಈ ಥರದಕ್ಕೆ ಜಗಳ ಮಾಡ್ತೀವಿ ಹೊರತು ನಮಗೆ ಹೆಲ್ತ್ ಫೆಸಿಲಿಟೀಸ್ ಕೊಡಿ ಅಂತ ನಾವು ಯಾವಾಗಲೂ ಕೇಳೋದು. ಸೊ ನಮ್ಮದೇ ತಪ್ಪಾಗುತ್ತೆ. ಸೊ ಎವ್ರಿ 15-20 ಕಿಲೋಮೀಟರ್ಸ್ ದೇರ್ ಇಸ್ ಅ ಪ್ರೈಮರಿ ಹೆಲ್ತ್ ಸೆಂಟರ್. ಬಟ್ ಅಲ್ಲಿ ಆ್ಯಂಟಿವೆನಮ್ ಇದೆಯಾ, ಅಲ್ಲಿ ವೆಂಟಿಲೇಟರ್ಸ್ ಇದೆಯಾ, ನಾವು ಮಾಡೋದಿಲ್ಲ. ಸೊ ನಮ್ಮ ಲೈಫ್ಗೆ ಅಷ್ಟೇ ವ್ಯಾಲ್ಯೂ. ನಾನು ಆಸ್ಟ್ರೇಲಿಯಾದ ಬಗ್ಗೆ ಹೇಳಿದೆ. ಅಲ್ಲಿ ನಮಗಿಂತ 1:3 times ಮೋರ್ ವೆನಮಸ್ ಸ್ನೇಕ್ಸ್, ದೊಡ್ಡ ಲ್ಯಾಂಡ್ಸ್ಕೇಪ್, ಪಾಪ್ಯುಲೇಷನ್ ಕಡಿಮೆನೆ ಒಪ್ಕೊಳ್ತೀನಿ. 3 ಅಥವಾ 4 ಜನ ಸಾಯ್ತಾರೆ ಅಲ್ಲಿ ಹಾವು ಕಚ್ಚಿ. ನಮ್ಮಲ್ಲಿ 60,000 ಜನ ಸಾಯ್ತಾರೆ. ಆಫ್ರಿಕಾದಲ್ಲೂ ಇಲ್ಲ ಈ ಥರ ಒಂದು ಡೆತ್ ಕೇಸಸ್ಸು, ಸೌತ್ ಅಮೇರಿಕಾದಲ್ಲೂ ಇಲ್ಲ.
ನಾವು ಹೇಳ್ತೀವಿ ನಾವು ತುಂಬ ಡೆವಲಪ್ ಆಗಿಬಿಟ್ಟಿದ್ವಿ, ಅಮೆರಿಕಾದಲ್ಲಿದ್ದೀವಿ, ನಾವು ಮೂನಲ್ಲಿ ಲ್ಯಾಂಡ್ ಆಗಿದ್ದೀವಿ ಅಂತ. ಈ ಒಂದು ವಿಷಯದಲ್ಲಿ ವಿ ಆರ್ ದಿ ಕ್ಯಾಪಿಟಲ್ ಸಿಟಿ, ಕ್ಯಾಪಿಟಲ್ ಆಫ್ ಸ್ನೇಕ್ ಬೈ ಡೆತ್ಸ್ ಇನ್ ದ ವರ್ಲ್ಡ್. ಸೊ ಅದು ನನ್ನ ಅಂದ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ವಿ ಶುಡ್ ಡೂ ಸಮಥಿಂಗ್. ಕರೆಕ್ಟ್. ಆ್ಯಂಡ್ ಈ ವಿಂಟರ್ ಸೀಸನಲ್ಲಿ ಚಳಿಗೆ ಹಾವುಗಳು ಶೂಸ್ ಒಳಗೆ ಬರೋದೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಮಕ್ಕಳನ್ನ ಇದು ಎಫೆಕ್ಟ್ ಮಾಡಿಬಿಡಬಹುದಾ ಅಂತ ದೊಡ್ಡವ್ರಿಗೊಂದು ಭಯ ಇರುತ್ತೆ ಸರ್. ಸೊ ಅಂಥವ್ರಿಗೆ ಒಂದು ಮೆಸೇಜ್ ಅಂದರೆ, ಮಕ್ಕಳನ್ನ ಆಚೆ ಕಳಿಸ್ಬೇಕಾದ್ರೆ ಡು ಯು ಥಿಂಕ್ ಮೈ ತುಂಬ ಬಟ್ಟೆ ಹಾಕಿ, ಅಂದರೆ ಪ್ಯಾಂಟ್ ಫುಲ್ ಲೆಂತ್ ಹಾಕಿ ಶೂಸ್ ಹಾಕೋದ್ರಿಂದ ಕ್ಯಾನ್ ದಿಸ್ ಬಿ ಅವಾಯ್ಡೆಡ್? ಬಿಕಾಸ್ ಮಕ್ಕಳೆಲ್ಲೆಲ್ಲೋ ಓಡಾಡ್ತಾರೆ. ಖಂಡಿತ ಖಂಡಿತ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಇದ್ದಾವೆ ನಮ್ಮಲ್ಲಿ. ಮತ್ತು ಈ ಸ್ನೇಕ್ ಬೈಟ್ಸ್ ತುಂಬ ಆಗ್ತಾ ಇರೋದು ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಜಾಸ್ತಿ ಯಾಕೆ ಆಗ್ತದೆ ಅಂದರೆ, ನಮ್ಮಲ್ಲಿ ಇನ್ನೂ ಟಾಯ್ಲೆಟ್ಸ್ ಬಾತ್ರೂಮ್ಸ್ ಮಾಡಿಲ್ಲ. ಇಫ್ ಯು ನೋ ಲಾಟ್ ಆಫ್ ಹಳ್ಳಿ ಜನ ಎಲ್ಲನೂ ಈಗಲೂ ಬೈಲಲ್ಲಿ ಹೋಗಿ ಅವರು ಟಾಯ್ಲೆಟ್ಗೆ ಹೋಗ್ತಾರೆ. ಚಿಕ್ಕ ವಿಷಯ, 20,000 30,000 ಹಾಕಿದ್ರೆ ಒಂದು ಬಾತ್ರೂಮ್ ಟಾಯ್ಲೆಟ್ ಕಟ್ಕೊಂಡು ಒಳ್ಳೆ ಲೈಟ್ ಹಾಕ್ಕೊಂಡು ಮಾಡ್ಕೋಬೋದು. ಮಾಡಲ್ಲ. ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಬೇಕು. ರಾತ್ರಿಯಲ್ಲಿ ಹೋಗ್ತಾರೆ, ಒಳ್ಳೆ ಟಾರ್ಚ್ ಇಟ್ಕೊಂಡು ಹೋಗೋದಿಲ್ಲ, ಬೈಲಲ್ಲಿ ಕುತ್ಕೊಳ್ತಾರೆ. ನಾಗರಾವ್ ಆ ಟೈಮಲ್ಲಿ ಇರೋದಿಲ್ಲ, ಆದರೆ ಕಟ್ ಹಾವು ಆ್ಯಕ್ಟಿವ್ ಇರ್ತವೆ, ಮಂಡಲ ಹಾವು ಆ್ಯಕ್ಟಿವ್ ಇರ್ತವೆ, ಉರಿ ಮಂಡಲ ಆ್ಯಕ್ಟಿವ್ ಇರ್ತವೆ. ಈ ಥರ ಕಚ್ಚಿಸ್ಕೊಂಡು ಸಾಯೋರು ತುಂಬ ಜನ ಇದ್ದಾರೆ ಬಾತ್ರೂಮ್ಗೆ ಹೋಗಿ. ಸೊ 20,000 30,000ಕ್ಕೆ ಒಂದು ಪ್ರಾಣನೇ ಹೋಗುತ್ತೆ. ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು. ಸೊ ಮಕ್ಕಳದು ಏನು ಪ್ರಾಬ್ಲಮ್ ಇಲ್ಲ, ಇನ್ಸ್ಟಿಂಕ್ಟಿವ್ಲಿ ದೇ ನೋ ದ ಸ್ನೇಕ್ಸ್. ಶೂಸು, ಮನೆ ಮತ್ತು ನಮ್ಮ ಸುತ್ತಮುತ್ತಲು ಕ್ಲೀನಾಗಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ, ಆಯುಧ ಪೂಜೆಗೆ ಒಂದು ಸಲ ಕ್ಲಿಯರ್ ಮಾಡ್ತೀವಿ, ವರ್ಷಕ್ಕೊಂದು ಸಲ. ಬೇಡದಿರೋದೆಲ್ಲ ಮನೆಗಳಲ್ಲಿ ಹಾಕಿರ್ತೀವಿ. ಹಳ್ಳಿ ಮನೆಗಳೆಲ್ಲ ಹೋಗಿ ನೋಡಿ, ಕೆಲವು ನಮ್ಮ ಮಲೆನಾಡಲ್ಲೆಲ್ಲ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿರುತ್ತೆ. ಬಯಲು ಸೀಮಲ್ಲಿ ಅಲ್ಲೇ ಭತ್ತದ ರಾಶಿ ಇರುತ್ತೆ, ರಾಗಿ ಬೆಳೆದಿರ್ತೀವಿ, ಮನೇಲಿ ಹಾಕಿರ್ತೀವಿ. ರಾಗಿ ಭತ್ತ ಎಲ್ಲ ತಿನ್ನಲಿಕ್ಕೆ ಇಲಿ ಬರ್ತವೆ, ಇಲಿ ತಿನ್ನಲಿಕ್ಕೆ ಹಾವು ಬರುತ್ತೆ. ಸೊ ನಾವಾಗಿ ಇನ್ವೈಟ್ ಮಾಡ್ಕೊಳ್ತೀವಿ. ಸೊ ನಮ್ಮದೇ ತಪ್ಪು, ಹಾವುಗಳದ್ದು ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ. ಸೊ ನಿಮ್ಮ ವಾತಾವರಣ, ನಿಮ್ಮ ಸರೌಂಡಿಂಗ್ ಕ್ಲೀನಾಗಿ ಇಟ್ಕೊಂಡ್ರೆ ಹಾವುಗಳು ಬರೋದಿಲ್ಲ. ಡೆಫಿನೆಟ್ಲಿ ಶೂಸು, ಒಂದು ಟಾರ್ಚ್, ಈ 2 ವಿಷಯ ಇದ್ರೆ ಸಾಕು. ಮತ್ತು ಈ ಗದ್ದೆಗಳನ್ನ ರಾತ್ರಿಯಲ್ಲಿ ಕಾಡಂದಿ ಆಗಲಿ ಏನಾದರೂ ಡ್ಯಾಮೇಜ್ ಆಗ್ತವೆ ಅಂದ್ಬಿಟ್ಟು ಅದನ್ನು ಕಾಪಾಡಲಿಕ್ಕೆ ಜನ ಹೋಗ್ತಾರೆ. ಬೈಲಲ್ಲಿ ಕೆಳಗಡೆ ಭೂಮಿ ಮೇಲೆ ಮಲಗ್ತಾರೆ, ಅದು ತಪ್ಪು. ಹಾವುಗಳು ಓಡಾಡೋ ಜೊತೆಲಿ ಮಲಗೋದು ನಿಮ್ಮ ತಪ್ಪಲ್ವಾ? ಒಂದು ಮಂಚ ಹಾಕ್ಕೊಳ್ಳಿ, ಇಲ್ಲ ಒಂದು ರೂಮ್ ಕಟ್ಕೊಳ್ಳಿ. ಆ ಇಲ್ಲ ಒಂದು ಹಂಗೂ ನಿಮ್ಗೆ ಬೇಡ ಹಾಗೆ ಮಲಗ್ತೀನಿ ಅಂದ್ರೂ ಒಂದು ಮಸ್ಕಿಟೋ ನೆಟ್ ಗೊತ್ತಲ್ಲ, ಅದನ್ನು ಹಾಕ್ಕೊಂಡು ಮಲಗಿಬಿಟ್ರೆ ಹಾವು ಒಳಗಡೆ ಬರಲ್ಲ. ನಿಮಗೆ ಒಂದು ಪರದೆ ಥರ ಇರುತ್ತೆ, ಗಾಳಿನೂ ಬರುತ್ತೆ, ಪ್ರೊಟೆಕ್ಷನ್ ಇರುತ್ತೆ, ಆರಾಮಾಗಿ ಅನ್ಬೋದು. ಹಾಗೇ ಮಲಗೋದು, ದಾರಿಯಲ್ಲಿ ಹೋಗೋದು, ಹಾವು ಕಚ್ಬಿಟ್ಟು ಹೋಗಿರುತ್ತೆ. ಕಟ್ಟಾವು ಕಚ್ಚಿದ್ರೆ ಬೆಳಗ್ಗೆವರೆಗೂ ನಿಮ್ಗೆ ಗೊತ್ತಾಗೋದೇ ಇಲ್ಲ, ಸೈಲೆಂಟಾಗಿ ಸೋತೋಗ್ತೀವಿ. ಕಟ್ಟಾವು ಈಸ್ ನೋನ್ ಎಸ್ ಸೈಲೆಂಟ್ ಕಿಲ್ಲರ್, ನಿಮಗೆ ನೋವೇ ಬರೋದಿಲ್ಲ. ಸೊ ಈ ರೀತಿ ತುಂಬ ಕೇಸಸ್ ಆಗ್ತವೆ. ಸೊ ಇದಕ್ಕೆ ರಿಲೇಟೆಡ್ ಒಂದು ವಿಡಿಯೋ ಮೊನ್ನೆ ಪಾಪಪ್ ಆಯಿತು ಸರ್. ಅವ್ರ ಹೆಂಡತಿ ಹೇಳ್ತಾ ಇದ್ದಾಳೆ ಗಂಡನ ಬಗ್ಗೆ, ದಟ್ ಮಲಗಿರುವಾಗ ಯಾವಾಗಲೂ ಕಚ್ಬಿಟ್ಟಿದೆ ಹಾವು, ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಹೀಸ್ ಪಾಸ್ಟ್ ಅವೇ ಅಂತ. ಸೊ ಯೂಶಲಿ ಯಾವುದೇ ವಿಡಿಯೋ ನೋಡಿದಾಗಲೂ ನಾನು ಐ ಓಪನ್ ದ ಕಮೆಂಟ್ ಸೆಕ್ಷನ್, ನೀವು ಹೇಳ್ದ ಹಾಗೆ ತಿಳಿದವರೇ ಎಲ್ಲರೂ ಅಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಅನ್ನೋದಕ್ಕೆ. ಇವಾಗ ನೀವು ಹೇಳೋವರೆಗೂ ನಮಗೆ ಗೊತ್ತಿರಲಿಲ್ಲ ದಟ್ ಒಂದು ಪ್ರಭೇದದ ಹಾವು ಕಚ್ಚಿದ್ರೆ ಅದು ಗೊತ್ತೇ ಆಗಲ್ಲ ಅಂತ ಏನು ಹೇಳಿದ್ರಿ. ಅಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಸೊ ಅದೇಂಗೆ ಹಾವು ಕಚ್ಚಿದ್ರೆ ಗೊತ್ತಾಗಲ್ವಾ, ಆ ಪೇನ್ಗೆ ಎಚ್ಚರ ಆಗಲ್ವಾ, ಮೋಸ್ಟ್ಲಿ ಇಲ್ಲೇನೋ ಸಮಥಿಂಗ್ ಇಸ್ ಫಿಶಿ ಅಂತ. ಆಬ್ವಿಯಸ್ಲಿ ನೋಡಿದವ್ರಿಗೆ ಫಸ್ಟ್ ಗ್ಲಾನ್ಸ್ ಅಲ್ಲಿ ಅದೇ ಅನ್ಸೋದು, ಬಟ್ ದಿಸ್ ಕ್ಯಾನ್ ಆಲ್ಸೋ ಬಿ ಪಾಸಿಬಲ್ ಅಂತ. ಇದಕ್ಕೆ ಕಟ್ ಹಾವು ಅಂತೀವಿ, ಕಾಮನ್ ಕ್ರೇಟು. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಸೈಲೆಂಟ್ ಕಿಲ್ಲರ್. ಯಾಕಂದರೆ ಅದು ರಾತ್ರಿಯಲ್ಲಿ ಓಡಾಡೋದು ಜಾಸ್ತಿ. ಅದು ತಪ್ಪಂತ ಹೇಳಲಿಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ನೀವು ನೋಡಿದ್ರೆ ಕೆಲವರು ನಾನು ಹೇಳ್ದಂಗೆ ಗದ್ದೆಯಲ್ಲಿ ಮಲಗಿರ್ತಾರೆ, ಕೆಲವರು ಬಯಲು ಸೀಮೆಯಲ್ಲೆಲ್ಲ ತುಂಬ ಬೇಸಿಗೆಯಲ್ಲಿ ತುಂಬ ಬಿಸಿ ಇರೋದ್ರಿಂದ ಎಲ್ಲ ನೆಲದ ಮೇಲೆ ಮಲಗಿರ್ತಾರೆ, ಬೆಡ್ ಮೇಲೆ ಮಲಗಲಿಕ್ಕಾಗಲ್ಲ. ಗಾಳಿ ಬರಲಿ ಅಂತ ಕಿಟಕಿ ಮತ್ತು ಬಾಗಿಲು ಓಪನ್ ಮಾಡಿಟ್ಟಿರ್ತಾರೆ. ಆ ಗಾಳಿ ಬರಲಿ ಅಂತ ಓಪನ್ ಮಾಡಿರೋದ್ರಲ್ಲಿ ಹಾವುಗಳು ಹೊರಗಡೆ ಬರೋ ಚಾನ್ಸಸ್ ಬರ್ತವೆ. ಬಂದಾಗ ನೀವು ಅದು ಪಕ್ಕದಲ್ಲಿ ಮಲಗಿದ್ದಾಗ ಹಾಗೇ ಹೋಗ್ತಾ ಇರ್ತದೆ. ಬೈ ಚಾನ್ಸ್ ನೀವೇನಾದರೂ ನಿಮ್ಮ ಕೈ ಹಾಕಿ ಮುಟ್ಟಿದ್ರೆ ಕಚ್ಚಿಬಿಡುತ್ತೆ. ಅದರ ಹೆದರಿಕೆಯಲ್ಲೇ ಕಚ್ಚುತ್ತೆ ರಾತ್ರಿಯಲ್ಲಿ. ಇಲ್ಲ ನಮಗೆ ನಮ್ಮ ಬೆರಳೆ ಒಂದು ಇಲಿ ಥರ ಕಾಣಿಸ್ಬೋದು, ಕಚ್ಚಿಬಿಟ್ಟಿರ್ತದೆ. ಅದು ಏನಂದರೆ ಆ ವಿಷಯದಲ್ಲಿ ಒಂದು ಒಳ್ಳೆಯದು ಕೆಟ್ಟದು. ಒಳ್ಳೇದೇನೆಂದರೆ ನೋವೇ ಇಲ್ಲ, ನೋವಾಗೋದೇ ಇಲ್ಲ. ಅದು ಬಾಡಿಯಲ್ಲೆಲ್ಲ ಸ್ಪ್ರೆಡ್ ಆಗಿ ಹಾರ್ಟ್ಗೆ ಹೋಗಿ, ಬ್ರೈನ್ಗೆ ಹೋಗಿ, ಲಿವರು, ಲಂಗ್ಸ್ಗೆ ಹೋಗೋವರೆಗೂ ನಿಮಗೇನು ಗೊತ್ತಾಗೋದಿಲ್ಲ. ಒಂದು 45 ನಿಮಿಷ ಆಗುತ್ತೆ, ಅಲ್ಲಿವರೆಗೂ ಮಲಗೇ ಇರ್ತೀರ ನೀವು. ಅದಾದಮೇಲೆ ಆ ವಿಷಯದ ಎಫೆಕ್ಟ್ ಕಾಣಿಸುತ್ತೆ, ಇಟ್ ವಿಲ್ ಬಿ ಟೂ ಲೇಟ್. ಇದಕ್ಕೆ ನ್ಯೂರೋ ಟಾಕ್ಸಿಕ್ ಅಂದರೆ ನಿಮ್ಮ ನರ್ವಸ್ ಸಿಸ್ಟಮ್ನ ಕಟ್ ಮಾಡುತ್ತೆ, ಕಮ್ಯುನಿಕೇಷನ್ ಕಟ್ ಮಾಡುತ್ತೆ. ಅಂದರೆ ಬ್ರೈನ್ಗೂ ಕೈಗೂ ಕಾಲಿಗೂ ಕಮ್ಯುನಿಕೇಷನ್ ಕಟ್ ಆಗಿಬಿಡುತ್ತೆ. ಈಗ ನಾನು ಮಾತಾಡ್ತಾ ಇರೋದನ್ನು ಬ್ರೈನ್ ನನಗೆ ಕಮ್ಯುನಿಕೇಟ್ ಮಾಡ್ತಿದ್ದೆ, ಕೈ ಹಿಂಗೆ ಮಾಡಿ ಹಿಂಗೆ ಎಲ್ಲ, ರೈಟ್? ಬ್ರೈನ್ ಈಸ್ ಟೆಲ್ಲಿಂಗ್ ಮೈ ಆರ್ಮ್ ಟು ಡೂ ದೀಸ್ ಥಿಂಗ್ಸ್.
ಪಕ್ಕದಲ್ಲಿ ಒಬ್ರು ಮಲಗಿದ್ದಾರೆ, ಅವ್ರನ್ನ ಎಬ್ಬರಿಸಿ ನನಗೇನೋ ಆಗ್ತಾ ಇದೆ ಅಂತ ಹೇಳಿದಾಗ ಕೈ ಬರಲ್ಲ. ಏನೋ ಸಿಸ್ಟಮ್ ಕಮ್ಯುನಿಕೇಷನ್ ಕಟ್ ಆಗಿದೆ. ದಟ್ ಈಸ್ ದ ಎಫೆಕ್ಟ್ ಆಫ್ ದಟ್ ವೆನಮ್. ಯಾಕೆಂದರೆ ಒಂದು ಪ್ರಾಣಿಗೆ ಕಚ್ಚಿದಾಗ ನರ್ವಸ್ ಸಿಸ್ಟಮ್ ಎಲ್ಲ ಕಟ್ಟಾಗಿ ಆ ಪ್ರಾಣಿ ಮುಂದೆ ನಡೀದಿರ ಆಗಬೇಕು, ಅಲ್ಲೇ ಬಿದ್ದೋಗ್ಬೇಕು, ಆವಾಗಲೇ ಇದನ್ನು ತಿನ್ನಲಿಕ್ಕೆ ಆಗೋದು. ಸೊ ವೆನಮ್ ಇಸ್ ಡಿಸೈನ್ ಟು ಕಿಲ್ ಅ ಪ್ರೇ. ಮನುಷ್ಯನಿಗೆಲ್ಲ ಅದು ದುರದೃಷ್ಟ ಏನಂದರೆ ಮನುಷ್ಯನಿಗೂ ಅದೇ ಥರ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬಾಯಿ ಬರೋದಿಲ್ಲ, ನಾಲಿಗೆ ಮಾಡೋದಿಲ್ಲ, ಪಕ್ಕದಲ್ಲಿರೋರನ್ನ ಎಬ್ಬರಿಸೋಕ್ಕೋಗೋದಿಲ್ಲ. ನಾನು ಈ ಥರ ತುಂಬ ಸ್ಟೋರೀಸ್ ಕೇಳಿದ್ದೀನಿ. ತಂದೆ ಮಗ ಇಬ್ಬರು ಗದ್ದೆಗೆ ಹೋಗಿದ್ದಾರೆ, ಗದ್ದೆಯಲ್ಲಿ ಮಲಗಿದ್ದಾರೆ. ಅವರ ಒಂದು ಕ್ರಾಪ್ನ ಕಾಪಾಡ್ಕೊಳ್ಳೋಕ್ಕೆ ಬೆಳಗ್ಗೆ ತಂದೆ ಎದ್ದಿಲ್ಲ, ಮಗ ಎಬ್ಬರಿಸ್ತಾನೆ ಇಲ್ಲ. ಅಂದರೆ ಪಕ್ಕದಲ್ಲಿರೋ ಮಗನೂ ಅವ್ರು ಎಬ್ಬರಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಪೋಸ್ಟ್ ಮಾಡೋದು ನೋಡಿದಾಗ ಅಲ್ಲಿ ವಿಷ ಇರುತ್ತೆ, ಎನ್ವೆನಮೇಷನ್ ಇರುತ್ತೆ. ಸೊ ಇದಕ್ಕೆ ದಿಸ್ ಇಸ್ ಅ ಹೈ ಪ್ರಾಬ್ಲಮ್ ಇನ್ ಇಂಡಿಯಾ ಆ್ಯಂಡ್ ಇನ್ ಸೌತ್ ಈಸ್ಟ್ ಏಷ್ಯಾ. ನಮ್ಮ ಅಡ್ವೈಸ್ ಮಸ್ಕಿಟೋ ನೆಟ್ ಇಲ್ಲ ಮಂಚ, ಸಿಂಪಲಾಗಿ ಒಂದು ಮಂಚ ಹಾಕ್ಕೊಂಡು ಮೇಲೆ ಮಲಗಿ, ನೆಲದ ಮೇಲೆ ಮಲಗಕ್ಕೆ ಹೋಗಬೇಡಿ ಅಷ್ಟೇ. ಸೊ ಬಾಟಮ್ ಲೈನ್ ಇಸ್, ನಾವು ಅದ್ರ ತಂಟೆಗೆ ಹೋಗದೇ ಇದ್ರೆ ಅದು ನಮ್ಮನ್ನ ಬಂದು ಕಚ್ಚೋ ಪ್ರಮೇಯನೇ ಇರೋದಿಲ್ಲ ಅಂತ. ಕರೆಕ್ಟ್. ಅದ್ರ ಹಾದಿಲ್ ನಾವು ಇಲ್ಲದೆ ಇದ್ರೆ ನಾವು ಬೇರೆ ಜವಾಬ್ದಾರಿಯಿಂದ ಇದ್ದೀವಿ ಅಂತ ನಾವು ಹೇಳೋದು. ಸರ್, ಇವಾಗ 500ಕ್ಕೂ ಹೆಚ್ಚು ಕಿಂಗ್ ಕೋಬ್ರಾಸ್ನ ಏನು ರೆಸ್ಕ್ಯೂ ಮಾಡಿದ್ದೀರಾ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಹ್ಯಾವ್ ಯು ಮೆಟ್ ದ ಸೇಮ್ ಕೋಬ್ರಾ ಟ್ವೈಸ್? ಮಾಡಿದ್ವಿ. ಆ ಥರ ಕೆಲವು ಟೈಮಲ್ಲಿ ಆಗುತ್ತೆ. ನಾವು ಎಲ್ಲದಕ್ಕೂ ಅದು ಫೋಟೋಸ್ ಎಲ್ಲ ತಗೊಳ್ತೀವಿ, ಅದ್ರ ಮಾರ್ಕ್ ಇರ್ತವೆ, ಬಟ್ ತುಂಬ ಕಡಿಮೆ ಆ ಥರ, ವೆರಿ ವೆರಿ ಲೆಸ್ ಫ್ರೀಕ್ವೆನ್ಸಿ ಆ ಥರ. ಯಾವ ಒಂದು ರೆಸ್ಕ್ಯೂ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು? ತುಂಬ ಪ್ರತಿಯೊಂದು ಹಿಡಿಯೋದು ಕಷ್ಟನೇ. 500 ಸಲ ಹಿಡಿದಿದ್ವಿ ಅಂದರೆ 500 ಸಲ ನಾನು ಸಾಯುವಂಥ ಪರಿಸ್ಥಿತಿನೇ. ಯಾಕಂದರೆ ಇದಕ್ಕೆ ಆ್ಯಂಟಿವೆನಮ್ ಇಲ್ಲ. ಎವ್ರಿ ಟೈಮ್ ಯು ಆರ್ ರೆಸ್ಕ್ಯೂಯಿಂಗ್ ಅ ಸ್ನೇಕ್, ಯು ಆರ್ ಪುಟ್ಟಿಂಗ್ ಯುವರ್ ಸೆಲ್ಫ್ ಇನ್ ದಟ್ ಸಿಚುವೇಶನ್. ಸೊ 500 ಟೈಮ್ಸ್ ನಾನು ಬದುಕಿದ್ದೀನಿ ಅಂತ ಹೇಳ್ಬೋದು. ಅದೊಂದು. ಸೊ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಸುಮಾರಿದ್ದಾವೆ. ಒಂದು ಬಾವಿಯಲ್ಲಿ, ಹಾವು ಬಾವಿಯಲ್ಲಿತ್ತು, ಅಲ್ಲಿ ಹಿಡಿದು ಅದನ್ನು ಹಿಡಿಬೇಕಾಗಿತ್ತು. ಸೊ ದಟ್ ವಾಸ್ ವೆರಿ ಎಕ್ಸೈಟಿಂಗ್. ಯಾಕಂದರೆ ಬಾವಿ ಇರೋದು ಒಂದು 15 ಅಡಿ ದೊಡ್ಡ ಬಾವಿಗಳಲ್ಲಿ, ಹಾವಿರೋದು 12 ಅಡಿ. ನಿಮಗೆ ಅಲ್ಲಿ ಆ ಹಾವೇನಾದರೂ ನೇರ ಮಲಗಿದ್ರೆ ನಿಮಗೆ ಜಾಗ ಇರೋದು 3 ಅಡಿ. ಅದೇ ಜಮೀನಲ್ಲಾದರೆ ನೀವು 4 ಅಡಿ ಸ್ಟೆಪ್ಸ್ ಹಿಂದೆ ಹೋಗ್ಬೋದು, ಇಲ್ಲಿ ಹಿಂದೆ ಹೋಗ್ಲಿಕ್ಕಾಗಲ್ಲ. ಅವಾಗ ತುಂಬಾ 20 ವರ್ಷಕ್ಕಿಂತ ಹಿಂದೆ ಒಂದು ಕಾಲು ಆ ಬಾವಿದು ಕಲ್ಲಿರ್ತದೆ ನೋಡಿ, ಕಲ್ಲು ಮೇಲೆ ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದೀನಿ, ಇನ್ನೊಂದು ಕಾಲು ನಮ್ಮ ಒಂದು ಏನಿ ಥರ ಇರ್ತದೆ ಬಿದ್ರದು, ಅದರ ಮೇಲೆ ಹಿಡ್ಕೊಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದು ಕಚ್ಚಲಿಕ್ಕೆ ಬರ್ತಾ ಇದೆ, ಓಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಬಿದ್ದರೆ ನೀರಲ್ಲಿ ಬೀಳ್ತೀರ. ಅದು 15 ಅಡಿಯಲ್ಲಿ ತುಂಬ ಕಷ್ಟ. ಹಾವೇ 12 ಅಡಿ ಇತ್ತು. ಸೊ ಆ ಥರ ಒಂದು ಸಿಚುವೇಶನ್ ಎಲ್ಲ ಮಾಡಿದ್ದೀನಿ. ಒಂದೊಂದ್ಸಲ ಹೀಗೆ ತಲೆ ಮೇಲೆ ನಿಂತ್ಕೊಂಡಿರ್ತದೆ, ಕಚ್ಚಲಿಕ್ಕೆ ಬರ್ತವೆ. ಬಿಕಾಸ್ ಅವು ದೇ ಕ್ಯಾನ್ ಸ್ವಿಮ್, ದೇ ಆರ್ ವೆರಿ ಗುಡ್ ಸ್ವಿಮ್ಮರ್ಸ್. ಮತ್ತು ಹಂಗೆ ಬ್ಯಾಲೆನ್ಸ್ ಮಾಡ್ತವೆ, ದೇ ವಿಲ್ ಬಿ ಫ್ಲೋಟಿಂಗ್. ಅವು ನೆಲದ ಮೇಲೆ ಹೆಂಗಿದಾವೆ ಅದು ಹೆಂಗಿದೆ. ನಾವು 2 ಕಾಲು ಬೇಕು ಸ್ವಿಮ್ ಮಾಡೋಕ್ಕೆ, ಒಂದು ಕೈಯಲ್ಲಿ ಹುಕ್ಕು, ಸ್ವಿಮ್ಮಿಂಗ್ ಮಾಡ್ಕೊಂಡು ಹಿಡಿಲಿಕ್ಕೆ ತುಂಬ ಕಷ್ಟ. ಆ ಥರ ಒಂದು ಪರಿಸ್ಥಿತಿ ಎಲ್ಲ ನಾನು ಫೇಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಇದರಲ್ಲಿ ಆ ಹಾವಿನ ಬಿಹೇವಿಯರ್ ನಾನು ಹೇಳ್ತೀನಿ. ಒಂದು ಜಾಗದಲ್ಲಿ 2 ಕಾಳಿಂಗ ಸರ್ಪಗಳು ಜಗಳ ಮಾಡ್ತಿತ್ತು, ಹೆಣ್ಣಿದ್ದು. ನಾನು 3 ಜನನ ಇಟ್ಟಿದ್ದೆ. ನಮ್ಮ ಮನೆಯವರು ಆ ಕಡೆ ಇದ್ದರು, ಮಧ್ಯ ನೀರು ಹೋಗಲಿಕ್ಕೆ ಒಂದು ದಾರಿ, ಒಂದು ಹಳ್ಳ. ಮನೆಯವರು ಫೀಮೇಲ್ ನೋಡ್ತಾಯಿದ್ರು, 2 ಗಂಡು 2 ಕಡೆ ಹೋಗಿದ್ದು. ಅಲ್ಲಿಗೆ 2 ಜನನ ಇಟ್ಟಿದ್ದೆ ನಾನು, ಸ್ಟೂಡೆಂಟ್ಸ್ ನೋಡ್ಕೊಳ್ತಾರೆ. ಸಡನ್ನಾಗಿ ಫಾರಿನರ್ಸ್ ಒಂದು 3 ಜನ ಇದ್ದರು, ಸ್ವೀಡನಿಂದ ನನ್ನ ಸ್ನೇಹಿತರು ಬಂದಿದ್ದರು. ಅವರು ಗೌರಿ ಇನ್ನೊಂದು ಕಾಳಿಂಗ ಅಂದರು. ನಾನು ಅಲ್ಲಿ ಓಡಿದೆ. ಕಾಳಿಂಗ ಹೆಂಗೆ ಬರುತ್ತೆ, ಆಲ್ರೆಡಿ 2 ಗಂಡಿದ್ದಾವೆ, ಹೆಣ್ಣು ಇಲ್ಲಿದೆ, 3 ಜನದಲ್ಲಿ 3 ಜಾಗದಲ್ಲಿ 3 ಜನ ಇದ್ದಾರೆ, ಇನ್ನು 4ನೇದು ಹೆಂಗೆ ಬಂತು ಅಂತ ನಾನು ಐ ಜಸ್ಟ್ ಸೆಡ್ ನೋ ಮೇ ಬಿ ಯು ಸಾ ಸಮ್ ಅದರ್ ಸ್ನೇಕ್ ಗೋ ಅಂತ. ನಾನು ವಾಪಸ್ ಬಂದೆ. ಇಲ್ಲೊಂದು ಮರ ಇದೆ, ಮರದ ಮೇಲೆ ನಾನು ಕೈ ಹಿಂಗೆ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಶರ್ಮಿಳಾ ಅವ್ರಿಗೆ, ಇನ್ನೊಂದು ಹಾವು ನೋಡಿದ್ರಂತೆ, ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಎ ಕಿಂಗ್ ಕೋಬ್ರಾ, ಮೇ ಬಿ ಅವ್ರೇನೋ ರ್ಯಾಟ್ ಸ್ನೇಕ್ ಏನೋ ನೋಡಿರ್ತಾರೆ, ಭಯಪಟ್ಟಿರ್ತಾರೆ, ಐ ಡೋಂಟ್ ಥಿಂಕ್ ಸೊ ಅನ್ನೋವಾಗ ಹಿಂಗೆ ಕೈ ಇಟ್ಕೊಂಡಿದ್ದೀನಿ ಮರದ ಹತ್ರ. ಆಮೇಲೆ ಅವ್ರು 3 ಜನ ಮತ್ತೆ ಒಂದು 15 ನಿಮಿಷ ಆದಮೇಲೆ ಬಂದರು. ಬಂದಾಗ ಅಲ್ಲಿ ಇಷ್ಟು ಆ ಚೇರ್ ಹತ್ರ ನಿಂತ್ಕೊಂಡು, ಗೌರಿ ವಾಟ್ ಲುಕ್ ಅಂತಾರೆ. ನಾನು ಹಿಂಗೆ ನೋಡ್ತೀನಿ, ಇಲ್ಲಿದೆ ಕಾಳಿಂಗ. ಒಂದು ರಂಬೆ ಮೇಲೆ ಹಾಗೆ ಫುಲ್ ದೊಡ್ಡ ಸೈಜ್, ಲೈಕ್ ಇಷ್ಟು ದೊಡ್ಡದು. ನನಗೆ ಹತ್ರ ಫೋಟೋ ಇದೆ. ಮರ ಇಷ್ಟಿದೆ, ಅದು ಕೆಳಗಡೆ ಹಿಡಿಯೋದು ಫೋಟೋ ತೆಗೆದಿದ್ದೀನಿ. ಈ ಕಡೆ ಕಿಂಗ್ ಕೋಬ್ರಾ, ಈ ಕಡೆ ಮರ ಕಾಣಿಸ್ತಾ ಇಲ್ಲ, ಅಷ್ಟು ದಪ್ಪದ್ದು ಒಂದು ಕಿಂಗ್ ಕೋಬ್ರಾ. ಮರ ಅಂದರೆ ಚಿಕ್ಕದು, ದೊಡ್ಡ ಮರ ಅಲ್ಲ, ಚಿಕ್ಕ ಮರ. ಆ ಮರದ ಮೇಲೆ ಇದು ರಂಬೆಯಲ್ಲಿ ಕೂತಿದೆ. ಅಷ್ಟು 15 ನಿಮಿಷ ಅವರೆಲ್ಲೂ ಹುಡುಕ್ತಾ ಇದ್ದಾರೆ. ನಾನು 15 ನಿಮಿಷ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೀನಿ, ಕೈ ಅಲ್ಲೇ ಇಟ್ಕೊಂಡಿದ್ದೀನಿ.
ಹಾವು ಇಲ್ಲಿ ನಿಂತಿದೆ, 15 ನಿಮಿಷ ನನ್ನ ಕಚ್ಚಲಿಲ್ಲ. ಕಚ್ಚಬೇಕು ಅಂತಿದ್ರೆ ಅದು ಇಲ್ಲಿ ಕಚ್ಬೋದಾಗಿತ್ತು, ಕಿವಿ ಕಚ್ಬೋದಾಗಿತ್ತು, ಎಲ್ಲೋ ಒಂದು ಕಚ್ಬೋದಾಗಿತ್ತು. ಇಷ್ಟೇ ಡಿಸ್ಟೆನ್ಸ್, 1 ಫೀಟ್ ಡಿಸ್ಟೆನ್ಸಲ್ಲಿ ಅಷ್ಟೊತ್ತು ಸುಮ್ಮನೆ ಸಮಾಧಾನದಿಂದ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡಿದ್ದೆ. ನನ್ನ ಕೈ ಅಷ್ಟೇ ಹತ್ರ ಇತ್ತು. ಆಮೇಲೆ ಅವ್ರು ಬಂದು ಹೇಳಿದ್ಮೇಲೆ ನಾನು ನೋಡ್ತೀನಿ, ದಟ್ಸ್ ದ ಫಸ್ಟ್ ಟೈಮ್ ಐ ಸಾ ಕಿಂಗ್ ಕೋಬ್ರಾ ದಟ್ ಕ್ಲೋಸ್. ಓ ಮೈ ಗಾಡ್ ಅಂದ್ಬಿಟ್ಟು ಹಂಗೆ ನಿಧಾನಕ್ಕೆ ಕೈ ತೊಗೊಂಡು ಹಿಂದೆ ಹೋದೆ. ನಾನು ಹಿಂದೆ ಹೋಗ್ತಾ ಅದು ಹಿಂಗೆ ಅದು ಮಾಡ್ತವೆ. ಆಮೇಲೆ ನಾನು ಹಂಗೆ ಒಂದು 20 ಅಡಿ ಸ್ಲೋ ಹೊಟ್ಟೋದೆ. ಆಮೇಲೆ ಅದು ಸ್ವಲ್ಪ ತಿದ್ದು ಕೆಳಗಡೆ ಹೋಗಿ ಮತ್ತೆ ಅಲ್ಲಿ ಫೀಮೇಲ್ ಹತ್ರ ಹೋಯಿತು. ಸೊ ದಟ್ ಇಸ್ ಮೈ ಒಂದು ಏನೋ ಸ್ಪೈನ್ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟೇ ನೀವು ಕಿಂಗ್ ಕೋಬ್ರಾ ಹಿಡಿದ್ರೂ ಆ ಥರ ನೋಡಲಿಕ್ಕೆ, ಅಂದರೆ ನನಗೆ ಭಯ ಅನ್ನೋದು ಬರೋದಿಲ್ಲ. ಐ ಎಂಜಾಯ್ ದಿ ಎಕ್ಸ್ಪೀರಿಯನ್ಸ್. ಸ್ಪೈನ್ ಚಿಲ್ಲಿಂಗ್ ಅಂದ್ರೂ ನನಗೆ ಆ ಎಕ್ಸ್ಪೀರಿಯನ್ಸ್ ಗಿವ್ಸ್ ದಟ್ ಥ್ರಿಲ್. ಭಯ ಅನ್ನೋದು ಬರೋದೇ ಇಲ್ಲ. ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಭಯ ಆಗುತ್ತೆ, ಇಲ್ಲಿ ಗಾರ್ಬೇಜ್ ನೋಡಿದ್ರೆ ಭಯ ಆಗುತ್ತೆ, ಏನೋ ಆ ಥರ ಭಯ ನಮಗೆ ಸಿಟಿಯಲ್ಲಿ. ಅಲ್ಲಿ ಕಾಡಲ್ಲಿ ಒಂದು ಆನೆ ಇದ್ರೂ ಒಂದು ಕಾಳಿಂಗ ಸರ್ಪ ಇದ್ರೂ ಭಯ ಅನ್ನೋದೇ ಬರಲ್ಲ. ವಿ ಎಂಜಾಯ್ ದಟ್ ಎಕ್ಸ್ಪೀರಿಯನ್ಸ್. ಸೊ ದಟ್ ವಾಸ್ ಮೈ ಒನ್ ಆಫ್ ದ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಕೂತು ವಾವ್ ಅನ್ನೋದು ಸೋ ಈಸಿ. ಹೌದು, ಇಲ್ಲ ನನಗೂ ಸ್ವಲ್ಪ ಭಯ ಅಂದ್ರೆ ಒಂಥರ ಇಷ್ಟೊತ್ತರದಲ್ಲಿ ಎಕ್ಸ್ಪೆಕ್ಟ್ ಇಲ್ಲ. ಆದರೆ ಐ ಲೈಕ್ ಟು ಕ್ರೆಡಿಟ್ ದ ಸ್ನೇಕ್ ಕಿಂಗ್ ಕೋಬ್ರಾ. ನೋಡಿ ಅದನ್ನು ಕಚ್ಚಲಿಲ್ಲ. ಸೊ ದಟ್ಸ್ ದ ಡಿಫ್ರೆಂಟ್ ಬಿಟ್ವೀನ್ ಮಂಡಲ ಆಗ್ಬೋದು ಇಲ್ಲ ರ್ಯಾಟಲ್ ಸ್ನೇಕ್ ಆಗ್ಬೋದು. ಯಾವುದೇ ಆಗಿದ್ರು ಕಚ್ಬಿಡ್ತಾರೆ, ಟಪ್ಪಂತ ಕಚ್ಬಿಡ್ತದ್ದು. ಅವರು ಹೇಳ್ದಂಗೆ ನಮ್ಮ ಅಪ್ಪಟ್ಟೆ ಎಲ್ಲ ಕಚ್ಬಿಡ್ತವೆ. ಸ್ವಲ್ಪ ಕೇರ್ಲೆಸ್ ಆಗಿ ನೀವು ಹತ್ರ ಹೋದ್ರೆ ಕಚ್ಬಿಡ್ತವೆ. ದೇ ಹ್ಯಾವ್ ವೆರಿ ಲೆಸ್ ಪೇಷನ್ಸ್, ದೇ ವಿಲ್ ಬೈಟ್. ಕಿಂಗ್ ಕೋಬ್ರಾ ಇಸ್ ಇಂಟೆಲಿಜೆಂಟ್ ಆರ್ ಸ್ಮಾರ್ಟ್ ಆರ್ ವೆರಿ ಜನರಸ್ ಸ್ನೇಕ್ ಅಂತ ಹೇಳ್ಬೋದು. ಆರಾಮಾಗಿ ನಿಂತು ಅಷ್ಟೊತ್ತು 15 ನಿಮಿಷ ಅವರು ಹೋಗಿ ಹುಡುಕ್ತಾ ಇದ್ದಾರೆ ಹಾವು ಅಂತ. ನಾನು ಇಲ್ಲ ಬಿಡಿಪ್ಪ ಹಾವು ಇಲ್ಲ ಅಂತ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲೇ ನಿಂತ್ಕೊಂಡು. ಅಷ್ಟೊತ್ತು ಸುಮ್ಮನೆ ಇತ್ತು, ಒಂದು ಶಬ್ದನೂ ಮಾಡಿಲ್ಲ. ಅಂಡ್ ಇದು ಹಿಸ್ ಮಾಡೋದು ಅದು ಗ್ರೌಲಿಂಗ್ ತರ, ಅಂದ್ರೆ ಒಂದು ಗರ್ಜನೆ ತರ ಕೇಳಿಸುತ್ತೆ ಕಿಂಗ್ ಕೋಬ್ರಾ ವೆನ್ ಇಟ್ ಹಿಸ್ಸಸ್, ರೈಟ್? ಸೊ ಪೀಪಲ್ ಮೈಟ್ ಮಿಸ್ಟೇಕ್ ಆಲ್ಸೋ. ಅಂದ್ರೆ ಹಾವು ಬುಸ್ಗುಟ್ಟತ್ತೆ ಅಂತ ಮಾತ್ರ ನಮಗೆ ಗೊತ್ತು, ಅದು ಬುಸ್ಗುಟ್ಟದೇ ಗರ್ಜನೆ ತರ ಕೇಳಿಸುತ್ತೆ ಸರ್. ಅದೊಂದು ಇಂಟ್ರೆಸ್ಟಿಂಗ್ ಏನೋ ಅನಾಟಮಿಕಲಿ ಡಿಸೈನ್ಡ್ ಲೋ ಪಿಚ್. ಅದು ಎಸೋಫೇಗಸ್ ಅಂತೀವಲ್ಲ, ವಿಂಡ್ ಪೈಪ್ ಇರುತ್ತಲ್ಲ, ವಿಂಡ್ ಪೈಪ್ ಆ್ಯಕ್ಚುಲಿ ನಮ್ಮ ಫ್ಲೂಟ್ ಥರ, ಅದಕ್ಕೆ ಹೋಲ್ಸ್ ಇದೆ. ಹೋಲ್ಸಿಗೆ ಒಂದು ತಿನ್ ಮೆಂಬ್ರೇನ್ ಇರುತ್ತೆ. ಅದು ಗಾಳಿನ ತಗೊಳ್ಳೋದು ಬಿಡೋಗ ಆ ಮೆಂಬ್ರೇನ್ ಶೇಕ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ, ಅದರಿಂದ ಆ ಸೌಂಡ್ ಬರುತ್ತೆ. ನಾಗರಾವ್ ಬರೋದಿಲ್ಲ. ನಾಗರಾವು ಅಂತ ಹೇಳ್ಕೊಡುತ್ತೆ, ಫಂಟ್ ಬಿಡುತ್ತೆ. ಇದು ಎಳ್ಕೊಂಡು ಬಿಡೋಗ ಫುಲ್ ವೈಬ್ರೇಷನ್ ಆಗುತ್ತೆ ಹೋಲ್ಸ್ಗೆ. ಸೊ ಜಸ್ಟ್ ಲೈಕ್ ಎ ಫ್ಲೂಟ್ ಆ್ಯಕ್ಚುಲಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಕಂಪೇರ್ ಮಾಡೋ ರೀತಿ ಅಂತ ತುಂಬಾ ಚೆನ್ನಾಗಿದೆ. ನೀವು ಕಂಪೇರ್ ಇಟ್ ಟು ಅ ಫ್ಲೂಟ್. ಹೌದು, ಫ್ಲೂಟ್ಗೆ ಅದೇ ಥರ ಇದೆಯಲ್ಲ, ನಾವು ಕೈಯಲ್ಲಿ ಹೇಗೆ ಮಾಡ್ತೀವಿ, ಬಟ್ ಆ ತಿನ್ ಮೆಂಬ್ರೇನ್ ವಿಲ್ ಗಿವ್ ಯು ದಟ್ ಗ್ರೌಲಿಂಗ್ ಸೌಂಡ್. ಆಲ್ಸೋ ಹಾವುಗಳಿಗೆ ಕಿವಿ ಇಲ್ಲ ಅಂತ ನಮಗೆ ಗೊತ್ತು, ಬಟ್ ವೈಬ್ರೇಷನ್ಸ್ನ ಅದು ಸೆನ್ಸ್ ಮಾಡುತ್ತೆ. ಈ ಪುಂಗಿ ಊದೋದಕ್ಕೆ ಹಾವು ಆಡೋದು ನಾವು ಕೇಳಿದೀವಿ, ನೋಡಿದೀವಿ. ಡು ಯು ಥಿಂಕ್ ಅನ್ನೋದಕ್ಕಿಂತ ಕಿಂಗ್ ಕೋಬ್ರಾನು ಅದೇ ಥರನ? ಡಸ್ ಇಟ್ ರೆಸ್ಪಾಂಡ್ ಆರ್ ರಿಯಾಕ್ಟ್? ಪುಂಗಿ ಆ್ಯಕ್ಚುಲಿ ಆ ಪುಂಗಿ ಸೌಂಡ್ ಎಲ್ಲಾನು ಮನುಷ್ಯರಿಗೆ ಟು ಗಿವ್ ದಟ್ ಎಫೆಕ್ಟ್ ಟು ದ ಹೋಲ್ ಸೀಕ್ವೆನ್ಸ್ಗೆ ಫೀಲಿಂಗ್ ಮಾಡ್ತಾರೆ ಅಷ್ಟೇ. ಬಟ್ ಹಾವಿಗೆ ಅದು ಕೇಳಿಸೋದಿಲ್ಲ. ಕಾಳಿಂಗಗೂ ಇದಿಲ್ಲ, ಕಿವಿ ಇಲ್ಲ. ನಾಗರಾವ್ಗೂ ಕಿವಿ ಇಲ್ಲ. ಯಾವ ಹಾವಿಗೂ ಕಿವಿ ಇಲ್ಲ. ನೀವು ಹೇಳಿದಾಗೆ ವೈಬ್ರೇಷನ್ಸ್ ಪಿಕಪ್ ಮಾಡ್ತವೆ. ಅದು ನೆಲದಲ್ಲೇ ಇರೋದ್ರಿಂದ ಅದರಲ್ಲಿ ಒಂದು ನಡ್ಕೊಂಡು ಹೋದರೆ, ಒಂದು ಮನುಷ್ಯ ಆಗಲಿ, ಒಂದು ದನ ಆಗಲಿ, ಒಂದು ಕುದುರೆ, ಒಂದು ವೆಹಿಕಲ್ ಹೋದ್ರೂ ಆ ವೈಬ್ರೇಷನ್ ಆಗುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಟ್ರೈನ್ ಹೋದಾಗ ನಿಮಗೆ ವೈಬ್ರೇಷನ್ ಫೀಲ್ ಆಗುತ್ತೆ ನೋಡಿ, ಅದೇ ಥರ. ಅದಕ್ಕೆ ಆ ವೈಬ್ರೇಷನ್ ಬಂದು ಈ ಲೋವರ್ ಜಾ ಇಲ್ಲಿ ಟಚ್ ಮಾಡುತ್ತೆ, ಈ ಇಲ್ಲಿಂದ ಕಮ್ಯುನಿಕೇಟ್ ಆಗುತ್ತೆ. ಈ ಡೈರೆಕ್ಷನಲ್ಲಿ ಯಾರೋ ಬರ್ತಾ ಇದ್ದಾರೆ, ನಾವು ಮೂವ್ ಮಾಡಬೇಕು ಅಂತ ಅವಾಗೆ ಇದಿದೆ ಅಷ್ಟೇ ಹೊತ್ತು. ಅದಕ್ಕೆ ಬಿಲದ ಒಳಗಡೆ ಇದ್ದಾಗ ದೇ ರಿಯಲೈಸ್ ಆಲ್ ದಿಸ್ ಥಿಂಗ್ಸ್, ನಾಟ್ ಬೈ ವಿಜುವಲ್ಸ್. ದೇ ಡೋಂಟ್ ನೀಡ್ ಟು ಸಿ ಯು, ದೇ ಕ್ಯಾನ್ ಜಸ್ಟ್ ಫೀಲ್ ಯು. ಓಕೆ ಓಕೆ. ಆ್ಯಂಡ್ ಉದ್ದ ಹೇಳ್ತಾ ಇದ್ರಿ ನೀವು, 15 ಅಡಿ ಉದ್ದದ ಹಾವನ್ನ, ಅಂದರೆ ಸರ್ಪವನ್ನ, ಕಿಂಗ್ ಕೋಬ್ರಾನ ಸಹ ನೋಡಿದ್ದೀರಾ ಅಂತ. ಎಷ್ಟು ಎತ್ತರ ನಿಲ್ಬಹುದು ಸರ್ ಇದು? ಒನ್ ಥರ್ಡ್ ಆಫ್ ದ ಬಾಡಿ. 1/3 ಅಂದರೆ 15 ಅಡಿ ಹಾವು ಇದ್ದರೆ, ನಾನು ಮೊನ್ನೆ ಹಿಡಿದಿದ್ದು 15 ಅಡಿ, ಅದಕ್ಕೆ ಸ್ವಲ್ಪ ಕೋಪ ಏನಾದರೂ ಬಂದರೆ 5 ಅಡಿವರೆಗೂ ನಿಲ್ಬೋದು. ಅಂದರೆ ನಮ್ಮ ಹೈಟ್ಗೆ ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದು, ಅಷ್ಟು ಕೆಪಾಸಿಟಿ ಇದೆ. ಸೊ ಅವಾಗೆಲ್ಲ 18 ಅಡಿ ಎಲ್ಲ ನೋಡಿದ್ರು ಅಂತ ಹೇಳ್ತಾರೆ. ನಾನಂತೂ 15 ಅಡಿ ನೋಡಿದ್ದೀನಿ. ಸುಮಾರು 3ರಿಂದ 3.5 ಅಡಿವರೆಗೂ ಎಡೆ ಬಿಚ್ಚುತ್ತೆ. ಸೊ ದಟ್ ಕ್ಯಾನ್ ಬಿ ಸ್ಕೇರಿ. ಅದರ ಹಾವು ಬಗ್ಗೆ ಭಯ ಇರೋರಿಗೆ ಅದು ನೋಡಿದ್ರೆ ಹೆದರಿಕೆ ಬರುತ್ತೆ. ಓಕೆ ಓಕೆ. ಸೊ ನಮಗಂತೂ ನೀವು ಹೇಳ್ತಾ ಹೇಳ್ತಾ ಹೆದರಿಕೆಗಿಂತ ಜಾಸ್ತಿ ನಿಮ್ಮ ಜೊತೆ ಬರಬೇಕು
ವೆಸ್ಟರ್ನ್ ಘಾಟ್ಸ್ಗೆ ಇದನ್ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಖಂಡಿತ ಬರ್ತೀವಿ ಸರ್, ಅಲ್ಲೊಂದು ವಿಡಿಯೋ ನಾವು ಮಾಡಲೇಬೇಕು. ಖಂಡಿತ ಬನ್ನಿ, ಅದೇ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಯು ವಿಲ್ ಬಿ ವಾಕಿಂಗ್ ವಿತ್ ಹಿಮ್. ನಾವಿಬ್ರು ಹೋಗಿ ಒಂದು ಕಾಳಿಂಗ ಸರ್ಪನ ಸಂರಕ್ಷಣೆ ಮಾಡೋಣ, ಅದನ್ನ ಹಿಡ್ಕೊಂಡು ಹೋಗಿ ಕಾಡಿಗೆ ಬಿಡೋಣ. ನೀವು ನನ್ನ ಫೀಲಿಂಗ್ ನಿಮ್ಗೆ ಅವತ್ತು ಅರ್ಥ ಆಗುತ್ತೆ, ಯಾವ ರೀತಿ ಒಂದು ಹಾವನ್ನ ಕಾಪಾಡಿದೀವಿ ಇವತ್ತು. ನೀವು ಹೇಳಿದ್ರೆ ದೇವರು ನಾನು ನಂಬೋದೇ ಇಲ್ಲ. ನನಗೆ ಕಾಯಕವೇ ಕೈಲಾಸ, ನನಗೆ ಕಾಳಿಂಗನೇ ದೇವರು. ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು. ಒಂದು ಹಾವು ಹಿಡಿದ್ರೆ ಅವತ್ತು ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ಇಂಥ ಒಂದು ಒಳ್ಳೆ ರಿಸರ್ಚ್ ಮಾಡಿ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಒಂದು ರಿಸರ್ಚ್ ಮಾಡಿ ನಾವು ಪ್ರಪಂಚಕ್ಕೆ ಹೇಳೋದಾಗ್ಲಿ ಒಂದು ಒಳ್ಳೇದಾಗತ್ತೆ ಅಂದರೆ ನನಗೆ ಅದೇ ದೇವರು. ಸೊ ಪ್ಲೀಸ್ ಬನ್ನಿ, ನೀವು ಆ ಕಾಡಲ್ಲಿ ಬಂದರೆ ಅದೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ವಿ ಕ್ಯಾನ್ ಡೂ ದ್ಯಾಟ್. ಶ್ಯೂರ್ ಸರ್. ಆ್ಯಂಡ್ ಆಲ್ಸೋ ನೀವು ಹೇಳ್ತೀರಾ ಹಾವನ್ನ ಹಿಡಿಯೋದಕ್ಕಿಂತ ಕಾಡಲ್ಲಿ ಅದನ್ನ ಬಿಡೋದು ಕಷ್ಟ ಅಂತ. ವಿ ಥಾಟ್ ಹಿಡಿಯೋದು ಕಷ್ಟ ಅಂತ. ಬಿಡೋದಂದ್ರೆ ಬಿಡೋದು ಹುಷಾರಾಗಿರ್ಬೇಕು, ಮತ್ತೆ ಜನ ಎಲ್ಲಿಲ್ಲ ಆ ಜಾಗದಲ್ಲಿ ಬಿಡಬೇಕಾಗತ್ತೆ. ಸೊ ಅದೆಲ್ಲ ತುಂಬ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಹಿಡಿದಾದ್ಮೇಲೆ ಒಬ್ರಿಗೆ ಸಹಾಯ ಆಗಬೇಕು ಹೊರತು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ನೀವು ಒಂದು ಊರಲ್ಲಿ ಹಿಡ್ಕೊಂಡು ಹೋಗಿ ಇನ್ನೊಂದು ಊರಲ್ಲಿ ಬಿಟ್ಟರೆ ಆ ಊರಲ್ಲಿರೋರಿಗೆ ತೊಂದರೆ ಆಗುತ್ತೆ. ಸೊ ನಾವು ಆ ರೀತಿ ಮಾಡಲ್ಲ. ಅದೂ ಒಂದು ತಪ್ಪು ಭಾವನೆ ಇದೆ ಜನಕ್ಕೆ. ಇದು ಅಲ್ಲಿರೋ ಹಾವೆಲ್ಲ ಗೌರಿಶಂಕರ್ ಅವರೇ ಇಟ್ಟಿದ್ದು ಬಿಟ್ಟಿದ್ದು ಅಂತ ತಪ್ಪಾಗುತ್ತೆ. ಅದು ನಿಮ್ಮದೇ ಹಾವು. ನಾವು ಅದನ್ನ ಹೋಗಿ ಓದ್ತೀವಿ, ಸಂಶೋಧನೆ ಮಾಡ್ತೀವಿ ಹೊರತು ಹಾವು ನಮ್ದಲ್ಲ, ನಿಮ್ಮದೇ. ಅದು ನಿಮ್ಮ ಊರಿಗೆ ಸ್ವಂತ ಅದು. ಸೊ ನಾವು ತುಂಬಾ ಕೇರ್ಫುಲ್ ಆಗಿ ರಿಲೀಸ್ ಮಾಡ್ತೀವಿ. ನಿಮ್ಮ ಊರಲ್ಲಿ ಹಿಡಿದು ಇನ್ನೊಂದು ಊರಲ್ಲಿ ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಊರಲ್ಲಿ ಸ್ವಲ್ಪ ದೂರ, ಮನೆಗಳಿಂದ ದೂರ ಕಾಡಲ್ಲಿ ಬಿಡ್ತೀವಿ. ಅಲ್ಲ, ಮನೆಗಳಲ್ಲಿ ಮಲೆನಾಡು ಪ್ರದೇಶದಲ್ಲಂತೂ ಸಾಕಷ್ಟು ಮನೆಗಳಲ್ಲಿ ಬರುತ್ತೆ ಹೋಗುತ್ತೆ, ಜನ ಅದನ್ನ ಪೂಜೆ ಮಾಡ್ತಾರೆ, ತೊಂದರೆ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಇದನ್ನ ಹೇಳ್ತಾ ಇದ್ರು. ಅವರು ಟಿ ನರಸೀಪುರದಲ್ಲಿ ಇದ್ದಂತಹ ಸಮಯದಲ್ಲಿ ಅವ್ರ ಮನೆ ಹಿತ್ತಲಲ್ಲಿ ಹಾವು ಬಂದು ಹೋಗಿ ಮಾಡದಂತೆ ಒಂದ್ಸಲ ಅವ್ರ ಕಾಲ್ಗೆ ಸುತ್ಕೊಂಡ್ಬಿಟ್ಟಿತ್ತು. ಬಟ್ ಏನು ಮಾಡ್ತಿರ್ಲಿಲ್ಲ. ಇವರು ಬಿಡಿಸ್ಕೊಳ್ಳೋರು, ಅದು ಅವಾಗವಾಗ ಬಂದು ಸುತ್ಕೊಳ್ಳೋದು, ಇದನ್ನ ಕೇಳಿದೀವಷ್ಟೇ. ಸೊ ಒಂದು, ಎಲ್ಲಾ ಹಾವುಗಳು ದೇ ಆರ್ ನಾಟ್ ವೆನಮಸ್, ಅಂದ್ರೆ ವಿಷಕಾರಿಯಾಗಿರೋದಿಲ್ಲ ಅನ್ನೋದು. ಮತ್ತೊಂದು, ಅವಾಗೆಲ್ಲ ಒಂದು ಸಹಬಾಳ್ವೆ ಇರ್ತಿತ್ತು. ಐ ಥಿಂಕ್ ಪ್ರಾಣಿಗಳು, ಎಲ್ಲಾ ಪ್ರಭೇದಗಳು ವಿತ್ ಹ್ಯೂಮನ್ಸ್ ಅದೊಂದು ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ರು. ಇವಾಗ ಇಲ್ಲ, ಆ ಟೈಮಲ್ಲಿ ನನಗೆ ನನ್ನ ಪ್ರಕಾರ ಒಳ್ಳೆ ನಾಲೆಜ್ ಇತ್ತು, ಅವರು ಅದ್ರ ಜೊತೆಗೆ ಬೆಳೀತಾ ಇದ್ರು. ಈಗ ಇವರಿಗೆ ತುಂಬ ನಾಲೆಜ್ ಬಂದು ಏನಂತಾರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿ ಈ ರೀಲ್ಸ್ ಎಲ್ಲ ಬಂದು ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ. ಅಮೇರಿಕನ್ ಹಾವು ರ್ಯಾಟಲ್ ಸ್ನೇಕ್ನ ನಮ್ಮ ಇಂಡಿಯಾ ಹಾವಿಗೆ ಮಿಕ್ಸ್ ಮಾಡ್ತಾರೆ, ಬ್ಲ್ಯಾಕ್ ಮಾಂಬಾದು ಮಿಕ್ಸ್ ಮಾಡ್ತಾರೆ. ಸೊ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ಅದರಲ್ಲೂ ಈಗ ರೀಲ್ಸ್ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಅ ಬ್ಯಾಡ್ ಐಡಿಯಾ. ಈ ಸೋಷಿಯಲ್ ಮೀಡಿಯಾ ಹ್ಯಾಸ್ ಅ ನೆಗೆಟಿವ್ ಪಾರ್ಟ್ ಆಲ್ಸೋ. ಈ 4 ಪ್ರಭೇದಗಳು ಸರ್, ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೀನಿ. ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ಅದರ್ ಅಂತ ನಮಗೆ ಹೇಳಿ. ವಾಟ್ ಇಸ್ ದ ಹೈಲೈಟ್ ಆಫ್? ಸೊ ಜೆನೆಟಿಕಲಿ ನಿಮ್ಗೆ ಗೊತ್ತಿರಬೇಕು, ನಮ್ಮ ಮನುಷ್ಯರಿಗೂ ಮಂಗನಿಂದ ಮಾನವ ಅಂತೀವಿ, ಚಿಂಪ್ಯಾನ್ಸಿಗೂ 1% ಜೆನೆಟಿಕ್ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಅದ್ರ ಜೊತೆ ಎನೆಗೊಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮೇಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಕಾಂಟ್ ಬ್ರೀಡ್ ವಿತ್ ಚಿಂಪ್ಯಾನ್ಸಿ ಬಿಕಾಸ್ ವಿ ಆರ್ divided. We have gone different species. But it is so surprising, shocking. Yakandre the difference is, to be accurate, it's just 1.2%. ಅಥವಾ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 98.8% ಅಷ್ಟು ವಿ ಆರ್ ಸಿಮಿಲರ್. ಬಟ್ ಹೇಗೆ ಇಷ್ಟೊಂದು ಅಂದ್ರೆ ಜಸ್ಟ್ ದಟ್ 1.2% ಕಾಂಟ್ರಿಬ್ಯೂಟ್ಸ್ ಟು ಆಲ್ಮೋಸ್ಟ್ 35 ಮಿಲಿಯನ್ ಡಿಫರೆನ್ಸಸ್. ಕರೆಕ್ಟ್. ಆ ರೀತಿ ನಮ್ಮ ಕಾಳಿಂಗಗೆ 1 to 4% ದೇ ಆರ್ ಡಿಫರೆಂಟ್. ಆರ್ ದೇ ಡಿಫರೆಂಟ್ ಆರ್ ನೋ? ಸಿಕ್ಕಾಪಟ್ಟೆ ಡಿಫರೆಂಟ್. 4% ವರೆಗೂ ವ್ಯತ್ಯಾಸಗಳಿದೆ. ನಮ್ಮ ಚಿಂಪಾಂಜಿ ಮಧ್ಯೆ ಜಸ್ಟ್ 1.2% ಡಿಫರೆನ್ಸ್ ಇದೆ ಅಂದ್ರೆ ದಿಸ್ ಇಸ್ ಲೈಕ್ ಟೂ ಮಚ್. ಸೊ ಅದಕ್ಕೆ ನಾನು ಅದನ್ನ ಬೇರೆ ಬೇರೆ ಪ್ರಭೇದಗಳಾಗಿ ಮಾಡಿದ್ವಿ. ನೀವು ಹೇಳಿದ್ರಿ 1960-61ರಲ್ಲಿ ದರಿಯಾಂಗಲ ಬಂದು ಸಬ್ ಸ್ಪೀಶೀಸ್ ಮಾಡಿದ್ರು. ಆದರೆ ಅವರು ಈ ತರ ಒಂದು ಡೇಟಾ ಇರ್ತಿಲ್ಲ, ಈ ತರ ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಿಲ್ಲ ಅವರು. ಅದರಿಂದ ಅದನ್ನ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಅದನ್ನ ರಿಜೆಕ್ಟ್ ಮಾಡಿದ್ರು. ಅದರಿಂದ ಅವಾಗಿಂದ ಇವಾಗವರೆಗೂ ಓಫಿಯೋಫಿಗಿಸ್ ಹ್ಯಾನಾ ಇದ್ದಿದ್ದು. ಈಗ 4 ಪ್ರಭೇದಗಳಾಗಿದ್ದಾವೆ. ನಮ್ಮ ಪಶ್ಚಿಮ ಘಟ್ಟದ್ದು, ಮತ್ತು ಈಸ್ಟರ್ನ್ ಘಾಟ್ಸಿಂದ ಕಂಬೋಡಿಯಾ, ಥೈಲ್ಯಾಂಡ್ವರೆಗೂ 2ನೇದು. 3ನೇದು ನಮ್ಮ ಸುಮಟ್ರಾ, ಬಾಲಿ, ಇಂಡೋನೇಷ್ಯಾ, ಬೋರ್ನಿಯೋ, ಅದರಲ್ಲಿ 3ನೇದು. 4ನೇದು ಫಿಲಿಪೀನ್ಸಲ್ಲಿ ಒಂದು ಐಲ್ಯಾಂಡ್ ಇದೆ, ಲೂಸಾನ್ ಅಂತ, ಅಲ್ಲಿದೆ. ಸೊ ಈ 4ಗೂ ಕಂಪೇರ್ ಮಾಡಿದಾಗ 1ರಿಂದ 4% ಅಷ್ಟು ಜೆನೆಟಿಕ್ ವೇರಿಯೇಷನ್ಸ್ ಇದೆ. ಅದಕ್ಕೆ ನೆಕ್ಸ್ಟ್ ಸಾಮಾನ್ಯ ಮನುಷ್ಯನಿಗೆ ತಿಳಿಬೇಕಂದ್ರೆ ಫಿಸಿಕಲ್ ಫೀಚರ್ಸ್ ಹೇಗಿದೆ ಅಂತ, ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕಂಡಿಡ್ತೀವಿ ನಾವು. ನಮ್ಮ ಕಾಳಿಂಗ ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ ಸ್ಪೀಷೀಸ್ಗೆ ಅದಕ್ಕೆ ಏನೋ ಪಟ್ಟೆಗಳಿರ್ತವೆ ಅಲ್ವಾ, ಬ್ಯಾಂಡ್ಸ್ ಅಂತೀವಿ. ಅದು ಲೆಸ್ ದೆನ್ 40 ಇರ್ತವೆ. ಓಕೆ. ಸೊ ನೀವು ಯಾವುದೋ ಒಂದು ಫೋಟೋ ನಿಮಗೆ ಕಳಿಸಿದ್ರೆ ನೀವು ನಿಮ್ಮ ವೀಕ್ಷಕರೆಲ್ಲ ಈಗ ಎಕ್ಸ್ಪರ್ಟ್ ಆಗ್ತಾರೆ. ನಾನು 10 ವರ್ಷ ತೊಗೊಂಡೆ, ಬಟ್ ನಿಮಗೆ ಈಸಿಯಾಗಿ ಆನ್ಸರ್ ಕೊಡ್ತಾ ಇದ್ದೀನಿ. ನೋಡಿದ ತಕ್ಷಣ ಆ ಬ್ಯಾಂಡ್ ನೀವು ಕೌಂಟ್ ಮಾಡಿ 38, 36, 40 ಒಳಗಡೆ ಇದ್ರೆ ಇದು ಓಫಿಯೋಫಿಗಸ್ ಕಾಳಿಂಗ ಅಂತ ಹೇಳ್ಬೋದು ನೀವು. 40ರಿಂದ 70 ಬಂತಂದ್ರೆ ಅದು 2ನೇ ಸ್ಪೀಶೀಸ್ ಓಫಿಯೋಫಿಗಸ್ ಹ್ಯಾನಾ.
ಓಕೆ. ಸೊ ನೀವು ಕರೆಕ್ಟಾಗಿ ಕೌಂಟ್ ಮಾಡಿ 55-60 ಬಂತಂದರೆ ದಟ್ ವಿಲ್ ಬಿಕಮ್ ಸೆಕೆಂಡ್ ಸ್ಪೀಷೀಸ್. 70 to 100 ಇದ್ದರೆ, 70ಗೆ ಮೇಲೆ ಇದ್ದರೆ ನಿಮಗೆ ಕೌಂಟೇ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದು ಥರ್ಡ್ ಸ್ಪೀಷೀಸ್. ಓಫಿಫಿಗಸ್ ಬಂಗಾರಸ್. 4ನೇ ಸ್ಪೀಷೀಸ್ ವೆರಿ ಇಂಟ್ರೆಸ್ಟಿಂಗ್. ಲೂಸಾನ್ ಐಲ್ಯಾಂಡಲ್ಲಿರೋದಕ್ಕೆ ಬ್ಯಾಂಡೇ ಇರೋದಿಲ್ಲ, ಒಂದು ಕೇರೆ ಯಾವ ಥರ ಇರ್ತದೆ, ಪ್ಲೇನ್ ಆಗಿರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಲೂಸಾನ್ ಸ್ಪೆಸಿಮನ್ನು ನಮ್ಮ ಕಾಳಿಂಗನ್ನು ಇಟ್ಟು ನೋಡಿದ್ರೆ ಇದ್ಯಾವುದು ಬೇರೆ ಥರ ಇದೆಯಲ್ಲ ಅಂತ ಹೆಡೆ ಬಿಚ್ಚೋದನ್ನು ಬಿಟ್ಟರೆ ದೇ ಲುಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಸ್ಕೇಲ್ಸ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಇದೊಂದು ಕಂಡಿಡಿದ್ವಿ. ಅಂದರೆ 200ಗಿಂತ ಹೆಚ್ಚಿನ ಸ್ಯಾಂಪಲ್ ಎಲ್ಲ ಮ್ಯೂಸಿಯಮ್ಗೆಲ್ಲ ಹೋಗಿ ಪ್ರಿಸರ್ವ್ ಮಾಡಿರೋದು ಫೋಟೋಸ್ ಎಲ್ಲ ತೊಗೊಂಡು ಅದ್ರಲ್ಲಿ ನಾನು ಬ್ಯಾಂಡ್ ಕೌಂಟ್ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ್ಯಂಡ್ ಕೇಳಬಹುದು ಜನ, ಏನಾಯಿತು, ಏನಕ್ಕೆ ಈ ಕ್ಲಾಸಿಫಿಕೇಶನ್ ಬೇಕಿತ್ತು ಅಂತ. ಅಂಥವ್ರಿಗೆ ಒಂದು ಫಾರ್ ಸ್ನೇಕ್ ಬೈಟ್ ಮ್ಯಾನೇಜ್ಮೆಂಟ್, ಮತ್ತೊಂದು ಫಾರ್ ಸ್ಪೀಶೀಸ್ ಕನ್ವರ್ಷನ್, ಮತ್ತೊಂದು ಫಾರ್ ಫ್ಯೂಚರ್ ರಿಸರ್ಚ್. ಇದ್ರ ಬಗ್ಗೆ ನಮಗೆ ಹೇಳಿ ಸರ್. ಆ್ಯಂಡ್ ಆಲ್ಸೋ ಇವಾಗ ನಾವು ಒಂದು ಹಾವಿನ ವಿಷ ತೆಗಿತೀರಾ ಅಂದರೆ ಅದು ಬರೀ ಆಂಟಿವೆನಮ್ ಡೆವಲಪ್ ಮಾಡೋದಕ್ಕೆ ಮಾತ್ರ ಅಲ್ಲದಿರಾ, ಇದರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮೆಡಿಸಿನಲ್ ರಿಸರ್ಚ್ಗೆ ಇದು ಬಹಳವಾಗಿ ಯೂಸ್ ಆಗ್ತದೆ. ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್ ಆನ್ ದಟ್. ಅನ್ಫಾರ್ಚುನೇಟ್ಲಿ ಇದೆ. ನಮ್ಮ ಮನುಷ್ಯರು ಹೇಗಾಗಿದ್ವಿ ಅಂದರೆ ದೇವರಿಗೆ ನೆಕ್ಸ್ಟ್ ಆಗಿಬಿಟ್ಟಿದ್ವಿ. ದೇವರು ಇದ್ದಾರಾ ಇಲ್ವಾ ಗೊತ್ತಿಲ್ಲ, ಅದ್ರ ಮನುಷ್ಯರು ನಮಗೆ ಉಪಯೋಗ ಆದರೆ ಇಟ್ಕೋಬೇಕು, ಇಲ್ಲ ಅಂದರೆ ಅದನ್ನು ಸಾಯಿಸ್ಬಿಡ್ಬೇಕು, ಆ ರೀತಿ ಆಗಿಬಿಟ್ಟಿದ್ವಿ. ಸೊ ಅವರ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಹಾವುಗಳು ತುಂಬಾ ಇಂಪಾರ್ಟೆಂಟ್. ಈ 4 ಪ್ರಭೇದಗಳು ಯಾಕೆಂದರೆ ನಾವು ಥೈಲ್ಯಾಂಡ್ ಆ್ಯಂಟಿವೆನಮ್ ಇಟ್ಕೊಂಡಿದ್ದೇವೆ, ಇವತ್ತೆಲ್ಲ ವರ್ಕ್ ಆಗುತ್ತಾ ಇಲ್ಲ ಅಂದರೆ ಒಂದೇ ಪ್ರಭೇದ ಆಗಿದ್ದಕ್ಕೆ ನಾವು ಇಟ್ಕೊಂಡಿದ್ದೀವಿ. ಬೇರೆ ಪ್ರಭೇದ ಆಗಿದೆ ಅಂದರೆ ಇದಕ್ಕೆ ಆ್ಯಂಟಿವೆನಮ್ ಮೊದಲೇ ಕಂಡುಹಿಡಿದಿರ್ಬೋದಾಗಿತ್ತಲ್ಲ, ಬಿಕಾಸ್ ಆ ವಿಷಯ ಗೊತ್ತಿರಲಿಲ್ಲ, ಕಂಡುಹಿಡ್ದಿಲ್ಲ. ಸೊ ಈ ಒಂದು ರಿಸರ್ಚ್ ನಾನು ಮಾಡಿರೋದು ಮುಂದೆ 10, 15, 20 ವರ್ಷ ಮಾಡುವಷ್ಟು ರಿಸರ್ಚ್ಗೆ ನಾನು ಫೌಂಡೇಶನ್ ಹಾಕಿಟ್ಟಿದ್ದೀನಿ. ವಿಷಯದ ಬಗ್ಗೆ ರಿಸರ್ಚ್ ಮಾಡ್ಬೋದು. ಈಗ ನಮ್ಮದೇ ಕಾಳಿಂಗಗೆ ಒಂದು ಆ್ಯಂಟಿವೆನಮ್ ಬರಬೇಕು, ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಅದು ಪ್ರಾಸೆಸ್ಸಲ್ಲಿದೆ. ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಸ್ಟೇಟ್ಗಳಲ್ಲಿ ಆ ಒಂದು ಊರಲ್ಲಿ ಕಿಂಗ್ ಕೋಬ್ರಾ ಫ್ರಮ್ ವೆಸ್ಟರ್ನ್ ಘಾಟ್ಸ್ಗೆ ಆ್ಯಂಟಿವೆನಮ್ ತಯಾರಿ ಮಾಡಬೇಕು. ಸೊ ನನ್ನ ಒಂದು ರಿಸರ್ಚ್ ಅದಕ್ಕೆ ಉಪಯೋಗ ಆಯಿತು ಅಂತ ಹೇಳ್ಬೋದು. ಮತ್ತು ಮನುಷ್ಯರಿಗೆ ಮುಖ್ಯವಾಗಿ ಹಾವುಗಳು ಕಚ್ಚಿದ್ರೆ ವಿಷ ಮದ್ದು ತಯಾರಿ ಮಾಡೋದು ಹಾವುಗಳ ವಿಷದಿಂದಲೇ. ಸೊ ನೀವು ಹಾವುಗಳು ಸಾಯಿಸ್ತಿದ್ರೆ ಮತ್ತು ನಮಗೆ ಮದ್ದು ತಯಾರಿ ಮಾಡೋದೇನು ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಇಟ್ಸ್ ಅ ಶಾರ್ಟೇಜ್ ಇದು ಆ್ಯಂಟಿವೆನಮ್ ಕಡಿಮೆ ಇದೆ, ಯಾಕಂದರೆ ಆ್ಯಂಟಿವೆನಮ್ ತಯಾರಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ನೀವು ಹೇಳ್ದಂಗೆ ಪೇಯ್ನ್ ಕಿಲ್ಲರ್ಸ್ ಹಾವಿನ ವಿಷದಿಂದ ತಯಾರಿ ಮಾಡ್ತಾರೆ, ಕ್ಯಾನ್ಸರ್ಗೆ ಕೆಲವು ಮದ್ದುಗಳನ್ನು ತಯಾರಿ ಮಾಡ್ತಾರೆ, ಮತ್ತು ಡಯಾಬಿಟಿಸ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಟ್ವಿಚಿಂಗ್, ಮಸಲ್ ಟ್ವಿಚಿಂಗ್ ಅಂತಾರೆ ಕೆಲವರಿಗೆಲ್ಲ ಇರುತ್ತೆ, ಕಣ್ಣಲ್ಲಿ ತರ ಇಲ್ಲೆಲ್ಲ ಟ್ವಿಚ್ ಆಗ್ತಾ ಇರ್ತದೆ, ಅದಕ್ಕೆ ಕೆಲವು ಮದ್ದುಗಳನ್ನು ನಾವು ಹಾವಿನ ವಿಷದಿಂದ ತಯಾರಿ ಮಾಡ್ತೀವಿ. ಇನ್ನೂ ಎಷ್ಟೋ ಮಾಡೋದಿದೆ ನಮ್ಮಲ್ಲಿ. ದೇವರು ಅನ್ನೋದು ದೇವಸ್ಥಾನಗಳು ಇಂಪಾರ್ಟೆಂಟೇ, ಆದರೆ ದೇವರೇ ಎಲ್ಲರನ್ನೂ ರಕ್ಷಣೆ ಮಾಡಲ್ಲ, ಮದ್ದುಗಳು ರಕ್ಷಣೆ ಮಾಡ್ತವೆ. ಎಷ್ಟು ದೇವಸ್ಥಾನಗಳು ಕಟ್ತವೆಯೋ ಅಷ್ಟು ವೆನಮ್ ವಿಷ ತೆಗೆದು ಅದರಲ್ಲಿ ಮದ್ದು ಮಾಡೋದಿದ್ರೂ ಒಳ್ಳೇದೇ. ನಮ್ಮ ಬೇರೆ ದೇಶದಲ್ಲಿ ನೋಡಿ ಚರ್ಚು ಇದ್ದಾವೆ, ಹಾವುಗಳ ವಿಷ ತೆಗೆದು ಅದರ ಮದ್ದನ್ನು ತಯಾರಿ ಮಾಡೋದು ರಿಸರ್ಚ್ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗಿದೆ. ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ನಾವು ರಿಸರ್ಚ್ನ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ನನ್ನ ಒಂದು ಉದ್ದೇಶ ಅಂದರೆ ರಿಸರ್ಚ್ ಜಾಸ್ತಿ ಆಗಬೇಕು. ಮತ್ತು ಸಂರಕ್ಷಣೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ತುಂಬ ವಿಷಯ, ಭತ್ತ. ನಾವು ಭತ್ತನೇ ಬೆಳೆಯೋದು. ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ, ರೈಸ್. 20-30, ಕೆಲವೊಮ್ಮೆ 40% ಅಷ್ಟು ಭತ್ತನ ಇಲಿಗಳು ನಾಶ ಮಾಡ್ತವೆ. ನಾಶ ಅಂದರೆ ಇಲಿಗಳು ಗೊತ್ತಲ್ಲ, ಮಲ್ಟಿಪ್ಲೈ ಆಗ್ತವೆ. ಮರಿಗಳಿಗೆ ಫೀಡ್ ಮಾಡಬೇಕಂದ್ರೆ ಭತ್ತ ಬೆಳೆದಿರ್ತವಲ್ಲ ಚಿಕ್ಕದು, ಅದನ್ನು ತಗೊಂಡೋಗಿ ಫೀಡ್ ಮಾಡ್ತವೆ. 40% ಅಷ್ಟು ಭತ್ತನ ನಾಶ ಮಾಡೋದು ನಮ್ಮ ಇಲಿಗಳು. ಆ ಇಲಿ ಮಾಡಿರೋ ಬಿಲ ಒಳಗಡೆ ಹೋಗಿ ಆ ಪೂರ್ತಿ ಫ್ಯಾಮಿಲಿನ ತಿಂದು ನಮಗೆ ಸಪೋರ್ಟ್ ಮಾಡೋದಂದರೆ ಹಾವು ಒಂದೇ. ನಾವೆಲ್ಲ ಹೇಳ್ಬೋದು ಬೆಕ್ಕು ಅಂತ, ಆ ಇಲಿ ಆಚೆ ಬಂದರೆ ಮಾತ್ರ ಬೆಕ್ಕು ಹಿಡಿಯುತ್ತೆ, ಪಕ್ಷಿಗಳು ಆಚೆ ಓಡೋದಾಗಿ ಇಟ್ಕೊಂಡು ಹೋಗುತ್ತೆ, ಆದರೆ ಬಿಲದಲ್ಲಿ ಹೋಗಿ ಹಿಡಿಯುವಂಥ ಪ್ರಾಣಿ ಯಾವುದೂ ಇಲ್ಲ, ಹಾವು ಒಂದೇ. ಸೊ ಕೀಪ್ ಇನ್ ಮೈಂಡ್, ನಮಗೆ ತುಂಬಾ ಅನುಕೂಲ ಇದೆ ಹಾವುಗಳಿಂದ. ಆ್ಯಂಡ್ ಯು ರೈಟ್ಲಿ ಸೆಡ್, ನಾವು ವಿ ಆರ್ ನೆಕ್ಸ್ಟ್ ಟು ಗಾಡ್ ಅಂತ ಅನ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದ್ರೆ, ಅದರಿಂದ ನಮ್ಗೆ ಏನು ಪ್ರಯೋಜನ ಅಂತ ನಾವು ಏನು ಕೇಳ್ತೀವಿ ಆ ಪ್ರಶ್ನೆನೇ ತಪ್ಪು. ಯಾಕಂದ್ರೆ ಐ ಥಿಂಕ್ ಹಾವುಗಳು ಇದನ್ನ ಕೇಳಬೇಕು ಬಿಕಾಸ್ ನಮಗಿಂತ ಮುಂಚೆ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಹಾವುಗಳ ಎಕ್ಸಿಸ್ಟೆನ್ಸ್ ಇದೆ. ಅಂಡ್ ಡೈನಾಸರ್ ಯುಗದಲ್ಲಿ ಇದ್ದಂತಹ ಯಾವ್ದಾದ್ರು ಒಂದು ಪ್ರಭೇದ ಅಂದ್ರೆ ಅದು ಹಾವು, ಮತ್ತೆ ಮೊಸಳೆಗಳಿರಬಹುದು, ಜೊತೆಗೆ ಟಾರ್ಟಾಯ್ಸ್ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಕೆಲವೊಂದು ಪ್ರಭೇದದ ಪಕ್ಷಿಗಳು, ಇದೆಲ್ಲ ಅವಾಗಿಂದ ಇದ್ದು ಬಂದಂಥದ್ದು. ನಾವು ಅದನ್ನ ಹೊಡೆದಾಕಿ ಇವತ್ತಿನ ದಿನ ವೇರ್ ಆಸ್ಕಿಂಗ್ ಅದರಿಂದ ಏನ್ ಪ್ರಯೋಜನ, ಕಚ್ಚತ್ತೆ, ವಿಷ
ಅದನ್ನ ನೋಡಿದ್ರೆ ಕೊಲ್ಬೇಕು ಅನ್ನೋದು ರೈಟ್ಫುಲಿ ನಮಗಿಂತ ಜಾಸ್ತಿ ಹಕ್ಕು ಅವುಗಳಿಗೆ ಭೂಮಿ ನಾವು ಮೇಲೆ ಇರೋದಕ್ಕೆ. ಮಂಗನಿಂದ ಮಾನವ ಆಗಿದ್ದು 5 ಮಿಲಿಯನ್ ಇಯರ್ ಅಂದ್ರೆ 50 ವರ್ಷಗಳ ಹಿಂದೆ ಮಾತ್ರ. ಈಗ ಒಂದು 10,000 15 ವರ್ಷದಿಂದ ನಾವು ಅಗ್ರಿಕಲ್ಚರ್ ಎಲ್ಲ ಮಾಡಿಕೊಂಡು ಇಂಡಸ್ಟ್ರಿಯಲೈಸೇಷನ್ ಎಲ್ಲ ನೋಡಿದ್ರೆ ಇವಾಗ ಒಂದು 50-60 ವರ್ಷದಿಂದನೇ ಆಗಿರೋದು ಅಲ್ವಾ. ಅದು ಇವಾಗ ಒಂದು 10-20 ವರ್ಷದಿಂದ ಈ ಡೆವಲಪ್ಮೆಂಟ್ ಅಂತ ಹೆಸರಲ್ಲಿ ಇಷ್ಟೊಂದು ಬಿಲ್ಡಿಂಗು ಸಾಫ್ಟ್ವೇರು ಹಾಗೆ ಹೀಗೆ ಎಷ್ಟೋ ಒಂದು ಹಾಳು ಮಾಡಿದೀವಿ ಅಂತ. ಐ ಮೀನ್ ಐ ಕಾಲ್ ದಿಸ್ as a ಸೆಲ್ಫ್ ಡಿಸ್ಟ್ರಾಕ್ಷನ್. ನಮ್ಮನ್ನ ನಾವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಐ ಆಮ್ ಓಕೆ ವಿತ್ ಇಟ್. ನೀವು ಹೇಳ್ದಂಗೆ ಭೂಮಂಡಲ ಬಂದು ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಇದೆ. ಈ ಹಾವುಗಳು ಈ ಪಕ್ಷಿಗಳೆಲ್ಲ ತುಂಬ ವರ್ಷಗಳಿಂದ, ಇವತ್ತಿಲ್ಲ ನಾಳೆ ಅವು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತವೆ. ನಮ್ಮನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋದು ನಾವು ಕಲಿಬೇಕಾಗುತ್ತೆ. ಸೊ ನಾನೀಗ ಹಾವನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪೀಪಲ್ ಆರ್ ಥಿಂಕಿಂಗ್ ವಿ ಆರ್ ಡೂಯಿಂಗ್ ಎ ಫೇವರ್ ಬೈ ಸೇವಿಂಗ್ ಸ್ನೇಕ್, ಸೇವಿಂಗ್ ದ ಪ್ಲಾನೆಟ್. ನೋ, ವಿ ಹ್ಯಾವ್ ಟು ಸೇವ್ ಅವರ್ ಸೆಲ್ಫ್. ಸುಮ್ಮನೆ ಮಾತಲ್ಲಿ ವಸುದೈವ ಕುಟುಂಬಕಂ ಅಂದ್ರೆ ಸಾಲದು. ಕರೆಕ್ಟ್. ಅದನ್ನ ರಿಯಾಲಿಟಿಗೆ ತರೋದು ಹೇಗೆ ಅಂದ್ರೆ of course we'll have to co-exist. ಸರ್, ಇವಾಗ ನೀವು ನಿಮ್ಮ ರಿಸರ್ಚ್ನ ಆಲ್ಸೋ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಮಾಡಿದ್ದೀರಾ, ಒಂದಷ್ಟು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ದೀರಾ ಕ್ರೊಕೊಡೈಲ್ಸ್ಗೆ ಸಂಬಂಧಪಟ್ಟ ಹಾಗೆ, ಬಿಕಾಸ್ ನಿಮ್ಮ ಇಂಟ್ರೆಸ್ಟ್ ಇಸ್ ಇನ್ ದ ಫೀಲ್ಡ್ ಆಫ್ ರೆಪ್ಟೈಲ್ಸ್. ದೋ ಇವತ್ತು ನಾವು ಪ್ರಮುಖವಾಗಿ ಕಾಳಿಂಗ ಬಗ್ಗೆ ಮಾತಾಡೋದಕ್ಕಂತಲೇ ಇಲ್ಲಿ ಕೂತಿದ್ರು. ಒಂದು ಸ್ವಲ್ಪ ರೇರ್ ಅಂಡ್ ಅನ್ನೋನ್ ಅಂಡ್ ವಾವ್ ಫ್ಯಾಕ್ಟ್ಸ್ ಅಬೌಟ್ ಕ್ರೊಕೊಡೈಲ್ ಜನರಲ್ ಆಗಿ ನಮಗೆ ಗೊತ್ತಿರೋದನ್ನ ಹೊರತುಪಡಿಸಿ ಹೇಳೋದಿದ್ರೆ. ತುಂಬಾ ಇಂಟ್ರೆಸ್ಟಿಂಗ್. ಕ್ರೊಕೊಡೈಲ್ಸ್ ಆರ್ ದಿ ಲೌಡ್ ಮೌತ್ಸ್ ಅಂತೀವಿ. ಅಂದ್ರೆ ನಮ್ಮ ಸರೀಸೃಪಗಳು ತುಂಬಾ ಶಬ್ದ ಮಾಡೋದಿಲ್ಲ, ಹುಲಿ ತರ ಚಿರತೆ ತರ ಯಾವುದೇ ಒಂದು ಪಕ್ಷಿ ತರ ಎಲ್ಲ ಕಿರ್ಚೋದಿಲ್ಲ. ನಮ್ಮ ಹಾವುಗಳೆಲ್ಲ ಸೈಲೆಂಟ್ ಆಗಿರುತ್ತೆ, ಅದು ಸ್ವಲ್ಪ ಬುಸ್ ಕೊಡ್ತವೆ ಅಷ್ಟೇ. ಕ್ರಾಕೊಡೈಲ್ಸ್ ತುಂಬಾ ಲೌಡ್ ಆಗಿ ಸೌಂಡ್ ಮಾಡ್ತವೆ. ದೇ ಆರ್ ಬ್ಯೂಟಿಫುಲ್, ದೇ ಲುಕ್ ವೆರಿ ವೆರಿ ಸ್ಕೇರಿ. ಭಯ ಪಡೋಸೋ ತರ ಒಂದು ಮುಖ ಇರ್ತದೆ, ಎಕ್ಸ್ಪ್ರೆಷನೇ ಇಲ್ಲ ಅಂತಾರೆ. ಆದ್ರೆ ನಮಗೆ ಅದು ಯಾವಾಗಲೂ ನಗ್ತಾ ಇರೋ ತರ ಇರುತ್ತೆ, ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ನೋಡಿ ನೀವು ಹೆಂಗ್ ನೋಡ್ತಿರೋ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಅದು ಕ್ರೊಕೊಡೈಲ್ಸ್ ಸ್ಮೈಲಿಂಗ್ ಎಟ್ ಮೀ, ಲಾಫಿಂಗ್ ಎಟ್ ಮೀ ಅನ್ಸುತ್ತೆ. ಬೇರೆಯವ್ರಿಗೆ ಅಲ್ಲಿ ನೋಡಿದ ತಕ್ಷಣ ಭಯ ಕೇಳುತ್ತೆ. ಸೊ ದೇ ಆರ್ ಬ್ಯೂಟಿಫುಲ್. ನಮ್ಮ ದೇಶದಲ್ಲಿ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಒನ್ ಆಫ್ ದ ಮೋಸ್ಟ್ ಬಯೋಡೈವರ್ಸಿಟಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ನೋಡಿ, ಆಫ್ರಿಕಾ ಅಂತ ಎಲ್ಲರೂ ಹೇಳ್ತಾರೆ. ಆಫ್ರಿಕಾದಲ್ಲಿ 2 ರೀತಿ ಮೊಸಳೆ ಇರೋದು, ನಮ್ಮಲ್ಲಿ 3 ಇದಾವೆ. ನಮ್ಮಲ್ಲಿ ಹುಲಿ ಇದೆ, ಅವರಲ್ಲಿಲ್ಲ. ಅವರಲ್ಲಿ ಚಿರತೆ ಇದೆ ಅಂದ್ರೆ ನಮ್ಮಲ್ಲಿ ಚಿರತೆ ಇದೆ. ಅವರಲ್ಲಿ ಸಿಂಹ ಇದೆ ಅಂದ್ರೆ ನಮ್ಮ ಹತ್ರನೂ ಸಿಂಹ ಇದೆ. ಅಫ್ಕೋರ್ಸ್ ಅವ್ರ ಹತ್ರ ಜಿರಾಫ್ ಇದೆ, ನಮ್ಮ ಹತ್ರ ಇಲ್ಲ. ಅವ್ರ ಹತ್ರ ಕೇಪ್ ಬೆಫಲೋ ಇದೆ ಅಲ್ವಾ, ನಮ್ಮ ಹತ್ರ ಕಾಡೆಮೆ ಇದೆ. ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಟಲ್ ಅಂದರೆ ಇದೆ ಕಾಡೆಮೆ. ಸೊ ನಮ್ಮಲ್ಲಿ ಬಯೋಡೈವರ್ಸಿಟಿ ಯಾವ ಥರ ಇದೆ ಅಂದರೆ ಯಾವ ದೇಶಕ್ಕೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ನೀವು ರಾಜಸ್ಥಾನ್, ಗುಜರಾತಲ್ಲಿ ಡೆಸರ್ಟ್ ಇದೆ, ಪಶ್ಚಿಮ ಘಟ್ಟದ ಇದೆ, ವೆಸ್ಟರ್ನ್ ಘಾಟ್ಸು, ಪ್ಲೇನ್ಸ್ ಇದೆ, ಸುಂದರ್ಬನ್ಸ್ ಇದೆ. ಒನ್ ಆಫ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್ ಇದೆ. ನೋಡಿದ್ರಲ್ಲ, ಗುಜರಾತಿಂದ ನಮಗೆ ವೆಸ್ಟ್ ಬೆಂಗಾಲ್ವರೆಗೂ ಮತ್ತು ನಾರ್ತ್ ಈಸ್ಟು ಬ್ಯೂಟಿಫುಲ್ ಕಂಟ್ರಿ ನಮ್ಮದು. ಹಿಮಾಲಯಸ್ ಇದ್ದಾವೆ, ಎಲ್ಲನೂ ಇದೆ. ಆದರೆ ನಾವು ಅದನ್ನು ಏನಂತಾರೆ ಅಬ್ಯೂಸ್, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ, ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲ. ನಾವು ಅಬ್ಯೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ಒನ್ ಆಫ್ ದ ಸ್ಯಾಡ್ ಪಾರ್ಟ್. ಸೊ ಕ್ರಾಕೊಡೈಲ್ಸ್ ಅಂದಾಗ ನಮ್ಮದರಲ್ಲಿ 3 ರೀತಿ ಇದೆ. ಮಗ್ಗರ್ ಮೊಸಳೆ ಅಂತೀವಲ್ಲ, ನಮ್ಮ ರಂಗನತಿಟ್ಟುವಲ್ಲೆಲ್ಲ ಕಾಣಿಸ್ಕೊಳ್ತೇವೆ. ಅದು ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಕಾಣಿಸ್ಕೊಳುತ್ತೆ. ನೆಕ್ಸ್ಟ್ ಬಂದು ಸಾಲ್ಟ್ ವಾಟರ್, ಉಪ್ಪು ನೀರು ಅಂದರೆ ಸಮುದ್ರದ ಮೊಸಳೆ. ಅದು ವೆಸ್ಟ್ ಬೆಂಗಾಲಲ್ಲಿ ಸುಂದರ್ಬನ್ಸಲ್ಲಿದೆ, ಮತ್ತು ಒರಿಸ್ಸಾ ಭಿತರಕನಿಕಾದಲ್ಲಿದೆ. ಅದು ಬಿಟ್ಟರೆ ಅಂಡಮಾನಲ್ಲಿದೆ. ಅಂಡಮಾನ್ ಐಲ್ಯಾಂಡ್ಸಲ್ಲಿ ಸೂಪರ್ ಆಗಿದೆ. ಈ 3 ಅದು ತುಂಬ ಸಮುದ್ರದ ನೀರು ಕಡೆನೇ ಇರ್ತದೆ ಮತ್ತು ಫ್ರೆಶ್ ವಾಟರಲ್ಲಿ ಇರ್ತದೆ. 3ನೇದು ಇಂಟ್ರೆಸ್ಟಿಂಗ್, ನಮ್ಮ ಗರಿಯಾಲ್ ಅಂತೀವಿ. ಲಾಂಗ್ ಸ್ನೌಟ್ ಇರ್ತದೆ, ಅದು ಬರೀ ಮೀನು ಮಾತ್ರ ತಿನ್ನುತ್ತೆ, ಅದಕ್ಕೆ ಗರಿಯಾಲ್ ಅಂತೀವಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶಲ್ಲಿ ಇರ್ತದೆ. ಅದು ಬಿಟ್ಟರೆ ಒರಿಸ್ಸಾದಲ್ಲಿ ಚಿಕ್ಕ ಪಾಪ್ಯುಲೇಷನ್ ಇದೆ, ಇಷ್ಟೇ. ಸೊ ದೇ ಆರ್ ಕ್ವೈಟ್ ಇಂಟ್ರೆಸ್ಟಿಂಗ್. ಎಲ್ಲ ಪ್ರಾಣಿಗಳು, ಕಪ್ಪೆಗಳಿಂದ ಒಂದು ಕ್ರಿಮಿ, ಚಿಕ್ಕದ ಇನ್ಸೆಕ್ಟಿಂದ ಮನುಷ್ಯನವರೆಗೂ ತಿನ್ನೋವಷ್ಟು ಸೈಜಲ್ಲಿ ನಮ್ಮಲ್ಲಿ ಇದ್ದಾವೆ. ಸೊ ದೇ ಈಟ್ ಎವ್ರಿಥಿಂಗ್. ಆ್ಯಂಡ್ ದೇ ಆರ್ ಒನ್ ಆಫ್ ದ ಬೆಸ್ಟ್. ರಿವರ್ ಸಿಸ್ಟಮ್ನ ಕ್ಲೀನಾಗಿ ಇಟ್ಕೊಳ್ಳೋದು ಅವೇ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಣಿನೇ ಆಗ್ಬೋದು, ಏನಾದರೂ ಸತ್ತೋಗಿದ್ರೆ ಅದನ್ನು ತಿಂದು, ದೇ ಸ್ಕ್ಯಾವೆಂಜ್ ತಿಂದು ಆ ರಿವರ್ ಸಿಸ್ಟಮ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಅಂದರೆ ನಮ್ಮ ಮೊಸಳೆಗಳು. ಸೊ I can go on talking about snakes a lot and crocodiles also. ಈಗ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ನಾವು ಹೆಂಗೆ ಈ ಕಾಳಿಂಗ ಸರ್ಪದ್ದು ಜೆನೆಟಿಕ್ ವರ್ಕ್ ಮಾಡಿದ್ವಿ, ಅದೇ ಥರ ಮಗ್ಗರ್ ಕ್ರಾಕೊಡೈಲ್ದು ಮಾಡಬೇಕು ಅಂತಿದ್ದೀವಿ ನಮ್ಮ ದೇಶದಲ್ಲಿ. ಆ ಪ್ರಾಜೆಕ್ಟ್ ಇನ್ನೂ ಪರ್ಮಿಷನ್ಸ್ ಎಲ್ಲ ಬರ್ತಾ ಇದೆ, ಸ್ಟಾರ್ಟ್ ಮಾಡ್ತಾ ಇದೀವಿ ಅದರ ಬಗ್ಗೆ. ಅದಕ್ಕಿಂತ ಅಂದರೆ ನೀವು ಅಪ್ಪಟೆ ಹಾವುಗಳ ಬಗ್ಗೆನೂ ಒಂದು ರಿಸರ್ಚ್ ನಡೀತಾ ಇದೆ. ಕಿಂಗ್ ಕೋಬ್ರಾ ರೇಡಿಯೋ ಟೆಲಿಮೆಟ್ರಿ ಮಾಡಿದಾಗ ನಾವು ಅಪ್ಪಟೆ ಹಾವು ಅಂದರೆ ಮಲಬಾರ್ ಪಿಟ್ ವೈಪದು ರೇಡಿಯೋ ಟೆಲಿಮೆಟ್ರಿ ನಡೀತಾ ಇದೆ. ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಮ್ಮವರು ಒಬ್ರದ್ದು PhD ಆಗ್ತಾ ಇದೆ. ಸೊ ಈ ಥರ ಪ್ರಾಜೆಕ್ಟ್ಸ್ ನಡೀತಾ ಇರ್ತವೆ. ಸೊ ಆರ್ ದೇ ಇಂಟೆಲಿಜೆಂಟ್ ಅನ್ನೋದು ಒಂದು ಪ್ರಶ್ನೆ ಮೈಂಡಲ್ಲಿ ಬರುತ್ತೆ. ಬಿಕಾಸ್ ವಿ ಸ್ಪೋಕ್ ಅಬೌಟ್ ಹೇಗೆ ಹಾವುಗಳು ದೇ ವೆರಿ ಇಂಟೆಲಿಜೆಂಟ್ ಅಂತ.
ಈ ಪ್ರಾಣಿಗಳೆಲ್ಲ ಒಂಥರ ಏನಂತಾರೆ ದೇ ಕೋ ಎಕ್ಸಿಸ್ಟ್ ವಿತ್ ಅದರ್ ಅನಿಮಲ್ಸ್ ಅಫ್ಕೋರ್ಸ್ ಪ್ರೇಯನ್ನು ಹೊರತುಪಡಿಸಿ ಅನ್ನೋದಕ್ಕೆ ಒಂದು ಉದಾಹರಣೆ ವಿವ್ ಸೀನ್ ಕ್ರೋಕೋಡೈಲ್ಸ್ ಅವುಗಳ ಬಾಯನ್ನ ತೆರೆದಿಟ್ಕೊಂಡಿರೋದು ಒಂದು ಪ್ರಭೇದದ ಪಕ್ಷಿ ಅದರ ಹಲ್ಲಿನ ಮಧ್ಯದ ಗಲೀಜನ್ನೆಲ್ಲ ಅದು ತಿನ್ನತ್ತೆ ಬಟ್ ಇಟ್ ವಿಲ್ ನೆವರ್ ಹಾರ್ಮ್ ದಟ್ ಬರ್ಡ್ ಸೊ ಆಬ್ವಿಯಸ್ಲಿ ಇಟ್ ಇಸ್ ಇಂಟೆಲಿಜೆಂಟ್ ಅನ್ನೋದು ನನ್ನ ಮೈಂಡ್ ಫಸ್ಟ್ ಕೋ ಎಕ್ಸಿಸ್ಟೆನ್ಸ್. ನಮ್ಮ ಮನುಷ್ಯರು ಮಾತ್ರ ಬೇರೆಯವರ ಹ್ಯಾಬಿಟೇಟ್ ಹಾಳು ಮಾಡೋದು, ಬೇರೆಯವರ ಆಹಾರ ಹಾಳು ಮಾಡೋದು ಇವ್ರು ಮಾಡೋದಿಲ್ಲ. ನಮಗೆ ಬೇಕಾದರೆ ಅವ್ರು ಹಂಟ್ ಮಾಡ್ತವೆ, ತಿಂತವೆ. ಬೇರೆಯವ್ರು ಏನಾದರೂ ಬೇರೆ ಪ್ರಾಣಿ ಏನಾದರೂ ಹಂಟ್ ಮಾಡಿದ್ರು ಡಿಸ್ಟರ್ಬು ಮಾಡಲ್ಲ. ನಮ್ಮದು ಮಾತ್ರ ಬೇರೆ ದೇಶದಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಟೆಂಪ್ರೇಚರ್ ಚೆನ್ನಾಗಿದೆ, ಅವ್ರನ್ನ ಹೋಗಿ ಆಕ್ಯುಪೈ ಮಾಡಬೇಕು. ಈಗ ನೀವು ನೋಡಿದ್ರೆ ಬ್ರಿಟಿಷ್ ಅವರಿಂದ, ಡಚ್ಚಿಂದ, ಪೋರ್ಚುಗೀಸ್ ಎಲ್ಲ ನಮ್ಮ ದೇಶಕ್ಕೆಲ್ಲ ಬಂದಿದ್ದು ಒಳ್ಳೆ ನಮ್ಮ ಒಂದು ಪರಿಸರ ನೋಡಿ, ನಮ್ಮದು ಒಂದು ಸ್ಪೈಸಸ್ಸು ಏನೇನೋ ಒಂದು ಕಾರಣಕ್ಕೋಸ್ಕರ. ಬೇರೆ ಪ್ರಾಣಿ ಯಾವುದೂ ಮಾಡೋದಿಲ್ಲ. ತನ್ನ ರೇಂಜ್ ಏನಿದೆಯೋ ಅದರ ಆಹಾರ ಎಷ್ಟಿದೆಯೋ ಅಷ್ಟು ಮಾತ್ರ ಇಟ್ಕೊಳ್ಳುತ್ತೆ. ದಟ್ಸ್ ಅ ವೆರಿ ಗುಡ್ ಕೋ ಎಕ್ಸಿಸ್ಟೆನ್ಸ್. ವಿ ಆಲ್ಸೋ ಶುಡ್ ಲರ್ನ್ ಫ್ರಮ್ ದೆಮ್. ಕರೆಕ್ಟ್. ಸರಿ, ಇವಾಗ ಮತ್ತೊಂದು ಪ್ರಶ್ನೆ ಏನಂದ್ರೆ, ನಿಮ್ಮ ತಂದೆ ತಾಯಿ ನಿಮಗೆ ನೀವು ಹುಟ್ಟಿದಾಗ ಇಟ್ಟಿದ್ದ ಹೆಸರೇ ಗೌರಿಶಂಕರ ಅಥವಾ ಆನಂತರ ಏನಾದರೂ ಬದಲಾವಣೆ? ಇಲ್ಲ, ತುಂಬ ಜನ ಅದನ್ನೇ ಕೇಳ್ತಾರೆ. ಆ್ಯಕ್ಚುಲಿ ನಮ್ಮ ಅಜ್ಜಿ ಹೆಸರು ಗೌರಿ. ಸೊ ಎರಡನೇ ಮಗಳು ಹುಟ್ಟಿದ್ರೆ ಇಡೋಣ ಅಂತ ಯೋಚನೆ ಮಾಡಿದ್ರೇನೋ, ನಾನು ನೋಡಿದ್ರೆ ಹುಟ್ಬಿಟ್ಟೆ ಮಗ ಅಂತ. ಸೊ ಅದಕ್ಕೆ ಗೌರಿ ಶಂಕರ್ ಅಂತ ಇಟ್ರು. ಐ ಥಿಂಕ್ ಇಟ್ ವಾಸ್ ವೆರಿ ಆಪ್ಟ್ ಆಲ್ಸೋ ಅಲ್ವಾ? ಗೌರಿ ಶಂಕರು ಕತ್ತಿನ ಸುತ್ತ ಹಾವನ್ನ ನೋಡ್ತೀವಿ. ಸೊ ನೀವು ಐ ವಾಕ್ ಇಂಗ್ಲಿಷ್ ಟಾಕ್ ಇಂಗ್ಲಿಷ್ ತರ ಹೇಳ್ತಾರಲ್ಲ, ಆ ತರ ಐ ವಾಕ್ ಸ್ನೇಕ್ಸ್ ಟಾಕ್ ಸ್ನೇಕ್ಸ್ ಆ್ಯಂಡ್ ಸೋ ಆಪ್ಟ್ಲಿ ನಿಮ್ಮ ಹೆಸರು ಸಹ ಗೌರಿ ಶಂಕರ್. ಆ್ಯಂಡ್ ನಿಮ್ಮದೇ ಥರದ ಲೈಕ್ ಮೈಂಡೆಡ್ ಪೀಪಲ್, ನಾನು ಇದ್ರ ಬಗ್ಗೆ ಕಲ್ತ್ಕೋಬೇಕಲ್ಲ, ಇವ್ರ ಜೊತೆ ನಾನು ಬಂದು ಇದನ್ನೆಲ್ಲ ಕಲಿಬೇಕಲ್ಲ ಅನ್ನೋರ್ಗೂ you've given an opportunity. ಟ್ರೈನಿಂಗ್ ಪಡ್ಕೋಬಹುದು. kalinga@kalingacare.comಗೆ ಮೇಲ್ ಮಾಡಬಹುದಾ? ಹೌದು, ಖಂಡಿತ. ನಾವು ಐ ಥಿಂಕ್ ವಿ ಆರ್ ಒನ್ ಆಫ್ ದೋಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಲ್ ಓವರ್ ಇಂಡಿಯಾ. ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ಹತ್ರ 1000 ಜನಕ್ಕಿಂತ ಹೆಚ್ಚು ಪ್ರೊಫೆಷನಲ್ ರೆಸ್ಕ್ಯೂರ್ಸ್ನ ನಾವು ರೆಡಿ ಮಾಡಿದ್ವಿ. ಅವ್ರವ್ರ ಊರುಗಳಲ್ಲಿ ಅವ್ರವ್ರು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಸಂರಕ್ಷಣೆ, ರೆಸ್ಕ್ಯೂರೇ ತುಂಬ ಇಂಪಾರ್ಟೆಂಟ್. ಅಂದರೆ ಲೆಕ್ಕ ಹಾಕಿ, ಸದ್ಯಕ್ಕೆ ನಾವು ಮೊನ್ನೆ ಲೆಕ್ಕ ಹಾಕಿದಾಗ ಒಬ್ಬೊಬ್ಬರ ಸ್ನೇಕ್ ರೆಸ್ಕ್ಯೂರ್ಸ್ ಇಷ್ಟಿಷ್ಟು ಹಾವು ಹಿಡಿದಿದ್ದಾರೆ. ಅಂದರೆ 2,80,000 ಹಾವುಗಳನ್ನು ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ. ಅಂದರೆ ಏನರ್ಥ, ಎವ್ರಿ ಟೈಮ್ ದೇರ್ ವಾಸ್ ಅ ಸ್ನೇಕ್, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೋ ಒಂದು ಸಿಚುವೇಶನ್. ಅದನ್ನು ನಾವು ಅವಾಯ್ಡ್ ಮಾಡಿದ್ದೀವಲ್ಲ. ಅಂದರೆ 2,80,000 ಜನ ಕಾಪಾಡಿದ್ದೀವಿ ಅಂತ ಅಂದರೆ ಸ್ನೇಕ್ ಬೈಟ್ನ ಅವಾಯ್ಡ್ ಮಾಡಿದ್ದೀವಿ ಅಂತ ಆಗುತ್ತೆ. ಸೊ ದಟ್ ಈಸ್ ಹೌ ವಿ ಡೂ ದ ಕನ್ಸರ್ವೇಷನ್. ನಿಮಗೆ ಆಸಕ್ತಿ ಇದೆ, ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಲ್ಲ ಸೈಂಟಿಸ್ಟ್ ಆಗಿರ್ಬೋದು, ಎಲ್ಲರಿಗೂ ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಪೀಸ್ಫುಲ್ ನೆಮ್ಮದಿ ಜಾಗ ಬೇಕು. ಆಗುಂಬೆಗೆ ಬರ್ಬೋದು. ನಮ್ಮದು ಒಂದು ಫೀಲ್ಡ್ ಸ್ಟೇಷನ್ ಇದೆ, ಅಂದರೆ ರಿಸರ್ಚ್ ಸ್ಟೇಷನ್, ರಿಸಾರ್ಟ್ ಅಲ್ಲ. ಅಲ್ಲಿ ಬಂದು ನಮಗೆ ತಂದೂರಿ ಚಿಕನ್ ಕೊಡಿ, ನಮಗೆ ಕಾಫಿ ಟೀ ತಂದು ಕೊಡಿ ಅಂತಿಲ್ಲ. ಎಲ್ಲರೂ ವಿಜ್ಞಾನಿಗಳು, ರಿಸರ್ಚರ್ಸ್, ಸೈಂಟಿಸ್ಟ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಬಂದರೆ ನಮ್ಮ ಸ್ಟೂಡೆಂಟ್ಸ್, ನಾನೇ ಅಡುಗೆ ಮಾಡಿ ಹಾಕ್ತೀನಿ ಬೇಕಾದ್ರೆ. ಸೊ ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನಾನು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಪ್ಲೇಟ್ ಅವರೇ ವಾಶ್ ಮಾಡಿದ್ರು ಹೊರತು ನಮಗೆ ಪ್ಲೇಟ್ ವಾಶ್ ಮಾಡೋಕ್ಕೆ ಜನನ ಇಟ್ಕೊಂಡಿಲ್ಲ. ಯಾರು ಬೇಕಾದರೂ ಇಂಟ್ರೆಸ್ಟ್ ಇರೋರು ಬರ್ಬೋದು. ಲೌಡಾಗಿ ಮ್ಯೂಸಿಕ್ ಆಗೋದಿಲ್ಲ, ಬಾನ್ ಫೈರ್ ಹಾಕೋದು, ಪಾರ್ಟಿ ಇರೋದಿಲ್ಲ. ನಮಗೆ ಆ ಪರಿಸರ ಜೊತೆ ನೀವು ಒಂದಾಗಿ ನೆಮ್ಮದಿಯಾಗಿರ್ಬೇಕು ಅಂದರೆ ನೀವು ಖಂಡಿತ ಬರ್ಬೋದು, ಕಲಿಬೋದು, ಟ್ರೆಕ್ಕಿಂಗ್ ಮಾಡ್ಬೋದು. ಈ ರೀತಿ ಒಂದು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಿಟ್ಟಿದ್ದೀವಿ. ಓಕೆ. ಒಬ್ರು ಆರ್ಮಿ ಆಫೀಸರ್, ರಿಟೈರ್ಡ್ ಆರ್ಮಿ ಆಫೀಸರ್ ಒಂದು ಬಹಳ ಒಳ್ಳೆ ಕ್ವೆಶ್ಚನ್ ಕೇಳಿದ್ರು. ನನಗೆ ಐ ರಿಯಲಿ ವಾಂಟ್ ಟು ನೋ ಯೋರ್ ಥಾಟ್ಸ್ ಆನ್ ದ ಸೇಮ್. ಸೊ ಅವ್ರು ಹೇಳ್ತಾರೆ ದಟ್ ಆರ್ಮಿನಲ್ಲಿ ಇಟ್ ಇಸ್ ಮ್ಯಾಂಡೇಟ್ ದಟ್ ಅಂದರೆ ಏನೋ ಒಂದು ತೊಂದರೆ ಸಿಚುವೇಶನಲ್ಲಿ ಅವ್ರು ಎಲ್ಲೇ ಇದ್ರೂ ಅವ್ರು ಬದುಕುಳಿಬೇಕು ಅನ್ನೋದಕ್ಕೆ, ಸರ್ವೈವಲ್ಗೆ ಅಂತ ಒಂದಷ್ಟು ಪ್ರಾಣಿಗಳನ್ನು ತಿನ್ನೋದು ಇಟ್ ಇಸ್ ಕಂಪಲ್ಸರಿ. ಅದರಲ್ಲಿ ಹಾವು ಕೂಡ ಇಟ್ಸ್ ಇನ್ಕ್ಲೂಡೆಡ್. ಅದ್ರ ಬಗ್ಗೆ ನೀವೇನಾದರೂ ಮಾಡಬಹುದಾ ಅಂತ ನಿಮ್ಮನ್ನು ಕೇಳಿದ್ರು. ಕರೆಕ್ಟ್, ಮಾಡ್ಬೋದು. ಅದು ನೋಡಿ, ನಮಗೆ ಹಾವು ತುಂಬ ಇಂಪಾರ್ಟೆಂಟ್. ಕೆಲವರಿಗೆ ಚಿಕನ್ ಮಟನ್ ತಿಂತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅದು ಇಂಪಾರ್ಟೆಂಟ್ ಬರಲ್ಲ. ಅದು ಹಾವುನು ಒಂದು ರೀತಿಯಲ್ಲಿ ಒಬ್ಬರಿಗೆ ಆಹಾರನೇ. ನಾವು ಆಹಾರದ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೂಸ್ ಒಂದು ತಿಂತಾರೆ, ಕ್ರಿಶ್ಚಿಯನ್ಸ್ ಒಂದು ತಿಂತಾರೆ, ಮುಸ್ಲಿಮ್ಸ್ ಒಂದು ತಿಂತಾರೆ ಅಂದ್ಬಿಟ್ಟು ಬಂದ್ಬಿಡುತ್ತೆ. ಆ ರೀತಿ ಪರವಾಗಿಲ್ಲ. ನೀವು ಯಾವುದೇ ಒಂದು ಕಾಡಲ್ಲಿ ಒಂದು ಪ್ರಾಣಿ ಆಗಲಿ, ಯಾವುದೇ ಒಂದು ವಾತಾವರಣದಲ್ಲಿ ಅದನ್ನು ತೆಗೆದು ಅದನ್ನು ಕೊಂದಾಕಿದ್ರೆ, ಅದನ್ನು ತಿಂದರೆ, ಇಲ್ಲ ಅದರಿಂದ ಏನಾದರೂ ಒಂದು ಪ್ರಯೋಜನ ಆದರೆ ಐ ಆಮ್ ಓಕೆ ವಿತ್ ಇಟ್. ಅದಕ್ಕೆ ಸುಮ್ಮನೆ ಸಾಯಿಸಬಾರ್ದು. ಸಾಯಿಸಿದ್ರೆ ನಾನು ಹೇಳ್ದಂಗೆ ನಿಮಗೆ ಭತ್ತ ತಿಂದು ಇಲಿಗಳು ಜಾಸ್ತಿ ಆದರೆ ನಿಮ್ಮ ಪ್ರಾಬ್ಲಮ್ ಅದು. ಆದರೆ ಸುಮ್ಮನೆ ಒಂದು ಭಯ ಅಂತ ಇಟ್ಕೊಂಡು, ಯಾವುದೇ ಒಂದು ಕಾರಣ ಇಟ್ಕೊಂಡು ಅದನ್ನು ಸಾಯಿಸೋದು, ತಿನ್ನೋದಿಲ್ಲ, ಮಾಡೋದಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಅದು ಮಾಡಬಾರ್ದು. ಆರ್ಮಿ ಅವ್ರನ್ನೂ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಸ್ಕಿಲ್, ಇಟ್ಸ್ ಅ ಸರ್ವೈವಲ್ ಸ್ಕಿಲ್. ಅದನ್ನು ಮಾಡಬೇಕು ಅಂತೇನಿಲ್ಲ. ಬೇರೆ ಪ್ರಾಣಿನ ತಿನ್ಬೋದು. ನಾನು ಇವಾಗ ಬೇರೆ ಪ್ರಾಣಿನ ತಿನ್ಬೋದು ಅಂದರೆ, ಬೇರೆ ಪ್ರಾಣಿಯ ಬಗ್ಗೆ ಸಂಶೋಧನೆ ಮಾಡುವವರು, ಅದರಲ್ಲಿ ಲವ್ ಇರೋರು, ಅವ್ರು ಹೇಳ್ತಾರೆ ಅದೆಂಗೆ ಮೊಲನ ತಿನ್ಬೋದಾ, ಪಕ್ಷಿನ ತಿನ್ಬೋದಾ, ಹಾವು ತಿನ್ನಬಾರ್ದ ಅಂತಾರೆ. ಸೊ ಆ ರೀತಿ ವಿ ಶುಡಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಆರ್ಗ್ಯುಮೆಂಟ್.
ಬಟ್ ಅದು ಇಲ್ಲದೆ ನಾನು ಟ್ರೈನಿಂಗ್ ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ವಿ ನೀಡ್ ಟು ವರ್ಕ್, ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಯಾವ ರೀತಿ ಅದನ್ನು ಮಾಡೋದು ಅಂತ ಯೋಚನೆ ಮಾಡಬೇಕು. ಓಕೆ ಓಕೆ ಸರ್, ಕೊನೆಯದಾಗಿ ನಾನು ನಿಮ್ಮನ್ನ ಕೇಳಬೇಕಾಗಿರೋ ಪ್ರಶ್ನೆ, ಸಾಕಷ್ಟು ಇಂಟರ್ವ್ಯೂಸ್ಗಳು, ಟಾಕ್ಸ್ಗಳು ಆ್ಯಂಡ್ ಯು ನೇಮ್ ಇಟ್ ಫ್ರಮ್ BBC ಟು ನ್ಯಾಷನಲ್ ಜಿಯೋಗ್ರಫಿಕ್ ಟು ಹಿಸ್ಟ್ರಿ ಎಲ್ಲವೂ ನಿಮ್ಮನ್ನು ಕವರ್ ಮಾಡಾಗಿದೆ. ಎಲ್ಲ ಚಾನಲ್ಸಲ್ಲೂ ನೀವು ಬಂದಿದ್ದೀರಾ, ಲೋಕಲ್, ನ್ಯಾಷನಲ್, ಇಂಟರ್ನ್ಯಾಷನಲ್. ವಿಚ್ ಇಸ್ ದಟ್ ಒನ್ ಕ್ವೆಶ್ಚನ್ ದಟ್ ನೋಬಡಿ ಹ್ಯಾಸ್ ಆಸ್ಡ್ ಯು ಆ್ಯಂಡ್ ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಯು ಹ್ಯಾವ್ ನಾಟ್ ಸ್ಪೋಕನ್ ಎಲ್ಲೂ ಇಲ್ಲಿ ನಾನು ಹೇಳ್ತೀನಿ ಅದು ಅನ್ನುವಂಥದ್ದು? ಯಾರು ಕೇಳಿಲ್ವಲ್ಲ ಇದನ್ನ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರೆ? ಇಲ್ಲ, ಐ ಥಿಂಕ್ ಓವರ್ ದಿ ಇಯರ್ಸ್ ನೀವು ನೋಡಿ ಎಷ್ಟು ಹೋಮ್ವರ್ಕ್ ಮಾಡಿದ್ದೀರಾ, ನೀವೆಲ್ಲ ನಮ್ಮ ವಿಡಿಯೋಸ್ ನೋಡಿದ್ದೀರಾ. ಸೊ ಐ ಥಿಂಕ್ ಅವ್ರ ಇಂಟರ್ವ್ಯೂ ಮಾಡೋರು ಒಳ್ಳೆ ಹೋಮ್ವರ್ಕ್ ಮಾಡಿದರೆ ಇಷ್ಟು ಪ್ರಶ್ನೆಗಳು ಬಂದ್ಬಿಡುತ್ತೆ. ಇಷ್ಟೊತ್ತು ನಾನು ಆ್ಯಕ್ಚುಲಿ ದಿಸ್ ಇಸ್ ದ ಲಾಂಗೆಸ್ಟ್ ಎವರ್ ಇಂಟರ್ವ್ಯೂ ನಾನು ಮಾಡಿರೋದು. ಹೌದು. ಸೊ ಬಿಕಾಸ್ ಯು ಹ್ಯಾವ್ ಡನ್ ಸೋ ಮಚ್ ಹೋಮ್ವರ್ಕ್. ಐ ಥಿಂಕ್ ನೀವು ನಮ್ಮ ವೀಡಿಯೋಸ್ ನೋಡಿದ್ದೀರಾ, ನಮ್ದು ಆರ್ಟಿಕಲ್ ಓದಿದ್ದೀರಾ, ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಬರೆದು ಇಟ್ಕೊಂಡಿದ್ದೀರಾ. ಆ್ಯಕ್ಚುಲಿ ಯು ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಸ್ಟಫ್. ನೀವು ಕೇಳಿಲ್ಲ ಅಂದ್ರೆ ನಾನು ಕೆಲವು ವಿಷಯಗಳು ಹೇಳ್ತೀನಿ, ಅದಕ್ಕೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬೇರೆ ಏನೋ ಹೇಳ್ತೀನಿ. ಐ ಥಿಂಕ್ ಇಲ್ಲ, ನನಗೆ ಮೆಮೊರಿ ಸ್ವಲ್ಪ ಕಡಿಮೆ, ಆ ಥರ ಐ ಕಾಂಟ್ ಥಿಂಕ್ ಅಬೌಟ್. ಬಟ್ ಯು ಹ್ಯಾವ್ ಆಸ್ಡ್ ಮೋರ್ ಕ್ವಶನ್ಸ್. ಅದು ಲಂಚ್ ಟೈಮ್ ಆಯಿತು. ಇಲ್ಲ, ಕಳಿಸ್ಕೊಡ್ತೀವಿ, ಇನ್ನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಥ್ಯಾಂಕ್ ಯು ಸೋ ಮಚ್. ವಿ ರಿಯಲಿ ಲವ್ಡ್ ಹ್ಯಾವಿಂಗ್ ಯು ನಮ್ಮ ಶೋನಲ್ಲಿ. ಎಷ್ಟೆಲ್ಲ ತಿಳ್ಕೊಂಡ್ವಿ. ಆ್ಯಂಡ್ ನಿಮ್ಮ ಪರಿಚಯ ಆದಮೇಲಂತೂ ನಾನು ಬರೀ ನಿಮ್ಮ ಪೇಜಲ್ಲೇ ಇದ್ದೀನಿ ಆನ್ ಇನ್ಸ್ಟಾಗ್ರಾಮ್, ಬಿಕಾಸ್ ಐ ಆಮ್ ವಾಚಿಂಗ್ ಆಲ್ ಯುವರ್ ವಿಡಿಯೋಸ್. ತುಂಬ ಇನ್ಫಾರ್ಮೇಟಿವ್ ಆಗಿದೆ, ತುಂಬ ಎಜುಕೇಟಿವ್ ಆಗಿದೆ. ಸರ್, ಇದನ್ನು ಹೀಗೇ ಮುಂದುವರಿಸಿ. ಬಹಳ ಧನ್ಯವಾದಗಳು ನಮ್ಮ ಅತಿಥಿಯಾಗಿದ್ದಕ್ಕೆ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ನಾನು ಅದೊಂದು ಹೇಳಬೇಕು, ಈ ಹಾವುಗಳ ಸಂರಕ್ಷಣೆ ಮಾಡೋದು, ಕಾಡನ್ನ ಸಂರಕ್ಷಣೆ ಮಾಡೋದು, ನದಿಗಳ ಸಂರಕ್ಷಣೆ ಮಾಡೋದು ನಮ್ಮದು ಒಂದು ಕೆಲಸ ಅನ್ಕೊಂಡಿದ್ದಾರೆ. ಅಂದರೆ ರಿಯಲ್ ಎಸ್ಟೇಟ್ ಮಾಡೋರು, ಇಂಡಸ್ಟ್ರೀಸ್ ಎಲ್ಲ ಅವರು ಹಾಳು ಮಾಡ್ಬೋದು, ಅವ್ರಿಗೆ ರೈಟ್ಸ್ ಇದೆ ಹಾಳು ಮಾಡೋಕ್ಕೆ. ಅದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ನೀವು ಹೇಳಿದಾಗ ಯು ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಅವರ್ ಟೀಮ್ ನೌ. ಯು ಆರ್ ಥಿಂಕಿಂಗ್ ದಟ್. ಸೊ ವಿಲ್ ಆಲ್ ಹ್ಯಾವ್ ಟು ಗೆಟ್ ಟುಗೆದರ್ ಆ್ಯಂಡ್ ಡೂ ಕನ್ಸರ್ವೇಷನ್. ಸೊ ಅದೊಂದು ನನ್ನ ಒಂದಿದು. ಎಲ್ಲರೂ ಸೇರಿಕೊಂಡು ನಾವು ಸಂರಕ್ಷಣೆ ಮಾಡಬೇಕು. ನನ್ನ ಜವಾಬ್ದಾರಿ ಅಲ್ಲ. ನೀವು ಯು ಆರ್ ಬಿಕಮ್ ಅವರ್ ಟೀಮ್ ಮೆಂಬರ್ ಅಂತ. ಖಂಡಿತ ಸರ್, ವೆಲ್ಕಮ್. ನೀವು ಅಷ್ಟೇ ಸರ್ನ ಫಾಲೋ ಮಾಡಿ. ಎಷ್ಟು ಅದ್ಭುತವಾದ ವಿಡಿಯೋಸ್ಗಳನ್ನು ನೋಡ್ತೀರಾ ನೀವು ಅಂದರೆ ಖಂಡಿತ ಯು ವಿಲ್ ಆಲ್ಸೋ ಫಾಲ್ ಇನ್ ಲವ್ ವಿತ್ ಕಿಂಗ್ ಕೋಬ್ರಾಸ್ ಫಾರ್ ನೌ ಆ್ಯಂಡ್ ಇನ್ ಫ್ಯೂಚರಲ್ಲಿ ಹೋಪ್ಫುಲಿ ಕ್ರೊಕೊಡೈಲ್ಸ್ ವಿಷಯದಲ್ಲಿ ಸಹ. ಆಟ್ ಗೌರಿ ಕಳಿಂಗ ಸರ್ ಹ್ಯಾಂಡಲ್. ಐ ಲವ್ ದ ಹ್ಯಾಂಡಲ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೈ ಪ್ಲೆಜರ್ ಟಾಕಿಂಗ್ ಟು ಯು. ಎನಿಥಿಂಗ್ ಕ್ಲೋಸ್ ಟು ನೇಚರ್ ಸರ್ಗೆ ಬಹಳ ಪ್ರಿಯ ಅಂತ ಗೊತ್ತು. ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದಾಗ ತಕ್ಷಣ ವಿ ಆಫರ್ಡ್ ಅ ಗ್ಲಾಸ್ ಆಫ್ ವಾಟರ್, ಐ ಮೀನ್ ಅ ಬಾಟಲ್ ಆಫ್ ವಾಟರ್. ಇ ಸೆಡ್ ನೋ ಟು ಪ್ಲಾಸ್ಟಿಕ್. ಅಫ್ಕೋರ್ಸ್ ದಟ್ಸ್ ದ ವೇ ಟು ಗೋ. ಎಷ್ಟೋ ಸಲ ಅಟ್ಲೀಸ್ಟ್ 99% ಆಫ್ ದ ಟೈಮ್ ನಾವು ಅದನ್ನು ಫಾಲೋ ಮಾಡ್ತೀವಿ ಸರ್. 1% ಮಾಡೋಕ್ಕಾಗಲ್ಲ ಒಂದೊಂದ್ಸಲ, ಬಟ್ ಸ್ಟಿಲ್ ನಿಮ್ಮಂಥವ್ರು 100% ಅದನ್ನ ಏನು ಫಾಲೋ ಮಾಡ್ತಿರಲ್ಲ, ನೀವುಗಳೇ ನಮಗೆ ಮೋಟಿವೇಶನ್. ಸೊ ನಾವು ನಿಮಗೆ ಪ್ರೀತಿಯಿಂದ ಕೊಡ್ತಿರೋ ಈ ಕಾಣಿಕೆ ನಮಗೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ಯು ಕ್ಲೋಸ್ ಟು ನೇಚರ್. 100% ವುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ. ಇದನ್ನ ಶರ್ಮಿಳಾ ಮೇಡಮ್ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ ಸರ್. ಸಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಐ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು. ವಿ ಲವ್ಡ್ ಹ್ಯಾವಿಂಗ್ ಯು ನಮ್ಮ ಶೋನಲ್ಲಿ. ಮತ್ತೆ ಸಿಗ್ತಾ ಇರೋಣ. ಖಂಡಿತ. ನೀವು ಆಗುಂಬೆಗೆ ಬರ್ತಾ ಇದ್ದೀರಾ? ಅಲ್ಲಿ ಖಂಡಿತ. ಎಸ್ ಸರ್, ನೆಕ್ಸ್ಟ್ ಆಗುಂಬೆಗೆ ಬರ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಅಲ್ಲಿನ ಒಂದು ಎಪಿಸೋಡ್ಗೆ, ಬಿಕಾಸ್ ಅದು ಇದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.